विशिष्टायां सजिनिगलितं यावलात्कृत्य भुङ्क्ते गोदा तस्यै नमैदमिदं भूय एवस्तु भूयः अन्नमयल पुदुवै आण्डाळरङ्गर्क्कु पन्नु तिरुप्पावै पल्पदियं இன்னிசையால் பாடிக் கொடுத்தாள் நற்பாமாலை பூமாலை சூடிக் கொடுத்தாளை சொல்லு சூடிக் கொடுத்த சுடற்கொடியே தொல்பாவை பாடி அருள வல்ல பல்வளையாய் நாடி நீ வெங்கடவர்க்கென்ன விதி என்னை விம்மாத்தம் நாங்கடவா வண்ணமே நல்கு புள்ளும் சிலம்பினகான் புள்ளரையன் கோயிலில் வெள்ளவிழி சங்கின் பேரரவம் கேட்டிலையோ பிள்ளாய் எழுந்திராய் பேய் முலை நஞ்சுண்டு கள்ளச்சகடம் கலக்களியக்காலோச்சி வெள்ளத்தரவில் துயிலமர்ந்த வித்தினை உள்ளத்தைக் கொண்டு முனிவர்களும் யோகிகளும் மெல்ல விழுந்தறியன்ன பேரரவம் உள்ளம் புகுந்து குளிர்ந்தேலோரெம்பாவாய் ஆண்டாள் திருவடிகளே ಶರಣಂ. ಶ್ರೇಯಪತಿಯಾಗಿ ಅಖಿಲಹೇಯ ಪ್ರತ್ಯನೀಕನಾದ ಪರಮಾತ್ಮನನ್ನು ಪಡೆಯಬೇಕು ಎಂಬತಕ್ಕಂತಹ ಇಚ್ಛೆ ಏರ್ಪಟ್ಟು ಪರಮಾತ್ಮ ಸಂಶ್ಲೇಷದಲ್ಲಿ ಅಪರಿಮಿತವಾದ ಅಭಿನಿವೇಶ ಒಬ್ಬನಿಗೆ ಏರ್ಪಟ್ಟದ್ದೇ ಆದರೆ ಆ ಪರಮಾತ್ಮನನ್ನು ಪಡೆಯುವುದಕ್ಕೆ ಇರ್ತಕ್ಕಂತಹ ಸಕಲ ಅಡಚಣೆಗಳು ಕೂಡ ಪರಮಾತ್ಮನ ಕೃಪೆಯಿಂದ ಇಲ್ಲವಾಗುತ್ತದೆ ಎಂದರೆ ನಮ್ಮ ಸ್ವಪ್ರಯತ್ನದಿಂದ ಯಾವ ಅಡಚಣೆಗಳನ್ನು ಕೂಡ ನೀಗಿಕೊಳ್ಳಲು ಸಾಧ್ಯವೇ ಇಲ್ಲ. ಕಾರಣ ಎಲ್ಲಕ್ಕೂ ಮೂಲವಾಗಿರ್ತಕ್ಕಂತಹದ್ದು ನಮ್ಮ ಪೂರ್ವಾರ್ಜಿತ ಕರ್ಮಗಳು. ಆ ಕರ್ಮಗಳು ಪೂರ್ಣ ನಿರಸನವಾಗುವ ತನಕ ನಾವು ಯಾವ ಭಗವದ್ ಅನುಭವವನ್ನು ಕೂಡ ಪಡೆಯುವುದು ಅಸಾಧ್ಯ. ಆದರೆ ಆ ಪರಮಾತ್ಮನನ್ನು ಪಡೆಯಬೇಕು ಎಂಬತಕ್ಕಂತಹ ಆಭಿಮುಖ್ಯ ಪರಮಾತ್ಮ ವಿಷಯದಲ್ಲಿ ಏರ್ಪಟ್ಟದ್ದೇ ಆದರೆ ಆ ಪರಮಾತ್ಮ ನಮಗೆ ಅನುಕೂಲವಾಗುವಂತೆ ಎಲ್ಲದನ್ನ ತಾನೇ ನಿವಾರಣೆ ಮಾಡುತ್ತಾನೆ. ಇದನ್ನೇ ಪರಮಾತ್ಮ ತಿಳಿಸಿದ ಅಹಂ ತ್ವಾ ಸರ್ವಪಾಪೇಭ್ಯೋ ಮೋಕ್ಷಯಿಷ್ಯಾಮಿ. ಶ್ರೀ ವಿಷ್ಣು ಸಹಸ್ರನಾಮದಲ್ಲಿ ಪರಮಾತ್ಮನಿಗೆ ಅಪಾರವಾಗಿರ್ತಕ್ಕಂತಹ ನಾಮಗಳು, 1000 ನಾಮಗಳು ಆ ಪರಮಾತ್ಮನಿಗೆ ಹೇಳಲ್ಪಟ್ಟಿದೆ. ಅದರಲ್ಲಿ ಆ ಪರಮಾತ್ಮ ತನ್ನ ದಾಸಭೂತರಾಗಿರ್ತಕ್ಕಂತಹವರ ಶರಣಾಗತರಾದಂತಹವರ ಕಷ್ಟಗಳನ್ನು ಕಳೆದು ತನ್ನ ಕಷ್ಟಗಳನ್ನು ನಿವಾರಣೆ ಮಾಡಿಕೊಳ್ಳುತ್ತಾನೆ ಎಂಬುದಾಗಿ ಕೆಲವು ನಾಮಗಳು ಪರಮಾತ್ಮ ನಮ್ಮನ್ನು ರಕ್ಷಣೆ ಮಾಡತಕ್ಕಂತಹ ಪ್ರಕಾರಗಳನ್ನೆಲ್ಲ ಅದು ನಮಗೆ ತಿಳಿಸ್ತಾ ಇದೆ. ಅದರಲ್ಲಿ ಆ ಪರಮಾತ್ಮ ಅನಿರುದ್ಧ ಎಂಬುದಾಗಿ ಒಂದು ನಾಮ, ಅವಿಜ್ಞಾತ ಎಂಬುದಾಗಿ ಒಂದು ನಾಮ, ಸಹಸ್ರಾಂಶು ಎಂಬುದಾಗಿ ಒಂದು ನಾಮ. ಇದೆರಡು ವಿರುದ್ಧ ನಾಮಗಳು. ಸಹಸ್ರಾಂಶು ಎಲ್ಲವನ್ನ ಅರಿಯಬಲ್ಲವನು, ಅವಿಜ್ಞಾತ ಏನನ್ನೂ ಅರಿಯದವನು. ಅವಿಜ್ಞಾತ ಸಹಸ್ರಾಂಶು ಪಕ್ಕದಲ್ಲೇ ಇದೆ ಎರಡು ನಾಮಗಳು. ಇದು ಹೇಗೆ ಅಂತ ಕೇಳಿದ್ರೆ ಪರಮಾತ್ಮ ತನ್ನನ್ನು ಆಶ್ರಯಿಸಿದವರ ದೋಷಗಳನ್ನು ನೋಡೋದೇ ಇಲ್ಲ, ಅವನಿಗೆ ತಿಳಿಯೋದೇ ಇಲ್ವಂತೆ. ಆದರೆ ಯಾರು ತನ್ನ ವಿಷಯದಲ್ಲಿ ಆಭಿಮುಖ್ಯ ಇಲ್ಲವೋ ಅವರ ಎಲ್ಲ ದೋಷಗಳು ಅವನಿಗೆ ಕಾಣುತ್ತಂತೆ. ಪಕ್ಕದಲ್ಲೇ ಎರಡು ನಾಮಗಳು. ಅಂದರೆ ತನ್ನಲ್ಲಿ ಅಭಿನಿವೇಶವುಳ್ಳವರ ದೋಷಗಳು ಪರಮಾತ್ಮನ ಕಣ್ಣಿಗೆ ಕಾಣುವುದೇ ಇಲ್ಲ. ಯಾರು ತನಗೆ ವಿರುದ್ಧವಾಗಿ ಇರ್ತಾರೆ ಅವರಲ್ಲಿ ದೋಷಗಳೇ ಕಾಣುತ್ತೆ. ಈ ರೀತಿ ಎರಡು ನಾಮಗಳು. ಆದ್ದರಿಂದ ಯಾರು ಶರಣಾಗತರಾಗಿ ಬರ್ತಾರೋ ಅವರ ದೋಷಗಳನ್ನು ಪರಮಾತ್ಮ ಕಾಣುವುದೇ ಇಲ್ಲ ಎಂಬುದಾಗಿ ಹಲವಾರು ದೃಷ್ಟಾಂತಗಳನ್ನು ಪಾಶರಗಳ ವ್ಯಾಖ್ಯಾನದಲ್ಲಿ ವ್ಯಾಖ್ಯಾತ ನಮಗೆ ತೋರಿಸಿಕೊಡ್ತಾ ಇದ್ದಾರೆ. ಈ ರೀತಿ ಆ ಶರಣಾಗತರ ಸಮಸ್ತವಾಗಿರ್ತಕ್ಕಂತಹ ಯಾವ ಅಡ್ಡಿ ಆತಂಕಗಳು ಉಂಟೋ ಅದೆಲ್ಲವೂ ಕೂಡ ಶರಣ್ಯನ ಮಹಿಮೆಯಿಂದ ನಿವಾರಣೆಯಾಗುತ್ತದೆ.
ನಮ್ಮ ಪ್ರಯತ್ನದಿಂದಲ್ಲ, ಪರಮಾತ್ಮನ ಅನುಗ್ರಹದಿಂದ, ಪರಮಾತ್ಮನ ಕೃಪೆಯಿಂದ ಅವೆಲ್ಲವೂ ಕೂಡ ನಿವಾರಿಸಲ್ಪಡುತ್ತದೆ ಸಖಿ. ಆದ್ದರಿಂದ ನೀನು ಚಿಂತಿಸುವ ಅವಶ್ಯಕತೆ ಇಲ್ಲ. ಪರಮಾತ್ಮನಲ್ಲಿ ಅಭಿನಿವೇಶವನ್ನು ತೋರು, ಆಭಿಮುಖ್ಯವನ್ನು ಉಳ್ಳವರಾಗಿ ಅವನ ನಾಮ ಸಂಕೀರ್ತನೆಯನ್ನು ಮಾಡಿದ್ದೇ ಆದರೆ ಪರಮಾತ್ಮ ನಮ್ಮ ಎಲ್ಲ ಪಾಪಗಳನ್ನು ಕಳೆದು ಬಿಡ್ತಾನೆ ಎಂಬುದಾಗಿ ಗೋದೆ ತನ್ನ ಸಖಿಯನ್ನು ನೋಡಿ மாயனை செப்பு வடமதுர மைந்தனை செப்பு தாமோதரனை செப்பு ತಾಯಿ ಕುಳಲ್ ವಿಳಕ್ಕಂ செய்த ದಾಮೋದರನೆ ಚಪ್ಪು ಎಂಬುದಾಗಿ ಪರಮಾತ್ಮನ ಕಲ್ಯಾಣ ಗುಣಗಳನ್ನು, ಪರತ್ವ ಸೌಲಭ್ಯಗಳನ್ನು ವರ್ಣನೆ ಮಾಡುತ್ತಾ ಅವನ ನಾಮ ಸಂಕೀರ್ತನೆಯನ್ನು ಮಾಡು. ಆದರೆ ನಾಮ ಸಂಕೀರ್ತನೆ ಒಂದು ಫಲಾಪೇಕ್ಷೆಯಿಂದ ಅಲ್ಲ, ಪರಮಾತ್ಮನ ಕೈಂಕರ್ಯ ರೂಪವಾಗಿ ಸ್ವಯಂ ಪ್ರಯೋಜನವಾಗಿ ಅವನ ನಾಮಗಳನ್ನು ಹಾಡಿದ್ದೇ ಆದರೆ ಪರಮಾತ್ಮ ನಮಗೆ ಅನುಗ್ರಹವನ್ನು ಮಾಡ್ತಾನೆ ಎಂಬುದಾಗಿ ತಿಳಿಸುತ್ತಾ ಯಾರನ್ನು ಗಾನ ಮಾಡಬೇಕು ಎಂದರೆ, ಈಗ ನಮಗೆ ಪ್ರಾಪ್ಯನಾದವನು ಯಾರು, ನಮಗೆ ಅಭಿಮತನಾದವನು ಯಾರು ಎಂದರೆ ಗೋಕುಲದಲ್ಲಿ ಯಶೋದಾನಂದ ಗೋಪರ ಕಂದನಾಗಿ ಭೂಮಿಗಿಳಿದು ಬಂದ ಆ ಪರಮಾತ್ಮ ಶ್ರೀಕೃಷ್ಣ. ಅವನು ನಮಗೆ ಅಭಿಮತನಲ್ಲವ, ಅವನನ್ನು ಗಾನ ಮಾಡೋಣ, ಅವನನ್ನೇ ಹೇಳು. ಎಲ್ಲಿಯೋ ಪರಮಪದದಲ್ಲಿರುವ ಪರಮಾತ್ಮ, ಮತ್ತೆ ಯಾವುದೋ ಕಾಲದಲ್ಲಿ ನಡೆದ ರಾಮಾವತಾರ, ಎಂದೋ ನಮಗೆ ಅರಿವಿಗೆ ಬಾರದ ನರಸಿಂಹ ವಾಮನ ವರಾಹ ಅವತಾರಗಳು. ಅದ್ಯಾಕೆ ಈಗ ನಾವು ಗೋಪಿಕೆಯರು ನಮ್ಮ ಕುಲದಲ್ಲಿ ತಾನಾಗಿ ಬಂದು ಅವತರಿಸಿದ್ದಾನಲ್ಲವ ನಮಗಾಗಿ, ಅಂತಹ ಕೃಷ್ಣನನ್ನು ಗಾನ ಮಾಡೋಣ ಎಂಬುದಾಗಿ ಹೇಳ್ತಾ ಅವನು ಎಂತಹವನು, ನಮ್ಮ ಬಳಿಯಲ್ಲಿ ಪರಾತ್ಪರನಾಗಿ ಸರ್ವೋತ್ಕೃಷ್ಟನಾಗಿ ಇದ್ದರೂ ಕೂಡ ಉಭಯ ವಿಭೂತಿ ನಾಥನಾಗಿ ಸರ್ವಾಂತರ್ಯಾಮಿಯಾಗಿ ಸರ್ವೋತ್ಕೃಷ್ಟನಾಗಿ ಇದ್ದು ಸರ್ವ ನಿಯಾಮಕನಾದ ಆ ಪರಮಾತ್ಮ ನಮ್ಮ ಕುಲದಲ್ಲಿ ಬಂದು ಅವತರಿಸಿ ನಮ್ಮಿಂದ ಕಟ್ಟಿಸಿಕೊಂಡು ಕೊಡಿಸಿಕೊಂಡು ಗೋವುಗಳನ್ನು ಕಾಯುತ್ತಾ ಹಾಲನ್ನು ಕರೆಯುತ್ತಾ ಗೊಲ್ಲ ಬಾಲಕರ ಜೊತೆಯಲ್ಲಿ ಆಟವಾಡತಕ್ಕಂತಹ ಅದ್ಭುತ ಮುಗ್ಧ ಬಾಲಕನಾಗಿ ಬಂದಿದ್ದಾನಲ್ಲವ, ಅವನನ್ನು ಗಾನ ಮಾಡೋಣ. ಅವನು ಯಾರು? ಮಾಯನೈ ಎಂಬುದಾಗಿ ಹೇಳ್ತಾಳೆ ಆಂಡಾಳ್. ಮಾಯನೈ ಮನ್ನೆ ಒಣ ಮಧುರೆ ಮೈಂದನೈ ಎಂಬುದಾಗಿ ಆ ಪರಮಾತ್ಮನ ಅತ್ಯದ್ಭುತವಾದ ಲೀಲೆಗಳನ್ನು ಆಂಡಾಳ್ ಗಾನ ಮಾಡ್ತಾಳೆ. ಮಾಯನ್ ಎಂಬುದಾಗಿ ಆ ಪರಮಾತ್ಮನಿಗೆ ಒಂದು ಅಪರೂಪವಾದ ನಾಮವನ್ನು ದೇವಿ ಆಂಡಾಳ್ ಸಮರ್ಪಣೆ ಮಾಡ್ತಾಳೆ. ಮಾಯನ್ ಎಂದರೆ ಏನು? ನಾವು ಮಾಯಾ ಎಂಬ ಶಬ್ದವನ್ನು ಪ್ರಯೋಗ ಮಾಡ್ತೇವೆ. ನಮ್ಮ ಮಾತಿನಲ್ಲಿ ಮಾಯಾ ಶಬ್ದದ ಅರ್ಥವೇನು ಎಂದರೆ ಏನೋ ಚಮತ್ಕಾರ, ಇಂದ್ರಜಾಲ, ಮಾಯಾ, ಮೋಡಿ ಇತ್ಯಾದಿಯಾಗಿ ಹೇಳ್ತೀವಿ. ಆದರೆ ಮಾಯಾ ಶಬ್ದಕ್ಕೆ ಅದು ಅರ್ಥವಲ್ಲ. ಸಂಸ್ಕೃತ ನಿಘಂಟುವಿನ ಪ್ರಕಾರ ಮಾಯಾ ವಯುನಂ ಜ್ಞಾನಂ ಅಂತ ನೇರ ವಿಪರೀತ ಅರ್ಥ. ಮಾಯಾ ಶಬ್ದಕ್ಕೆ ಜ್ಞಾನ ಅಂತ ಅರ್ಥ. ನಾವದನ್ನು ಅಜ್ಞಾನ, ಇಂದ್ರಜಾಲ, ಮೋಡಿ, ಮಂತ್ರ ಇತ್ಯಾದಿ ವಿರುದ್ಧಾರ್ಥದಲ್ಲಿ ನಾವು ಅರ್ಥ ಮಾಡ್ಕೊಂಡಿದ್ದೀವಿ. ಆದರೆ ಮಾಯಾ ಶಬ್ದಕ್ಕೆ ಅರ್ಥ ಮಾಯಾ ವಯುನಂ ಜ್ಞಾನಂ ಅಂತ ಜ್ಞಾನ ಅಂತ ಅರ್ಥ. ಮಾಯನೈ ಎಂದರೆ ಪರಿಪೂರ್ಣವಾಗಿರ್ತಕ್ಕಂತಹ ಜ್ಞಾನ ಸ್ವರೂಪನಾಗಿ ಜ್ಞಾನ ಗುಣಕನಾಗಿ ಎಲ್ಲ ಕಡೆಗಳಲ್ಲಿ ತನ್ನ ಜ್ಞಾನದಿಂದ ವ್ಯಾಪಿಸಿರ್ತಕ್ಕಂತಹ ಪರಾತ್ಪರನಾದ ಸರ್ವೋತ್ಕೃಷ್ಟನಾದ ಪರಮಾತ್ಮ ಎಂಬುದು ಮಾಯಾ ಶಬ್ದದ ಅರ್ಥ. ವೇದವು ಕೂಡ ಪರಮಾತ್ಮನನ್ನು ಹಾಗೇ ಹೇಳುತ್ತೆ. ಮಾಯಾಂತು ಪ್ರಕೃತಿಂ ವಿದ್ಯಾತೆ ಮಾಯಿನಂತು ಮಹೇಶ್ವರಂ, ಮಾಯಿನಂತೂ ಮಹೇಶ್ವರಂ ಅಂತ ಹೇಳುತ್ತೆ. ಅಂದರೆ ಈ ಅಚಿತ್ ತತ್ವಗಳು ಯಾವುದು ಉಂಟೋ ಅದನ್ನು ಪ್ರಕೃತಿಯನ್ನು ಮಾಯಾ ಶಬ್ದದಿಂದ ಕರಿತೀವಿ. ಮಾಯಾ ಶಬ್ದ ನಾನಾರ್ಥಕವಾದ ಶಬ್ದ. ಆ ಮಾಯಾ ಶಬ್ದ ಜಡತತ್ವವಾದ ಪ್ರಕೃತಿಯನ್ನು ಹೇಳುತ್ತೆ. ಸತ್ವರಜಸ್ತಮೋ ಗುಣಗಳಿಂದ ಕೂಡಿದಂತಹ ಆ ಪ್ರಕೃತಿ ತತ್ವವನ್ನು ನಿಯಮನ ಮಾಡುವವನಾಗಿ ಅದನ್ನು ಆಳುವವನಾಗಿ ಇರ್ತಕ್ಕಂತಹ ಮಾಯಿ ಎಂಬುದಾಗಿ ಕರೆಯಲ್ಪಡುವವನು ಪರಮೇಶ್ವರ, ಪರತತ್ವ, ಪರಂಧಾಮ ಎಂಬುದಾಗಿ ವೇದಗಳು ಇದೇ ಮಾತನ್ನು ಹೇಳ್ತಾ ಇದೆ. ಮಾಯಾ ವಯುನಂ ಜ್ಞಾನಂ ಎಂಬ ಅರ್ಥದಲ್ಲಿ ಸರ್ವಜ್ಞನಾದ ಪರಮಾತ್ಮ ಎಂಬುದು ಒಂದು ಅರ್ಥ. ಆದರೆ ಮತ್ತೊಂದು ಅರ್ಥವೇನು? ಆ ಪರಾತ್ಪರ ಉಭಯ ವಿಭೂತಿ ನಾಥನಾಗಿ ಪರಮಪದ ಸಾಮ್ರಾಜ್ಯದಲ್ಲಿ ಉಭಯ ಶ್ರೀಭೂ ನೀಳಾದೇವಿಯರೊಂದಿಗೆ ಆದಿಶೇಷ ಸಿಂಹಾಸನದಲ್ಲಿ ಆರೂಢನಾಗಿ ಉಭಯ ವಿಭೂತಿಯನ್ನು ನಿಯಮನ ಮಾಡತಕ್ಕಂತಹ ಪರಮಾತ್ಮನ ಪರರೂಪವನ್ನು ಮಾಯನೈ ಎಂಬುದಾಗಿ ಕರೀತಾಳೆ. ಪರಮಾತ್ಮನಿಗೆ
5 ವಿಧವಾದಂತಹ ರೂಪಗಳನ್ನು ಶಾಸ್ತ್ರಗಳೇ ಹೇಳುತ್ತೆ. ಪರಮಪದ ಸಾಮ್ರಾಜ್ಯದಲ್ಲಿ ಇರುವ ಪರಮಾತ್ಮನ ರೂಪಕ್ಕೆ ಪರರೂಪ ಅಂತ ಹೆಸರು. ಆ ಪರಮಾತ್ಮ ತನ್ನನ್ನು ಈ ಸೃಷ್ಟಿಸ್ಥಿತಿ ಲಯಾದಿ ಕಾರ್ಯಗಳಿಗಾಗಿ ವಿಭಾಗ ಮಾಡಿಕೊಳ್ಳುವುದಕ್ಕಾಗಿ ಪರರೂಪಿಯಾದವನು ವಾಸುದೇವ ಎಂಬ ಒಂದು ರೂಪವನ್ನು ತಾಳ್ತಾನೆ. ಅದಕ್ಕೆ ವ್ಯೂಹ ಎಂಬುದಾಗಿ ಹೆಸರು. ವ್ಯೂಹ ವಾಸುದೇವ ಎಂಬುದಾಗಿ ಆ ಪರಮಾತ್ಮನಿಗೆ ಹೆಸರು. ಆ ವ್ಯೂಹ ವಾಸುದೇವ ತನ್ನನ್ನು 3 ವಿಭಾಗ ಮಾಡಿಕೊಳ್ತಾನೆ. ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ ಎಂಬುದಾಗಿ. ಪ್ರದ್ಯುಮ್ನ ಚತುರ್ಮುಖ ಬ್ರಹ್ಮನ ಒಳಗಡೆ ಪ್ರವೇಶ, ಸಂಕರ್ಷಣ ಪಾರ್ವತೀಪತಿಯಾದ ಶಿವನ ಒಳಗಡೆ ಪ್ರವೇಶ, ಅನಿರುದ್ಧನಾಗಿ ತಾನೇ ಕ್ಷೀರಸಾಗರದಲ್ಲಿ ಶಯನ. ಈ ರೀತಿ ಪ್ರದ್ಯುಮ್ನ ಎಂಬುದು ಸೃಷ್ಟಿ ಮಾಡತಕ್ಕಂತಹ ಪರಮಾತ್ಮನ ರೂಪ, ಸಂಕರ್ಷಣ ಎಂಬುದು ಲಯಗೊಳಿಸತಕ್ಕಂತಹ ಶಿವನ ಒಳಗಡೆ ಅಂತರ್ಯಾಮಿಯಾಗಿ ಆವೇಶಿಸಿರುವ ರೂಪ. ಇನ್ನು ಅನಿರುದ್ಧ ತಾನೇ ಸಾಕ್ಷಾತ್ತಾಗಿ ತಾನು ಸೃಷ್ಟಿಸಿದ ಜಗತ್ತನ್ನು ಸಂರಕ್ಷಣೆ ಮಾಡುವುದಕ್ಕಾಗಿ ಕ್ಷೀರಸಾಗರದಲ್ಲಿ ಶಯನ ಮಾಡಿಕೊಂಡ ರೂಪ ಅನಿರುದ್ಧ. ವಾಸುದೇವ, ಪ್ರದ್ಯುಮ್ನ, ಅನಿರುದ್ಧ, ಸಂಕರ್ಷಣ ಎಂಬುದಾಗಿ ಹೇಳ್ತೇವೆ. ಅದು ವ್ಯೂಹ ವಾಸುದೇವ. ಹೀಗೆ ಪ್ರದ್ಯುಮ್ನಾಗಿ ಒಳಗಡೆ ಪ್ರವೇಶ ಮಾಡದೆ ಹೋದರೆ ಚತುರ್ಮುಖ ಬ್ರಹ್ಮ ಸೃಷ್ಟಿಯನ್ನು ಮಾಡಲಾರ. ಲಯ ಕಾರ್ಯವನ್ನು ಶಿವ ಮಾಡಬೇಕಾದ್ರೆ ಈ ಪರಮಾತ್ಮ ಸಂಕರ್ಷಣನಾಗಿ ಅವನೊಳಗೆ ಇದ್ದರೆ ಮಾತ್ರ, ಇಲ್ಲದಿದ್ದರೆ ಆ ಶಿವ ಯಾವ ಕಾರ್ಯವನ್ನು ಮಾಡಲಾರ. ಹೀಗೆ ಸೃಷ್ಟಿಯನ್ನು ಒಬ್ಬನಿಗೆ ಕೊಟ್ಟು ಲಯವನ್ನು ಒಬ್ಬನಿಗೆ ಕೊಟ್ಟು ರಕ್ಷಣೆಯನ್ನು ಮಾತ್ರ ತಾನೇ ಇಟ್ಕೊಂಡಿದ್ದಾನೆ ಪರಮಾತ್ಮ. ಕಾರಣ ಎಲ್ಲಕ್ಕಿಂತ ಅತಿ ಪ್ರಧಾನವಾದದ್ದು ರಕ್ಷಣೆ. ಆ ಕಾರ್ಯವನ್ನು ಅನಿರುದ್ಧನಾಗಿ ಕ್ಷೀರಸಾಗರದಲ್ಲಿ ಶಯನ ಮಾಡಿಕೊಂಡು ಪರಮಾತ್ಮ ನಡೆಸ್ತಾನೆ. ಇದು ಪರಮಾತ್ಮನ ಒಂದು ರೂಪ. ಈ ರೀತಿ ಇದು ವ್ಯೂಹ ಎಂಬುದಾಗಿ ಕರೆಯಲ್ಪಡುತ್ತೆ. 3ನೆಯದು ಅಂತರ್ಯಾಮಿ. 3 ವಿಧವಾದ ಅಂತರ್ಯಾಮಿ. ಎಲ್ಲ ಕಡೆಗಳಲ್ಲಿ ಸ್ವತಃ ಸ್ವರೂಪತಃ ಪರಮಾತ್ಮ ಇದ್ದಾನೆ. ಅವನು ಸಂಕೋಚ ಮಾಡ್ಕೊಳ್ಳೋಕ್ಕಾಗೋದೇ ಇಲ್ಲ. ಕೆಲವರು ತುಂಬ ದಪ್ಪ ಇರ್ತಾರೆ, ಎಷ್ಟು ಕಡಿಮೆ ಅಂತ ಕೂತ್ಕೊಂಡ್ರು ಅವ್ರಿಗೆ ಇಷ್ಟಾಗಲ ಜಾಗ ಬೇಕು, ಏನು ಮಾಡುವುದು? ಆ ರೀತಿ ಪರಮಾತ್ಮನ ಸ್ವರೂಪವೇ ವಿಭು, ಆಮ್ನಿ ಪ್ರೆಸೆಂಟ್. ಪರಮಾತ್ಮ ಎಲ್ಲ ಕಡೆ ಹರಡಿದ್ದಾನೆ, ಅವನ ಸ್ವರೂಪವೇ ವಿಭು. ಅದು ಒಂದು ಅಂತರ್ಯಾಮಿ. ಇನ್ನೊಂದು, ಪ್ರತಿಯೊಬ್ಬ ವ್ಯಕ್ತಿಯ ಒಳಗೂ ಕೂಡ ಪರಮಾತ್ಮ ಆತ್ಮನ ಒಳಗಡೆ ಇದ್ದೇ ಇದ್ದಾನೆ. ಅಂತರ್ಬಹಿಶ್ಚ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ ಎಂಬುದಾಗಿ ಶ್ರುತಿ ಮಾತೆಯೇ ಶ್ರೀಸ್ತುತಿ. ಅದರಂತೆ ಎಲ್ಲ ಆತ್ಮದ ಒಳಗೂ ಪರಮಾತ್ಮನಿದ್ದಾನೆ. ಅದೊಂದು ಅಂತರ್ಯಾಮಿತ್ವ. ಇನ್ನೊಂದು, ಈ ಆತ್ಮ ಈ ಶರೀರದ ಒಳಗಡೆ ಪ್ರವೇಶ ಮಾಡ್ತಾನಲ್ಲ, ಹುಟ್ಟುವ ಕಾಲದಲ್ಲಿ ಪರಮಾತ್ಮ ಈ ಆತ್ಮ ಈ ಶರೀರದಲ್ಲಿದ್ದು ಇಂತಹ ಕರ್ಮವನ್ನು ಅನುಭವಿಸಬೇಕು ಅಂತ ಎಲ್ಲ ಮೃಗ, ಪಕ್ಷಿ, ಪ್ರಾಣಿ, ಮನುಷ್ಯ, ದೇವ, ತಿರಿಯ, ಸ್ಥಾವರ ಎಲ್ಲಕ್ಕೂ ಕೂಡ ಒಂದು ಜನ್ಮವನ್ನು ಕೊಡ್ತಾನಲ್ಲ. ಆಗ ಆತ್ಮ ಈ ಶರೀರವನ್ನು ಪ್ರವೇಶಿಸಬೇಕಾದರೆ ಆತ್ಮನನ್ನು ಕಳುಹಿಸಿ ಅದರ ಜೊತೆಗೆ ತಾನೂ ಹೋಗ್ತಾನೆ ಒಳಗಡೆ. ತದನು ಪ್ರವಿಶ್ಯ ತದನು ಪ್ರಾವಿಶತ್ ಉಪನಿಷತ್ ಹೇಳುತ್ತೆ. ಪುಹುಂದಾನ್ ಪುಹುಂದರ್ಪಿನ್ ಆಳ್ವಾರ್, ಹಾಗೆ ಟ್ರಾನ್ಸ್ಲೇಷನ್ ತಮಿಳಲ್ಲಿ ದಿವ್ಯ ಪ್ರಬಂಧ. ಈ ರೀತಿ ಆ ಶರೀರದ ಒಳಗಡೆ ಆ ಆತ್ಮ ಇರಬೇಕಾದ್ರೆ ಇವನ್ ಜೊತೆನಲ್ಲಿ ಇರಬೇಕು, ಬೈಂಡಿಂಗ್ ಕ್ಯಾಟಲಿಸ್ಟ್. ಇಲ್ಲದೆ ಹೋದರೆ ಆತ್ಮ ಈ ಶರೀರದಲ್ಲಿ ನಿಲ್ಲೋಲ್ಲ, ಆತ್ಮ ಹೇಳಿದಾಗ ಈ ಶರೀರ ಕೇಳೋಲ್ಲ. ಅದಕ್ಕಾಗಿ ಪ್ರತಿಯೊಬ್ಬರ ಶರೀರದ ಹೃದಯದಲ್ಲಿ ಅವರವರ ಅಂಗುಷ್ಟ ಎಷ್ಟಿದೆ, ಈ ಒಂದು ಕೊನೆಯ ಅಂಗುಷ್ಟದ ತುದಿ ಇದೆಯಲ್ಲ, ಇಷ್ಟು ಆಕಾರದಲ್ಲಿ ಅವರವರ ಹೃದಯದಲ್ಲಿರ್ತಾನೆ. ಅವರವರ ಅಂಗುಷ್ಟ ಎಷ್ಟಿದೆ ಅಷ್ಟಷ್ಟು ಅವರವರ ಹೃದಯದಲ್ಲಿರ್ತಾನೆ. ನನ್ನ ಹೃದಯದಲ್ಲಿ ನನ್ನ ಅಂಗುಷ್ಟದಷ್ಟು, ನಿಮ್ಮ ಹೃದಯದಲ್ಲಿ ನಿಮ್ಮ ಅಂಗುಷ್ಟದಷ್ಟು, ಆ ರೀತಿ ಇರ್ತಾನೆ. ಅಂಗುಷ್ಠ ಪ್ರಮಿತಃ ಎಂಬುದಾಗಿ ಇದನ್ನು ಬ್ರಹ್ಮಸೂತ್ರದಲ್ಲಿ ವ್ಯಾಸ ಮುನಿವರ್ಯರು ವರ್ಣನೆ ಮಾಡ್ತಾರೆ. ಹೀಗೆ ಇದೆಲ್ಲ ಅಂತರ್ಯಾಮಿಯಲ್ಲಿ ಸೇರಿದ್ದು. ಇನ್ನು 4ನೆಯದು ಯಾವುದು ಅಂತ ಕೇಳಿದ್ರೆ ವಿಭವ. ಪರಮಾತ್ಮನ ಅವತಾರದ ರೂಪಗಳು ಮತ್ಸ್ಯ, ಕೂರ್ಮ, ವರಾಹ, ವಾಮನ, ನರಸಿಂಹ, ಹಯಗ್ರೀವ, ವರಾಹ, ಏನೇನು ಬಲರಾಮ ಅವತಾರಗಳು ಉಂಟೋ ಆ ಅವತಾರದ ರೂಪಗಳಿಗೆ ವಿಭವ ಅಂತ ಹೆಸರು. ಪರ, ವ್ಯೂಹ, ವಿಭವ, ಅಂತರ್ಯಾಮಿ. ಇನ್ನು ಅರ್ಚ. ಅರ್ಚ ಅಂದ್ರೇನು? ಅರ್ಚ್ ಪೂಜಾಯಾಮ್ ಎಂಬುದಾಗಿ ಧಾತು. ನಮ್ಮಿಂದ ಅಂದರೆ ಅವತಾರಗಳ ಕಾಲವೆಲ್ಲವೂ ಮುಗಿದ ನಂತರ ಪರಮಾತ್ಮನನ್ನು ನೇರಾಗಿ ಕಾಣಲಾಗದ ನಮ್ಮಂತಹ ಸಂಸಾರಿಗಳಿಗಾಗಿ ಪರಮಾತ್ಮ ಮಣ್ಣಿನಲ್ಲಿ, ಲೋಹದಲ್ಲಿ, ಶಿಲೆಯಲ್ಲಿ, ದಾರುವಿನಲ್ಲಿ ಈ ರೀತಿ ಆಗಲ್ಲ,
ನಾವು ಅವನ ಬಿಂಬವನ್ನು ಮಾಡಿ ಪರಮಾತ್ಮನನ್ನು ಆರಾಧನೆ ಮಾಡ್ತೇವಲ್ಲವ, ಅಂತಹ ನಮ್ಮ ಆರಾಧನೆಗೆ ಏರ್ಪಡಿಸಿಕೊಂಡ ಬಿಂಬದಲ್ಲಿ ಪರಮಾತ್ಮ ಸನ್ನಿಧಾನವನ್ನು ಮಾಡ್ತಾನೆ. ಅದೊಂದು ಪರಮಾತ್ಮನ ತಿರುಮೇನಿ ಶರೀರ. ಯಾವ ರೀತಿ ಕೃಷ್ಣನ ದಿವ್ಯಮಂಗಳ ವಿಗ್ರಹವೋ, ಯಾವ ರೀತಿ ವರಾಹನ ದಿವ್ಯಮಂಗಳ ವಿಗ್ರಹವೋ, ಹಾಗೆಯೇ ಇಲ್ಲಿರುವ ಈ ಶಿಲಾ ತಿರುಮೇನಿ ಪರಮಾತ್ಮನ ಶರೀರ. ನಾವೇನು ತಿಳ್ಕೊಳ್ತೀವಿ, ಪರಮಾತ್ಮನಿಗೊಂದು ದೇಹ ಇದೆ, ಅದರ ಮೇಲೆ ಇದು ಕವಚ ಅಂತ. ತಪ್ಪು. ಇದೇ ಪರಮಾತ್ಮನಿಗೆ ಶರೀರ. ಆದ್ದರಿಂದಲೇ ನಾವು ಮನೆಯಲ್ಲಿ ಒಂದು ಪುಟ್ಟ ವಿಗ್ರಹ ಇಡ್ತೀವಿ, ಒಂದು ಸಾಲಿಗ್ರಾಮ ಇಡ್ತೀವಿ, ಅದೆಲ್ಲ ಪರಮಾತ್ಮನಿಗೆ ಸ್ವತಃ ರಾಮಕೃಷ್ಣಾದಿಗಳ ಶರೀರದಂತೆ, ಶರೀರ ಅಂತ ಹೇಳಬಾರ್ದು, ದಿವ್ಯಮಂಗಳ ವಿಗ್ರಹದಂತೆ ಇದೂ ಕೂಡ ದಿವ್ಯಮಂಗಳ ವಿಗ್ರಹ. ಆರಾಧನೆ ಮಾಡಬೇಕಾದ್ರೆ ಅತ್ಯಂತ ಜೋಪಾನವಾಗಿ ಆರಾಧನೆ ಮಾಡಬೇಕು. ಎಲ್ಲಿ ಹೆಚ್ಚು ಹೂವಿಟ್ಟರೆ ಭಾರವಾಗುತ್ತೋ, ಎಲ್ಲಿ ಬಾಡಿದ ಹೂವಿಟ್ಟರೆ ದುರ್ವಾಸನೆ ಬರುತ್ತದೆಯೋ, ಎಲ್ಲಿ ನಾವು ಮಾಡಿದ ಪಾಕ ರುಚಿ ಇಲ್ಲದಿದ್ದರೆ ಆ ಪರಮಾತ್ಮನಿಗೆ ಹಿಡಿಸುವುದಿಲ್ಲವೋ, ಅಥವಾ ಬಹಳ ಹತ್ತಿರದಿಂದ ಕರ್ಪೂರವನ್ನು ಹಿಡಿದರೆ ಎಲ್ಲಿ ಸುಡುತ್ತದೆಯೋ ಎಂದು ಅಂಚಿ ಅಳುಕಿ ಆ ಪರಮಾತ್ಮನಿಗೆ ಆರಾಧನೆಯನ್ನು ಮಾಡಬೇಕು. ಅಯ್ಯೋ ಕಲ್ತಾನೆ ಏನಾಗಲ್ಲ. ಕೆಲವು ದೇವಸ್ಥಾನದಲ್ಲಿ ನೋಡಿದ್ದೀವಿ, ಅರ್ಚಕರು ಪರಮಾತ್ಮನ ವಿಗ್ರಹದ ಮೇಲೆ ಕೈ ಇಟ್ಕೊಂಡು ಆರಾಮಾಗಿ ನಿಂತಿರ್ತಾರೆ. ಇವ್ರ ಭಾರ ಹೊರೋದಕ್ಕೆ ಪರಮಾತ್ಮ ಆ ತಿರುಮೇನಿಯನ್ನು ಪಡ್ಕೊಂಡಿದ್ದಾನೆ. ಎಷ್ಟು ಭಯಭಕ್ತಿಯಿಂದ ಆ ಪರಮಾತ್ಮನನ್ನು ಆರಾಧನೆ ಮಾಡಬೇಕು. ಎಲ್ಲಕ್ಕಿಂತ ಪರವ್ಯೂಹ ವಿಭವ ಅಂತರ್ಯಾಮಿಗಿಂತ ಅರ್ಚಾವತಾರಕ್ಕೆ ಪ್ರಾಧಾನ್ಯ ಅಧಿಕ ಅಂದ್ಬಿಟ್ರು. ಸರ್ವಂ ಪೂರ್ಣಂ ಸಹೋಂ ಆಹಯಾಲೆ ಅರ್ಚಾವತಾರಂ ಪರಿಪೂರ್ಣಂ ಅಂದ್ಬಿಟ್ರು. ಅರ್ಚಾವತಾರದಲ್ಲಿ ಹೆಚ್ಚು ಜಾಗರೂಕತೆಯಿಂದ ಆರಾಧನೆ ಮಾಡಬೇಕು, ಜೋಪಾನವಾಗಿ. ಆಗ ಹುಟ್ಟಿದ ಮಗುವಿಗಿಂತ ಜಾಗರೂಕತೆಯಿಂದ ಅರ್ಚಾಮೂರ್ತಿಯನ್ನು ನೋಡ್ಕೊಳ್ಬೇಕು ಅಂತ ಶಾಸ್ತ್ರಗಳು ಹೇಳುತ್ತೆ. ಇದರಲ್ಲಿ ಈ ವಿಭವ ಮೂರ್ತಿ ಪರಮಾತ್ಮ ಪರವಾಸುದೇವನಾಗಿ ಸರ್ವಜ್ಞನಾಗಿ ಸರ್ವಶಕ್ತನಾಗಿರುವ ಪರಮಾತ್ಮ ಈಗ ವಿಭವಾವತಾರವನ್ನು ತಾಳಿ ಈ ಗೋಕುಲದಲ್ಲಿ ಬಂದು ಅವತಾರ ಮಾಡಿದ್ದಾನಲ್ಲವ, ಆ ವಿಭವ ಮೂರ್ತಿಯಾದ ಕೃಷ್ಣ ಪರಮಾತ್ಮನ ಗುಣಾನುಭವವನ್ನು ಮಾಡುತ್ತಾ ಈ ಗುಣಾನುಭವದಲ್ಲಿ ನಾವು ಸಂಬಂಧವನ್ನು ಪಡೆದುಕೊಂಡರೆ ನಮ್ಮ ವಿರೋಧಿಗಳು ತಾನಾಗಿ ನಿವಾರಣೆಯಾಗುತ್ತದೆ ಅಂತ ಹೇಳಿ ಸಮಸ್ತ ಕಲ್ಯಾಣ ಗುಣವನ್ನು ಉಳ್ಳವನಾಗಿ ನಿರತಿಶಯಾನಂದ ಪರಿಪೂರ್ಣನಾಗಿ ಉಭಯ ವಿಭೂತಿ ನಾಥನಾಗಿ ಶ್ರೀಯಪ್ಪತಿಯಾಗಿ ಏಕಾರಣ್ಯವಾದಂತೆ ಇರತಕ್ಕಂತಹ ಪರಮಪದ ಸಾಮ್ರಾಜ್ಯದಲ್ಲಿ ಇರುವ ಆ ಪರಮಾತ್ಮನ ಪರರೂಪವನ್ನು ಮಾಯನೈ ಎಂಬುದಾಗಿ ಹೇಳ್ತಾಳೆ. ಆದರೆ ಆ ಪರಮಾತ್ಮ ನಮ್ಮ ಊಹೆಗೆ ನಿಲುಕದವನು. ನಮಗೆ ಅವನನ್ನು ಅರಿಯುವುದು ಸಾಧ್ಯವಿಲ್ಲ. ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ ಎಂಬುದಾಗಿ ಉಪನಿಷತ್ತು ಹೇಳುತ್ತೆ. ಎಲ್ಲಿ ಮಾತು ಎಟುಕುವುದಿಲ್ಲವೋ, ಎಲ್ಲಿ ಮಾತು ಮೌನವಾಗುತ್ತದೆಯೋ, ಮನಸ್ಸು ಕೂಡ ಯಾವುದನ್ನು ಅರಿಯಲಾರದೋ ಅದು ಪರಮಾತ್ಮ ತತ್ವ ಎಂಬುದಾಗಿ ಹೇಳಿದೆಯಲ್ಲವ. ಆದ್ದರಿಂದ ಆ ಪರಮಾತ್ಮನನ್ನು ಯಾರು ತಿಳ್ಕೊಂಡಿದ್ದಾರೆ ಅಂತ ಕೇಳಿದ್ರು. ಯಾರು ತಿಳ್ಕೊಂಡಿದ್ದೀವಿ ಅಂತ ಹೇಳ್ತಾರೆ ಅವರಿಗೆ ತಿಳಿದಿಲ್ಲ. ಯಾರು ಪರಮಾತ್ಮನನ್ನು ಪೂರ್ಣವಾಗಿ ತಿಳ್ಕೊಳ್ಳೋಕ್ಕಾಗಲ್ಲ ಅಂತ ತಿಳ್ಕೊಂಡಿದ್ದಾರೆ ಅವರು ತಿಳ್ಕೊಂಡಿದ್ದಾರೆ. ಕಾರಣ ಏನು? ಪೂರ್ಣವಾಗಿ ತಿಳ್ಕೊಳ್ಳೋಕ್ಕಾಗಲ್ಲ ಅನ್ನೋದೇ ನಿಜ. ತಿಳ್ಕೊಂಡು ಬಿಟ್ಟಿದ್ದೀನಿ ಅನ್ನೋದು ಅಸತ್ಯ, ಮಿಥ್ಯೆ. ಪರಮಾತ್ಮನನ್ನು ಪೂರ್ಣವಾಗಿ ಯಾರೂ ಅರಿಯೋಕ್ಕಾಗಲ್ಲ. ಅರ್ಜುನನಿಗೆ ವಿಶ್ವರೂಪವನ್ನು ತೋರಿದ ಅಂತೀವಿ. ಅದೇನು ವಿಶ್ವರೂಪ? ಪರಮಾತ್ಮನ ಅಪಾರವಾದ ವ್ಯಾಪ್ತಿಯಲ್ಲಿ ಒಂದು ಸಾಸಿವೆಯಟ್ಟು ಇಲ್ಲ ಅರ್ಜುನ ಕಂಡ ವಿಶ್ವರೂಪ. ಎಂತಹ ಪರಮಾತ್ಮನ ವ್ಯಾಪ್ತಿ, ಪರಮಾತ್ಮನ ವೈಭವ ಎಂತಹದ್ದು. ಯಸ್ಯಾಮತಂ ತಸ್ಯ ಅಮತಂ ಅಂತ ಹೇಳ್ಬಿಡ್ತು. ಅವಿಜ್ಞಾತಂ ವಿಜಾನತಂ ಅಂದ್ಬಿಡ್ತು ಉಪನಿಷತ್ತುಗಳು. ಯಾರು ತಿಳ್ಕೊಂಡಿದ್ದೀವಿ ಅಂತ ಹೇಳ್ತಾರೆ ಅವರಿಗೆ ಪರಮಾತ್ಮ ತಿಳಿದಿಲ್ಲ. ಯಾರಿಗೆ ಪರಮಾತ್ಮ ಪೂರ್ತಿ ತಿಳ್ಕೊಳ್ಳೋಕ್ಕಾಗಲ್ಲ ಅಂತ ತಿಳ್ಕೊಂಡಿದ್ದಾರೆ ಅವರು ಪರಮಾತ್ಮನನ್ನು ತಿಳಿದಿದ್ದಾರೆ ಅಂತ ಹೇಳ್ಬಿಡ್ತು. ಇಂತಹ ಸರ್ವೇಶ್ವರ, ಇಂತಹ ಯಾರ ಮಾತಿಗೂ ಮನಸ್ಸಿಗೂ ನಿಲುಕದ ತತ್ವವಾದಂತಹ ಆ ಪರಾತ್ಪರ ವಸ್ತು ಈಗ ಕೃಷ್ಣನಾಗಿ ಅವತರಿಸಿ ಗೋಪರಿಗೂ ಹಸುಕರಿಗಳಿಗೂ ಗೋಪಿಕೆಯರಿಗೂ ತನ್ನ ಆಲಿಂಗನ ಸುಖವನ್ನು ನೀಡಿ ನವನೀತ ಚೌರ್ಯಾದಿಗಳನ್ನು ಮಾಡುತ್ತಾ ಅದ್ಭುತವಾದ ಬಾಲಲೀಲೆಗಳಿಂದ ಎಲ್ಲರಿಗೂ ಆನಂದವನ್ನು ಉಂಟು ಮಾಡುತ್ತಾ ತನ್ನ ಲೀಲೆಗಳಲ್ಲಿ ಸಮಸ್ತರನ್ನೂ ಮಗ್ನವಾಗಿಸುವಂತಹ ಪರಮಾತ್ಮನ ಮುಗ್ಧ ಮನೋಹರ ಕೃಷ್ಣ ರೂಪವನ್ನು ಮಾಯನೈ ಎಂಬುದಾಗಿ ಕರೀತಾಳೆ. ಅದು ಪರತ್ವ, ಇದು ಸೌಲಭ್ಯ. ಆ ಪರಾತ್ಪರ ವಸ್ತು ನಿಲುಕದವನು ನಮಗೆ. ಕೇವಲ ನಿತ್ಯಮುಕ್ತರಿಗೆ ಅನುಭವ ಆ ನಿತ್ಯಮುಕ್ತರೂ ಕೂಡ ಆ ಪರಮಾತ್ಮನನ್ನು ಪೂರ್ತಿಯಾಗಿ ಅನುಭವಿಸೋಕ್ಕಾಗಲ್ಲ ಅಂತಾರಂತೆ. ಹಾಗೆ ಅವರ ಅನುಭವಕ್ಕೆ ವಿಷಯವಾದದ್ದು ಪರರೂಪ. ಈಗ ನಮಗೆ ಹೇಗಿದ್ದಾನೆ ಪರಮಾತ್ಮ?
ನಮ್ಮ ಮನೆಯ ಅಂಗಳದಲ್ಲಿ ಆಡುವ ಕೂಸಾಗಿ ಬಂದಿದ್ದಾನಲ್ಲವ, ಇಷ್ಟು ಸುಲಭನಾಗಿ ಈ ಸೌಲಭ್ಯದ ಪರಾಕಾಷ್ಠೆಯಾದ ಕೃಷ್ಣನ ಬಾಲಲೀಲೆಯನ್ನು ನೋಡ್ತಾರೆ. ಆ ಮುದ್ದು ಕೃಷ್ಣನನ್ನು ಮಾಯನೈ ಎಂಬುದಾಗಿ ಕರೀತಾರೆ. ಆ ಪರಮಾತ್ಮ ಅಲ್ಲಿರುವವರು ಸದಾ ಪಶ್ಯಂತಿ ಅಂತ ಅವರಿಗೆ ಕಣ್ರೆಪ್ಪೆಗಳೇ ಇಲ್ಲ. ಅವನನ್ನು ಅನವರತ ಅನುಭವಿಸುವ ಹಾಗೆ ಇಲ್ಲಿ ಗೋಪಿಯರು ಕೂಡ ಇವನನ್ನು ಅನವರತ ಕಾಣುವಂತೆ ಅನುಗ್ರಹ ಮಾಡಿ ಬಂದನಲ್ಲ. ಈ ಪರಮಾತ್ಮನ ಚಮತ್ಕಾರವನ್ನು ಮಾಯನೈ ಎಂಬುದಾಗಿ ಕರೀತಾಳೆ ಆಂಡಾಳ್. ಏನು ಚಮತ್ಕಾರ? ಪರಮಾತ್ಮ ಅವತಾರ ಮಾಡ್ತಾನೆ, ಇದರಲ್ಲಿ ಏನು ಚಮತ್ಕಾರ ಅಂದರು. ಪರಮಾತ್ಮ ಅಷ್ಟು ಸುಲಭವಾಗಿ ಅವತಾರ ಮಾಡೋಕ್ಕಾಗಲ್ವಂತೆ. ಕಾರಣ ಏನು ಅಂತ ಕೇಳಿದ್ರೆ, ಪರಮಾತ್ಮನ ಅವತಾರಕ್ಕೆ ಹಲವಾರು ಕಾರಣಗಳುಂಟು. ಪರಮಾತ್ಮನ ಅಪರಿಮಿತವಾಗಿರ್ತಕ್ಕಂತಹ ಆ ಸಂಕಲ್ಪ ಅದು ಬೇಕು. ಮಾಯಾ ಎಂದರೆ ಏನು? ಪರಮಾತ್ಮನ ದಿವ್ಯವಾದ ಸಂಕಲ್ಪವನ್ನು ಮಾಯಾ ಅಂತ ಹೇಳ್ತಾರೆ. ಅದನ್ನೇ ಪರಮಾತ್ಮ ಹೇಳ್ತಾನೆ, ಮಮ ಮಾಯಾ ದುರತ್ಯಯ ಅಂತ ಹೇಳ್ದ ಗೀತೆಯಲ್ಲಿ. ಅದಕ್ಕೂ ಮೇಲೆ ಏನು ಹೇಳ್ತಾನೆ? ಅಜೋಪಿ ಸನ್ನವ್ಯಯಾತ್ಮ ಭೂತಾನಾಮೀಶ್ವರೋಪಿ ಸನ್ನೇ. ನಾನು ಹುಟ್ಟೇ ಇಲ್ಲದವನು, ಅಜಹ ಅಪಿ ಹುಟ್ಟಿಲ್ಲದವನೇ ಆದರೂ ಕೂಡ, ಅಜೋಪಿ ಸನ್ನ ಅವ್ಯಯಾತ್ಮ ಸಂಕೋಚ ವಿಕಾಸಗಳು ಇಲ್ಲದೆ ಸಾವು ನೋವುಗಳಿಲ್ಲದವನು ನಾನಾದರೂ ಕೂಡ ಸಂಭವಾಮಿ ಆತ್ಮಮಾಯೆಯ. ಗೀತೆಯಲ್ಲಿ ಕೃಷ್ಣನ ಮಾತು. ಸಂಭವಾಮಿ ಹುಟ್ಟುತ್ತೇನೆ ಆತ್ಮಮಾಯೆಯ ಅಂತಾನೆ. ಆತ್ಮಮಾಯ ಅಂದರೆ ಏನರ್ಥ? ಏನೋ ಮೋಡಿ ಮಾಡಿ ಹುಡ್ತಾನೆ ಅಂತ ಅರ್ಥವಾ? ಅಲ್ಲ, ನನ್ನ ಸಂಕಲ್ಪದಿಂದ ನಾನು ಅವತಾರ ಮಾಡ್ತೇನೆ. ಸಂಭವಾಮಿ ಆತ್ಮಮಾಯೆಯ ಎಂಬುದು ಪರಮಾತ್ಮನ ಮಾತು. ಅದರಂತೆ ಆ ಪರತ್ವವನ್ನು ಹೇಳಿ ಹೀಗೆ ಅವತರಿಸತಕ್ಕಂತಹ ಕೃಷ್ಣ ಪರಮಾತ್ಮನ ಸೌಲಭ್ಯವನ್ನು ಹೇಳುವಾಗ ಆ ಪರತ್ವ ಎಲ್ಲಿಯದು, ಈ ಸೌಲಭ್ಯ ಎಂತಹದ್ದು ಎರಡನ್ನು ನೋಡಿ ಪರತ್ವ ಸೌಲಭ್ಯಗಳ ಅಪೂರ್ವ ಗುಣಗಳನ್ನು ಉಳ್ಳ ಪರಮಾತ್ಮನಾದ ಕೃಷ್ಣನನ್ನು ಮಾಯನೈ ಎಂಬುದಾಗಿ ಆಂಡಾಳ್ ಆ ಪರಮಾತ್ಮನ ದಿವ್ಯವಾದ ರೂಪವನ್ನು ನೋಡಿ ಆಶ್ಚರ್ಯಪಡುತ್ತಾ ಮಾಯನೈ ಎಂಬುದಾಗಿ ಕರೀತಾಳೆ. ಈ ಪರಮಾತ್ಮ ಹೀಗೆ ಹುಟ್ಟುತ್ತಾನಲ್ಲ, ಈ ಕೃಷ್ಣಾವತಾರ ಮಾಡಿದ್ದು ಯಾವ ಕಾರಣಕ್ಕೆ ಅಂತ ಕೇಳಿದ್ರು. ಕೃತ್ವಾ ಭಾರಾವತರಣಂ ಪೃಥಿವ್ಯಾಃ ಪೃಥುಲೋಚನಃ ಮೋಹಯಿತ್ವಾ ಜಗತ್ಸರ್ವಂ ಗತಸ್ತ್ವಂ ಸ್ಥಾನಮುತ್ತಮಂ. ಕೃಷ್ಣ ಪರಮಾತ್ಮನ ಅವತಾರ ಆಗಿದ್ದು ಯಾವ ಕಾರಣಕ್ಕೆ ಅಂತ ಕೇಳಿದ್ರೆ, ಮಣ್ಣಿನ್ ಭಾರಂ ನಿಗ್ರದರ್ಕೆ ವಡಮಧುರೈ ಪಿರಂದಾನ್. ಸ್ವಾಮಿ ನಮ್ಮಾಳ್ವಾರ್ ತಿರುವಾಯ್ಮೊഴി. ಮಣ್ಣಿನ್ ಭಾರಂ ನಿಗ್ರದರ್ಕೆ, ಭೂಭಾರ ಹರಣಾರ್ಥವಾಗಿಯೇ ಕೃಷ್ಣಾವತಾರವನ್ನು ಪರಮಾತ್ಮ ಮಾಡಿದ. ಅದನ್ನೇ ಮಹಾಭಾರತ ಹೇಳುತ್ತೆ. ಕೃತ್ವಾ ಭಾರಾವತರಣಂ, ಭೂಭಾರವನ್ನು ಹರಣ ಮಾಡುವುದಕ್ಕಾಗಿ ಈ ಪರಮಾತ್ಮ ಈ ಪೃಥ್ವಿಯಲ್ಲಿ ಅವತಾರ ಮಾಡಿದ. ಹಾಗೆ ಮಾಡ್ತಾ ಮೋಹಯಿತ್ವ ಜಗತ್ಸರ್ವಂ ಅಂದ್ಬಿಟ್ಟು ಸಮಸ್ತ ಜಗತ್ತನ್ನು ಕೂಡ ಮೋಹಗೊಳಿಸಿಬಿಟ್ಟ ತನ್ನ ಸೌಲಭ್ಯಾದಿ ಗುಣಗಳಿಂದ ಅತಿ ಮುಗ್ಧವಾದ ರೂಪದಿಂದ ಇಂತಹ ಈ ಪರಮಾತ್ಮನನ್ನು ಆ ಮೋಹಯಿತ್ವ ಅಂತ ಏನು ವ್ಯಾಸರು ಹೇಳ್ತಾರೆ, ಅದನ್ನು ಗೋದೆ ಅದ್ಭುತವಾಗಿ ಹೇಳ್ತಾಳೆ. ಏನು ಕಾರಣ? ಮಾಯನೈ ಎಂಬ ಒಂದೇ ಒಂದು ಪದದಿಂದ ಹೇಳ್ತಾಳೆ. ಇಲ್ಲಿ ಕೇಳ್ತಾರೆ, ಇಂಥ ಮಾಯೆ ಅಂಥ ಪರಮಾತ್ಮ ಇಲ್ಲಿಗೆ ಹೇಗೆ ಬಂದ ಎಂಬುದನ್ನು ಕೇಳುವಾಗ ಆಳ್ವಾರುಗಳ ಅನುಭವ ಅಗಾಧ, ಅದ್ಭುತ. ಆಳ್ವಾರುಗಳಂತೆ ಪರಮಾತ್ಮನನ್ನು ಅನುಭವಿಸುವುದಕ್ಕೆ ಯಾವ ಋಷಿಗಳಿಗೂ ಸಾಧ್ಯವಿಲ್ಲ, ಯಾರಿಗೂ ಸಾಧ್ಯವಿಲ್ಲ. ಕೇವಲ ಪರಮಾತ್ಮನ ನಿರ್ಹೇತುಕವಾದ ಕೃಪಾಕಟಾಕ್ಷಕ್ಕೆ ಪಾತ್ರರಾಗಿ ಮಯರ್ವರ ಮದಿನನ ಮರುಳಿನನ್ ಎಂಬುದಾಗಿ ಪರಮಾತ್ಮನ ನಿರ್ಹೇತುಕವಾದ ಕೃಪೆಯಿಂದ ಪರಿಪೂರ್ಣ ಭಕ್ತಿ ರೂಪವನ್ನು ಜ್ಞಾನ ಪಡೆದುಕೊಂಡ ಆಳ್ವಾರುಗಳಿಗೆ ಮಾತ್ರವೇ ಅಂತಹ ದಿವ್ಯವಾದ ಭಗವದ್ ಅನುಭವ ಪ್ರಾಪ್ಯವಾಗುತ್ತದೆ. ಹೀಗೆ ಪರಮಾತ್ಮ ಪರಾತ್ಪರನಾಗಿ ಇರುವವನು ಈ ಲೋಕದಲ್ಲಿ ಬಂದು ಅವತಾರ ಮಾಡಿದನಲ್ಲ, ಇದೇನು? ಅವನ ವಸ್ತು ಆತ್ಮ, ಜೀವಾತ್ಮಗಳು ಅದನ್ನು ಪಡ್ಕೊಳ್ಬೇಕಾಯ್ತು, ರಕ್ಷಣೆ ಮಾಡಬೇಕಾಯ್ತು, ಬಂದ ಅಂತ. ಆದರೆ ಅವನ ಅವತಾರ ಮಾಡುವುದು ಅಷ್ಟು ಸುಲಭವಲ್ಲ ಅಂತಾರೆ ಸ್ವಾಮಿ ನಮ್ಮಾಳ್ವಾರ್. ಕಾರಣವೇನು ಅಂತ ಕೇಳಿದ್ರು. ಪರಮಾತ್ಮ ಒಂದೊಂದು ಸಾರಿ ಅವತಾರ ಮಾಡುವುದಕ್ಕೂ ಭೂಮಂಡಲಕ್ಕೆ ಬಂದಾಗ ಆ ಪರಮಪದದಲ್ಲಿ ಇರುವ ನಿತ್ಯ ಸೂರ್ಯಗಳು ಮುಕ್ತರು ಹೇಳ್ತಾರಂತೆ, ಭಗವನ್ ಯಾಕ ಲೋಕಕ್ಕೆ ಹೋಗ್ತೀಯ?
ನೀನಲ್ಲಿ ಹೋಗಿ ಅವತಾರ ಮಾಡಿದ್ರು ಯಾರೂ ನಿನ್ನನ್ನು ನೋಡಲ್ಲ, ಯಾರೂ ನಿನ್ನನ್ನು ಪೂಜೆ ಮಾಡಲ್ಲ, ಎಲ್ಲರೂ ನಿನಗೆ ಬಾಣ ಬಿಡ್ತಾರೆ, ನಿನ್ನನ್ನು ನಿಂದನೆ ಮಾಡ್ತಾರೆ, ನಿನ್ನ ಮೇಲೆ ಯುದ್ಧಕ್ಕೆ ಬರ್ತಾರೆ, ಪರಮಾತ್ಮ ತತ್ವವೇ ಇಲ್ಲ ಅಂತಾರೆ. ಆ ಲೋಕಕ್ಕೆ ಯಾಕೆ ಹೋಗ್ತೀಯಾ? ಹೋಗಲಿ, ಅದೆಲ್ಲ ಬಾ, ಆ ಲಂಕೆಗೆ ಬೆಂಕಿ ಹಚ್ಚು, ರಾವಣನ ಬಾಣಗಳಿಗೆ ಎದೆಯೊಡ್ಡಿ ನಿಲ್ಲು, ಶಿಶುಪಾಲನ ನಿಂದನೆಗಳನ್ನು ಕೇಳು, ಜರಾಸಂಧನಿಂದ ಹೊಡೆಸ್ಕೋ. ಇದಕ್ಕೋಸ್ಕರ ನೀ ಭೂಮಿಗೆ ಹೋಗ್ಬೇಕಾ? ಬೇಡ. ಇಲ್ಲಿ ಏನು ಸಾಮಗಾನವನ್ನು ಮಾಡ್ತಾ ಯಾವ ಬ್ರಹ್ಮಾನಂದದಲ್ಲಿ ನಾವಿದ್ದೀವಿ, ಈ ಲೋಕ ಬಿಟ್ಟು ಅಲ್ಲಿಗೆ ಯಾಕೆ ಹೋಗ್ತೀಯ ಅಂತಾರಂತೆ ಅಲ್ಲಿರುವ ನಿತ್ಯ ಮುಕ್ತರು. ಆದರೆ ಪರಮಾತ್ಮನಿಗೆ ನಮ್ಮ ಮೇಲೆ ವ್ಯಾಮೋಹ. ಈ ಸಂಸಾರ ಮಂಡಲದಲ್ಲಿ ಬಿದ್ದು ಹೋಗಿದಾರಲ್ಲ ಚೇತನರು, ಈ ಪಾಪ ಪುಣ್ಯದ ಕೆಸರಲ್ಲಿ ಬಿದ್ದಂತಹ ಆ ನನ್ನ ಮಕ್ಕಳನ್ನು ರಕ್ಷಿಸಬೇಡವಾ, ಕಾಪಾಡಬೇಡವಾ? ಈ ಲೋಕದಿಂದ ಅವರನ್ನು ಮೇಲೆತ್ತಿ ಆ ಲೋಕಕ್ಕೆ ನಮ್ಮನ್ನು ಕರೆದೊಯ್ಯಬೇಕಲ್ಲವ? ನಮ್ಮ ಮೇಲಿನ ಕರುಣೆ, ಕೃಪೆ ಪರಮಾತ್ಮನಿಗೆ ಇಲ್ಲಿ ಬರಬೇಕು, ನಮ್ಮನ್ನು ಪರಿಪೂರ್ಣವಾಗಿ ಸಂಸಾರ ಬಂಧನದಿಂದ ಮುಕ್ತಿಯನ್ನು ಕೊಟ್ಟು ಅಲ್ಲಿಗೆ ಕರೆದೊಯ್ಯಬೇಕು ಅಂತ ಅವನ ಆಸೆ. ಆದರೆ ಆ ನಿತ್ಯ ಮುಕ್ತರು ಬಿಡೋದಿಲ್ವಂತೆ. ಅದಕ್ಕೆ ಏನು ಮಾಡ್ತಾನೆ ಪರಮಾತ್ಮ ಅಂದರು? ಸಮಯವನ್ನು ನೋಡ್ತಾ ಇದ್ದಾನಂತೆ ಪರಮಾತ್ಮ. ಏನು ಸಮಯ ಅಂತ ಕೇಳಿದ್ರೆ, ಈ ಪರಮಾತ್ಮನಿಗೆ ಅವರುಗಳು ಅಲ್ಲಿ ಆರಾಧನೆಯನ್ನು ಮಾಡ್ತಾರಂತೆ. ಪರಮಾತ್ಮನಿಗೆ ದಿವ್ಯವಾದ ಮಜ್ಜನವನ್ನು ಮಾಡಿಸ್ತಾರೆ, ಅಭಿಷೇಕ, ಅನಂತರ ಅಲಂಕಾರಗಳನ್ನೆಲ್ಲ ಮಾಡ್ತಾರೆ, ದಿವ್ಯವಾದ ವೈಕುಂಠ ಲೋಕದ ಪುಷ್ಪವನ್ನೆಲ್ಲ ಅವನಿಗೆ ಅಲಂಕಾರ ಮಾಡ್ತಾರೆ, ಅನಂತರ ಧೂಪವನ್ನು ಕೊಡ್ತಾರಂತೆ ಪರಮಾತ್ಮನಿಗೆ. ಆ ಧೂಪ ಕೊಟ್ಟಾಗ ಎಲ್ಲ ಕಡೆ ಧೂಪ ವ್ಯಾಪಿಸುತ್ತೆ. ಆದರೆ ಅಲ್ಲಿರುವ ನಿತ್ಯ ಮುಕ್ತರಿಗೆ ನಮ್ಮ ಹಾಗೆ ಅಜ್ಞಾನವೋ, ಹಗಲೋ, ರಾತ್ರಿಯೋ, ಒಂದು ವಿಷಯ ತಿಳಿಯದೇ ಇರುವುದೋ ಇದು ಯಾವುದೂ ಇಲ್ಲ. ಪರಮಾತ್ಮನಂತೆ ಅಲ್ಲಿರುವ ನಿತ್ಯ ಮುಕ್ತರೂ ಕೂಡ ಸರ್ವಜ್ಞರು. ಆದರೆ ಆ ಧೂಪವನ್ನು ಕೊಟ್ಟಾಗ ಭಕ್ತಿಯಿಂದ ಒಂದು ನಿಮಿಷ ಭಗವದ್ ಅನುಭವದಲ್ಲಿ ಅವರು ಮೈಮರಿತಾರಂತೆ. ಆ ಕೂಡಲೇ ಪರಮಾತ್ಮ ಇದೇ ಸರಿಯಾದ ಸಮಯ ಅಂತ ಭೂಮಿಗಿಳಿದು ಬಂದ್ಬಿಡ್ತಾನಂತೆ. ಆಗ ಬಂದುಬಿಟ್ಟು ಏನು ಮಾಡ್ತಾನೆ ಪರಮಾತ್ಮ? ಇಲ್ಲಿಗೆ ಬಂದು ದೇವಕಿ ದೇವಿಯ ಗರ್ಭಕ್ಕೆ ಬಂದು ದೇವಕಿಯ ಗರ್ಭದಿಂದ ಆ ಮಥುರಾನಗರದ ಸೆರೆಮನೆಯಲ್ಲಿ ಅವತರಿಸಿ ಅಲ್ಲಿಂದ ವಸುದೇವರ ಶಿರದಲ್ಲಿ ಕುಳಿತುಕೊಂಡು ಗೋಕುಲಕ್ಕೆ ಬಂದು ಇಲ್ಲಿ ಪೂತನ, ಶಕಟಾಸುರ, ಅಘಾಸುರ, ಕಾಳಿಂಗಮರ್ದನ, ಚಾಣೂರ ಮುಟ್ಟಿಕ ಎಲ್ಲರನ್ನ ನಿರಸನ ಮಾಡಿಬಿಟ್ಟು ಅನಂತರ ಅಕ್ರೂರನ ಜೊತೆಯಲ್ಲಿ ರಥದಲ್ಲಿ ಕುಳಿತು ಮಥುರಾನಗರಕ್ಕೆ ಹೋಗಿ ಕಂಸವಧೆಯನ್ನು ಮಾಡಿ ಸೆರೆಯಲ್ಲಿದ್ದ ತಂದೆ ತಾಯಿಗಳನ್ನೆಲ್ಲ ಬಿಡುಗಡೆ ಮಾಡಿ ಸಾಂದೀಪಿನಿಗಳ ಬಳಿಯಲ್ಲಿ ಗುರುಕುಲ ವಾಸ ಮಾಡಿ ಅನಂತರ ಬಂದು ಆ ರಾಜ್ಯವನ್ನು ಮಥುರಾನಗರದಲ್ಲಿ ರಾಜ್ಯವನ್ನು ಕೈಯಲ್ಲಿ ಹಿಡಿದು ಜರಾಸಂಧನಿಂದ ಅನವರತ ಹಿಂಸೆ ಏರ್ಪಟ್ಟಾಗ ದ್ವಾರಕಾನಗರಕ್ಕೆ ರಾಜಧಾನಿಯನ್ನು ಮಾರ್ಪಡಿಸುವ ಚಿಂತನೆಯನ್ನು ಮಾಡಿ ಅಷ್ಟಮಹಿಷಿಯರನ್ನು ವಿವಾಹವಾಗಿ 16,000 ಮಂದಿಯನ್ನು ವಿವಾಹವಾಗಿ ಪೌಂಡ್ರಕ ವಾಸುದೇವ, ಅದೇ ರೀತಿಯಾಗಿ ನರಕಾಸುರ, ಅದೇ ರೀತಿ ಶಿಶುಪಾಲ, ಜರಾಸಂಧ, ಒಬ್ಬರ ಇಬ್ಬರ 32 ಅಕ್ಷೌಹಿಣಿಗಳಷ್ಟು ಆಸುರ ಸೈನ್ಯವನ್ನು ನಾಶ ಮಾಡಿಬಿಟ್ಟು ದ್ವಾರಕೆಯಲ್ಲಿ ರಾಜ್ಯವನ್ನು ಮಾಡಿ ಪಾಂಡವರಿಗೆ ದೂತ ಸಾರಥ್ಯಗಳನ್ನು ಮಾಡಿ ಅರ್ಜುನನಿಗೆ ಗೀತೋಪದೇಶ ಮಾಡಿ ಮಹಾಭಾರತ ಯುದ್ಧ ಮುಗಿದು ದ್ವಾರಕೆಯಲ್ಲಿ ಬಂದು ನಿಂತು ಪ್ರಭಾಸ ಕ್ಷೇತ್ರದಲ್ಲಿ ಯಾದವ ಕುಲವನ್ನು ನಾಶ ಮಾಡಿ ಬೇಡನ ಬಾಣಕ್ಕೆ ತುತ್ತಾಗಿ ಅಲ್ಲಿ ದೀಪ ಬೆಳಗೋಷ್ಟೊತ್ತಿಗೆ ವಾಪಸ್ ಹೊರಡ್ತಾನಂತೆ. சுட்டு நன்மாலைகள் தூயனவேந்தி விண்ணோர்கள் நன்னீராட்டி அந்தூவம் தரா நிற்கவே அங்கு ஓர் மாயம் தன்னால் ஈட்டிய வெண்ணை தொடுகுண்ட பொந்துமிலேத்துவன் ಕೋಟಿಳೆಯಾಡಿನೈ ಕೂತು ಅಡಲಾಯರ್ಥಂ ಕೊಂಬಿನಕ್ಕೆ. ಅದ್ಭುತವಾಗಿ ಸ್ವಾಮಿ ನಮ್ಮಾಳ್ವಾರರ ಒಂದು ಪಾಸುರ ಇಲ್ಲಿ ಅವರು ಏನು ಹೇಳ್ತಾರೆ? ಸುಟ್ಟು ನನ್ಮಾಲೆಗಳು ತೂಯನವೇಂದಿ, ಪರಮಾತ್ಮನಿಗೆ ಅಭಿಷೇಕವನ್ನು ಮಾಡಿಬಿಟ್ಟು ಅವನಿಗೆ ವಿಣ್ಣೋರ್ಗಳು ಅಲ್ಲಿರುವ ನಿತ್ಯ ಮುಕ್ತರು ನನ್ನೀರಾಟಿ ಅಭಿಷೇಕವನ್ನು ಮಾಡಿ ಧೂಪಂ ತರ ನಿற்கவே ಅಂಗೆ ಆ ಧೂಪವನ್ನು ಕೊಡೋಷ್ಟರಲ್ಲಿ ಓರ್ಮಾಯಂ ತನ್னால் ಸರ್ವಜ್ಞರಾದ ನಿತ್ಯ ಮುಕ್ತರಿಗೆ ಕೂಡ ಅರಿವಾಗದ ರೀತಿಯಲ್ಲಿ ಅದೇನು ಚಮತ್ಕಾರ ಮಾಡ್ತಾನೋ ಯಾವುದೋ ಅದ್ವಿತೀಯವಾದ ತನ್ನ ಸಂಕಲ್ಪದಿಂದ ಇಲ್ಲಿಗೆ ಬಂದು ಆ 7 ವೃಷಭಗಳ ಕೊಂಬಿನ ನಡುವೆ ಜೋಕಾಲಿಯಾಡಿ ನೀಳೆಯನ್ನು ವಿವಾಹ ಮಾಡಿ ನವನೀತ ಚೌರ್ಯವನ್ನು ಮಾಡಿ ಅಲ್ಲಿ ಹೊರಟೋಗ್ತಾನಲ್ಲ, ಇಂತಹ ಪರಮಾತ್ಮನನ್ನು ಮಾಯನೈ ಎಂಬುದಾಗಿ ಕರೀತಾಳೆ ದೇವಿ ಆಂಡಾಳ್. ಪರಮಾತ್ಮನ ಅದ್ಭುತವಾದಂತಹ ಒಂದು ವರ್ಣನೆ.
ஒரு பொருள் புறப்பாடின்னி முழுதும் அகப்படக்கறந்து ஓரால் இலைச் சேர்ந்த எம் பெருமாமாயனை அல்லது ஒருமா தெய்வம் மத்துளமோயாமே. திருவாசிரியம் 7ನೇ ಪಾಶುರ நம்மாழ்வாரರ ಅನುಭವ. ஒரு பெருமாமாயனை அல்லது ಮತ್ತು ஒருமா தெய்வம் ಮತ್ತುಳಮೋಯಾಮೇ. பெருಮಾಮಾಯನ್ ಸೃಷ್ಟಿಸ್ಥಿತಿ ಲಯಾದಿಗಳನ್ನು ಮಾಡ್ತಾ ಎಲ್ಲರನ್ನ ಮೋಹಗೊಳಿಸಿ ಎಲ್ಲರನ್ನ ಅಭಿಮುಖರಾಗಿಸಿಕೊಂಡು ಎಲ್ಲರ ಸಮಸ್ತ ಜೀವಾತ್ಮಗಳನ್ನು ನಿಯಮನ ಮಾಡ್ತಕ್ಕಂತಹ ಇವನಿದಾನಲ್ಲ ಈ ಮಾಯಾವಿ, ಇವನಿಗಿಂತ ಪರತತ್ವ ಇನ್ನೊಂದು ಉಂಟಾಂತಾರೆ ನಮ್ಮಾಳ್ವಾರ್. ಅವನನ್ನು ಆಂಡಾಳ್ ಮಾಯನೈ ಎಂಬುದಾಗಿ ಸಂಬೋಧನೆ ಮಾಡ್ತಾಳೆ. 1 2 ಇವನ ಚರಿತ್ರೆ. ಮಾಯನೈ ಶಬ್ದವನ್ನು ಒಂದು ವರ್ಷ ವ್ಯಾಖ್ಯಾನ ಮಾಡ್ಬೋದು. ತಿರುಪ್ಪಾವೆಯಲ್ಲಿ 2 ದೊಡ್ಡ ಸುಳಿಗಳಿದೆ ಅಂತ ಆಚಾರ್ಯರುಗಳು ಹೇಳ್ತಾರೆ. ಯಾವುದು 2 ದೊಡ್ಡ ಸುಳಿ ಇದ್ರು? ಒಂದು ಮಾಯನೈ, ಇನ್ನೊಂದು ಮಾಲೆ ಅಂದ್ಬಿಟ್ಟು. 26ನೇ ಪಾಶುರದ ಮಾಲೆ ಶಬ್ದ ಇದೆಯಲ್ಲ ಅದೊಂದು, ಮಾಯನೈ ಶಬ್ದ ಇದೆಯಲ್ಲ ಇದು 2 ಸುಳಿಯಂತೆ. ಅಲ್ಲಿ ಸಿಗಾಕೊಂಡ್ಬಿಟ್ರೆ ಮೇಲೆದು ಬರೋಕ್ಕೆ ಆಗಲ್ಲ ಅಂದ್ಬಿಟ್ರು. ಕಾರಣ ಇಡೀ ರಾಮಾಯಣ, ಭಾಗವತ, ಉಪನಿಷತ್ತು, ವೇದ, ಆಗಮ ಎಲ್ಲವನ್ನ ಆ ಶಬ್ದಕ್ಕೆ ಅರ್ಥವಾಗಿ ಹೇಳಬಹುದು. ಅಂತಹ பரமாத்மன அவதார பிறந்தவாறும் வளர்ந்தவாறும் பெரிய பாரதம் கை செய்து ஐவர்க்கத்திரங்கள் கட்டியிட்டு செய்து போன மாயங்களும். நம்மாழ்வார் ಪಂಚಪಾಂಡವರಿಗೆ ಪರಾತ್ಪರನಾದವನು ಅವರ ಕುದುರೆಗಳಿಗೆ ಹುರುಳಿ ಬೇಯಿಸಿ ಹಾಕಿದೆಯಲ್ಲ, ಇದು ಯಾವ ಸೀಮೆ ಗುಣ ನಿಂತು ಅಂತ ಕೇಳ್ತಾರೆ. ಮಾಯನೈ ಎಂಬುದಾಗಿ 1 2 ಈ ಪರಮಾತ್ಮನ ಲೀಲೆಗಳು ಅಸಂಖ್ಯಾತ ಅಪಾರವಾದದ್ದು. ಈ ಕೃಷ್ಣನ ಅನೇಕ ಲೀಲೆಗಳನ್ನು ಮಾಯನ್ ಶಬ್ದಕ್ಕೆ ಅರ್ಥವಾಗಿ ಹೇಳಬಹುದು. ಅದರಲ್ಲಿ 1 2 ಮಾತ್ರ ನಾವು ಅನುಭವಿಸೋಣ. ಇವನು ತುಂಬ ತುಂಟ. ಇವನಟ್ಟು ತುಂಟನಾದ ಮಗು ಆದವರೆಗೂ ಹುಟ್ಟಿರಲಿಲ್ಲ, ಇನ್ಮೇಲೆ ಹುಟ್ಟೋಲ್ಲ ಅಂತಾಳೆ ಯಶೋದೆ. ಎಲ್ಲಿಂದಪ್ಪ ಹುಟ್ಟದ ಇವನು ಅಂತ ನೋಡಿದ ಲೋಕದ ಜನವೆಲ್ಲ ಹೇಳ್ತಾರಂತೆ, ಇವನು ಯಶೋದೆ ಮಗನ, ಇವನು ನಂದಗೋಪನ ಮಗನ. ಸತ್ಯವಾಗಲೂ ಅಲ್ಲ. ಆ ಪರಮಸಾಧುವಾದ ನಂದಗೋಪ ಎಲ್ಲಿ? ಅಯ್ಯೋ ಪಾಪ ಮಾತಾಡಿದ್ರೆ ಕೇಳಿಸೋದೇ ಇಲ್ಲ. ಅಂಥ ಯಶೋದೆ ಎಲ್ಲಿ? ಇದು ಒಂದು ಹುಟ್ಟಿದೆ ಅವ್ರ ಮನೇಲಿ ಅಂತ ಎಲ್ಲ ಶಾಪ ಹಾಕ್ತಾರಂತೆ ಇವನಿಗೆ. ಅವ್ರೇನು ಹೇಳ್ತಾರಂತೆ, ಈ ಯಶೋದೆನೇ ಇವನನ್ನು ಹೆತ್ತಳ, ಇವಳೇನ ಇವನ ತಾಯಿ, ತಾನೇ ದತ್ತುಕೊಂಡಾಳ್ಕೊಲೋ ತಾನೇ ಪೆತ್ತಾಳ್ಕೊಲೋ. ಇವನೇನಾದರೂ ದತ್ತು ತಗೊಂಡ್ಲ? ಏನೋ ಒಂದು 4 ಮೂಟೆ ಉಪ್ಪು ಕೊಟ್ಟು ಯಾರ ಹತ್ರನಾದರೂ ಎತ್ಕೊಂಡ್ಬಂದಿದ್ದಾಳ ಇವನನ್ನ, ಇಲ್ಲ ಇವಳೇ ಹೆತ್ತಳ ಎಂಬುದಾಗಿ ಕೇಳ್ತಾರಂತೆ ಗೋಕುಲದಲ್ಲಿರುವ ಜನರು. ಈ ತುಂಟನನ್ನು ಏನು ಮಾಡಿ ದಾರಿಗೆ ತರೋದು ಯಶೋದೆಗೆ ತಿಳಿದಿಲ್ಲ. ಅವ್ರು ಯೋಚನೆ ಮಾಡ್ತಾಳಂತೆ, ತುಂಬ ಒಳ್ಳೆಯ ಮಗು ಕಥೆನ ಇವನಿಗೆ ಹೇಳಿದ್ರೆ ಆ ಕಥೆ ಕೇಳಾದರೂ ಸರಿ ಹೋಗ್ತಾನೆ ಅಂತ. ತುಂಬ ಒಳ್ಳೆಯ ಮಗು ಯಾರು? ಶ್ರೀರಾಮಚಂದ್ರ. ಅವನಷ್ಟು ಒಳ್ಳೆಯ ಮಗು ಪ್ರಪಂಚದಲ್ಲಿಲ್ಲ. ಇದು ಇದೆಯಲ್ಲ ಒಂದು, ಏಯಪ್ಪ ಇದನ್ನು ತಡೆಯೋಕ್ಕೆ ಆಗಲ್ಲ ಅಂತಾರಂತೆ. ಈ ತುಂಟನನ್ನು ತೊಡೆಯಲ್ಲಿ ಮಲಗಿಸ್ಕೊಂಡು ರಾಮನ ಕಥೆಯನ್ನು ಹೇಳ್ತಾಳಂತೆ ಯಶೋದೆ. ನೋಡು, ರಾಮ ಎಷ್ಟು ಒಳ್ಳೆಯವನು, ಅಪ್ಪ ಅಮ್ಮನ ಮಾತು ಮೀರಿದ್ನ, ಎಷ್ಟು ಗಂಭೀರವಾಗಿದ್ದ, ಪಕ್ಕದ ಮನೆಗೆ ಹೋಗಿ ಬೆಣ್ಣೆ ಕದ್ನ, ಇನ್ನೊಬ್ಬರ ಮನೆಗೆ ಹೋಗಿ ಚಾಡಿ ಹೇಳಿದ್ನ, ಇದೆಲ್ಲ ಮಗುಗೆ ಹೇಳ್ತಾ ಇದ್ದಾಳೆ ರಾಮನ ಕಥೆಯನ್ನು ಯಶೋದೆ. ಈ ಮಗು ಎಲ್ಲ ಕೇಳ್ತಾ ಇದೆ, ಹ್ಞೂ ಅಂತ ಕೇಳ್ತಾ ಇದೆಯಂತೆ ಮಗು, ಕಥೆಯನ್ನು ಕೇಳ್ತಾ ಇದೆ. ರಾಮೋ ನಾಮ ಬಭೂವ, ರಾಮ ಅಂತ ಒಬ್ಬ ಇದ್ದ, ಅನ್ನುತ್ತಂತೆ. ಹೂ ಅನ್ನೋದು ಶ್ಲೋಕದಲ್ಲಿದೆ. ಅನಂತರ ತದಬಲ ಸೀತೇತಿ, ಸೀತಾ ಅಂತ ಅವನ ಪತ್ನಿ, ಅಂತ ಹೂಗುಡ್ತಾ ಇದೆ ಮಗು. ಹೂ ಅಂತ ಕಥೆಯನ್ನು ಹೇಳ್ತಾ ಇದ್ದಾಳೆ. ಅನಂತರ ಸೀತಾಪಹರಣದ ಪ್ರಸಂಗ ಬಂತು. ಆ ರಾವಣ ಮಾಯಾವೇಷವನ್ನು ತೊಟ್ಟು ಸೀತೆಯನ್ನು ಅಪಹರಣ ಮಾಡುವುದಕ್ಕೆ ಮುನಿವೇಷದಲ್ಲಿ ಬಂದ. ಸೀತಾಪಹರಣ ಆಯಿತು ಅಂತ ಹೇಳುವಾಗ ಈ ತೊಡೆ ಮೇಲೆ ಕೂತ್ಕೊಂಡು ಮಲ್ಕೊಂಡು ಹೂಗುಡ್ತಾ ಇದೆಯಲ್ಲ, ಇದು ಇದ್ದಕ್ಕಿದಂಗೆ ಎದ್ದು ನಿಂತ್ಕೊಂಡು ಸೌಮಿತ್ರೇ ಧನುರಿತಿ ವ್ಯಗ್ರಗಿರಹ ಪಾತುನಃ, ಏಲೈ ಲಕ್ಷ್ಮಣ ನನ್ನ ಧನುಸ್ಸನ್ನು ತೆಗೆದುಕೊಂಡು ಬಾ, ಸೀತಾಪಹರಣ ಆಗ್ತಾ ಇದೆ, ಈಗಲೇ ರಾವಣ ವಧ ಮಾಡಬೇಕು, ಎಲ್ಲಿ ಧನುಸ್ಸು ಅಂತ ಎದ್ದು ನಿಂತ್ಕೊಂಡ್ಬಿಡ್ತಂತೆ ಕೋಪದಿಂದ. ಯಶೋದೆಗೆ ಭಯವಾಗ್ಬಿಡ್ತು, ಏನಾಯಿತು ಇವನಿಗೆ ಅಂತ. ಒಂದು ಕ್ಷಣದಲ್ಲಿ ಕೃಷ್ಣಾವತಾರವನ್ನು ಮರೆತು ಪ್ರಾಣಪ್ರಿಯಳಾದ ಸೀತಾಪಹರಣದ ವೇದನೆಯನ್ನು ತಾಳಲಾರದೆ ಎದ್ದು ನಿಂತು ತಾಯಿ ಆಶ್ಚರ್ಯಚಕಿತಳಾಗಿ ನೋಡ್ತಾ ಇರಬೇಕಾದ್ರೆ ಮತ್ತೆ ಮಡಿಲಲ್ಲಿ ಮಲಗಿ ಹೇಳೋ ಕತೆ ಅಂತಲ್ಲ, ಇವನನ್ನ ಆಂಡಾಳ್ ಮಾಯನೈ ಎಂಬುದಾಗಿ ಕರೀತಾಳೆ. 1 2 ಈ ಕೃಷ್ಣನ ಬಾಲಲೀಲೆಗಳು ಇಂತಹ ಆ ಪರಮಾತ್ಮನಾದ ಮಾಯನ್. ತಸ್ಮಾನ್ ಮಾಯಿ
ಸೃಜತೆ ವಿಶ್ವಮೇತತೆ. ಇಂತಹ ತನ್ನ ಪರಿಪೂರ್ಣವಾದ ಶೃಂಖಲವಾದಂತಹ ಅಸಂಕುಚಿತವಾಗಿರ್ತಕ್ಕಂತಹ ಜ್ಞಾನವನ್ನು ಉಳ್ಳಂತಹ ವಿಶೇಷ ಶಕ್ತಿಯಿಂದ ಕೂಡಿದಂತಹ ಆ ಪರಮಾತ್ಮ ಈ ಲೋಕವನ್ನು ಸೃಷ್ಟಿ ಮಾಡ್ತಾನೆ. ಆ ಸೃಷ್ಟಿ ಮಾಡಿದ ಲೋಕದಲ್ಲಿ ತಾನು ಏನೂ ಅರಿಯದವನಂತೆ ಬಂದು ಇಲ್ಲಿ ಇರ್ತಾನಲ್ಲ, ಇಂತಹ ಆ ಪರಮಾತ್ಮನ ಒಂದು ಪರತ್ವ ಸೌಲಭ್ಯಗಳನ್ನು ಆಂಡಾಳು ಅನುಭವಿಸುತ್ತಾ ಮಾಯನೈ ಎಂಬುದಾಗಿ ಆ ಪರಮಾತ್ಮನನ್ನು ಕರೀತಾಳೆ. ಈ ಪರಮಾತ್ಮ ಇವನು ಎಂತಹವನು ಅಂತ ಕೇಳಿದ್ರೆ, ಎಲ್ಲ ಕಡೆಗಳಲ್ಲಿ ತಾನು ಎಲ್ಲೆಲ್ಲಿ ಬರ್ತಾನೆ ಆ ಎಲ್ಲ ಕಡೆಗಳಲ್ಲಿ ಪರಮಾತ್ಮ ಸಮಸ್ತ ಆತ್ಮರಿಗೂ ಕೂಡ ಉಜ್ಜೀವನವನ್ನು ಉಂಟು ಮಾಡ್ತಾನೆ. ಹೇಗೆ ಉಜ್ಜೀವನ ಉಂಟು ಮಾಡ್ತಾನೆ ಅಂದರೆ, ಜೀವನ ಬೇರೆ ಉಜ್ಜೀವನ ಬೇರೆ ಅಲ್ಲ. ಕೃಷ್ಣ ಪರಮಾತ್ಮನಿರುವ ಕಡೆಯಲ್ಲಿ ಜೀವನ ಮಾಡುವುದೇ ಉಜ್ಜೀವನ. ಅವನಿರುವ ನಾಡಲ್ಲಿ ಅವನೊಡನೆ ಇದ್ದು ಅಲ್ಲಿ ಇರುವುದೇ ಉಜ್ಜೀವನ. ಅಂದರೆ ಇಲ್ಲಿ ಜೀವನ, ಇನ್ನೊಂದು ಕಡೆಗೆ ಹೋಗಿ ಉತ್ತಮವಾದ ಫಲವನ್ನು ಪಡೆಯೋದು ಅನ್ನೋದಿಲ್ಲ. ಪರಮಾತ್ಮನ ಜೊತೆಯಲ್ಲಿ ಇರುವುದೇ ಉಜ್ಜೀವನ, ಅದುವೇ ಪುರುಷಾರ್ಥ ಎಂಬ ಹಾಗೆ ಸಕಲ ಆತ್ಮಗಳನ್ನು ಕೂಡ ಪರಮಾತ್ಮ ಅನುಗ್ರಹ ಮಾಡತಕ್ಕಂತಹ ಪರಮಾತ್ಮನ ಆ ಒಂದು ವಿಶೇಷವಾಗಿ ಇರ್ತಕ್ಕಂತಹ ಆತ್ಮ ಸಂರಕ್ಷಣೆಯ ಒಂದು ಗುಣವನ್ನು ಮಾಯನೈ ಎಂಬುದಾಗಿ ಆಂಡಾಳು ಕೊಂಡಾಡ್ತಾಳೆ. ಇಂತಹ ಈ ಪರಮಾತ್ಮ, ಈ ಮಾಯನ್, ಪರತ್ವ ಸೌಲಭ್ಯಗಳ ಪರಿಪೂರ್ಣವಾಗಿ ಪರತ್ವ ಸೌಲಭ್ಯಗಳಿಂದ ಕೂಡಿದ ಇವನೇ ನಮಗೆ ಆಶ್ರಯಣೀಯ. ನಮ್ಮನ್ನು ರಕ್ಷಿಸುವ ಸಾಮರ್ಥ್ಯಕ್ಕಾಗಿ ಪರತ್ವ, ಆಶ್ರಯಿಸುವುದಕ್ಕೆ ಸುಲಭವಾಗುವುದಕ್ಕಾಗಿ ಸೌಲಭ್ಯ, ಇದು ಎರಡರಿಂದ ಕೂಡಿದ ಈ ಮಾಯನ್, ಈ ಪರಮಾತ್ಮ ಆ ಪರಮಪದದಿಂದ ಇಲ್ಲಿಗೆ ಹೇಗೆ ಬಂದ, ಎಲ್ಲಿ ಬಂದ? ವಡ ಮಧುರೈ ಮೈಂದನೈ, ಉತ್ತರ ದಿಕ್ಕಿನಲ್ಲಿ ಇರ್ತಕ್ಕಂತಹ ಮಧುರಾನಗರದಲ್ಲಿ ಮೈಂದನ್, ಮಣ್ಣು ಅಂದರೆ ಶಾಶ್ವತವಾಗಿ ಭಗವತ್ ಸಂಬಂಧವನ್ನು ಪಡೆದಂತಹ ಮಥುರಾನಗರ. ಮಣ್ಣು ಅಂದರೆ ಸ್ಥಿರವಾಗಿ ಅಂತ, ಶಾಶ್ವತವಾಗಿ ಸ್ಥಿರವಾಗಿ ಮಣ್ಣು. ವಡ ಮಧುರೈ ಮೈಂದನೈ, ವಡ ಮಧುರೈ ಉತ್ತರ ಮಥುರ. ಯಾಕೆ? ದಕ್ಷಿಣದಲ್ಲಿ ಒಂದು ಮಧುರಾನಗರವಿದೆ. ದೇವಿ ಆಂಡಾಳು ಅವತರಿಸಿದ ಶ್ರೀವಿಲ್ಲಿಪುತ್ತೂರಿಗೆ ಸಮೀಪದಲ್ಲಿ ಒಂದು ಮಧುರೈ ಉಂಟಲ್ಲವಾ, ಇದು ತೆನ್ಮಧುರೈ, ಅದು ವಡಮಧುರೈ. ಆ ವಡಮಧುರೈ ಉತ್ತರ ಮಧುರೈಯಲ್ಲಿ ಮೈಂದನೈ ಎಂಬುದಾಗಿ ಹೇಳ್ತಾಳೆ. ಮೈಂದನ್ ಶಬ್ದಕ್ಕೆ 3 ಅರ್ಥಗಳು. ಒಂದು ಮಗು ಅಂತ ಒಂದು ಅರ್ಥ, ಎರಡನೆಯದು ಚಕ್ರವರ್ತಿ ರಾಜ ಎಂಬುದಾಗಿ ಅರ್ಥ, ಮತ್ತೊಂದು ಮೋಕ್ಷವನ್ನು ಕೊಡುವವನು ಅಂತ ಅರ್ಥ. ಮೈಂದನ್ ಪದಕ್ಕೆ 3 ಅರ್ಥಗಳು. ಕೂಸಾಗಿ ಇರುವವನು, ರಾಜನಾಗಿ ಇರುವವನು, ಮುಕ್ತಿದಾಯಕನಾದವನು, ಮೋಚಕ ಎಂಬುದಾಗಿ 3 ಅರ್ಥಗಳು ಮೈಂದನ್ ಪದಕ್ಕೆ. ಈ 3 ಅರ್ಥಗಳು ಕೂಡ ಕೃಷ್ಣನಿಗೆ ಒಪ್ಪುವಂತಹದ್ದು. ಕಾರಣ, ದೇವಕೀ ವಸುದೇವರ ಗರ್ಭದಲ್ಲಿ ತಮದ್ಭುತಂ ಬಾಲಕಮಂಬುಜೆ ಕ್ಷಣಂ ಎಂಬ ರೀತಿಯಲ್ಲಿ ಆ ಸೆರೆಮನೆಯಲ್ಲಿ ಈ ಪರಮಾತ್ಮ ಅವತರಿಸಿದನಲ್ಲವಾ. ಆದ್ದರಿಂದ ಕೂಸಾಗಿ ಬಂದವನು ಇವನು, ಮಥುರಾನಗರದಲ್ಲಿ ಮುದ್ದು ಶಿಶುವಾಗಿ ಅವತರಿಸಿದವನಾದ್ದರಿಂದ ಇವನು ಮೈಂದನ್. ಅನಂತರ ಅದೇ ಮಧುರಾನಗರವನ್ನು ಆಳಿದ ಮಧುರಾಧಿಪತಿಯಾದ, ಆ ಮಧುರಾಧಿಪತಿಯಾದ್ದರಿಂದ ವಡ ಮಧುರೈ ಮೈಂದನೈ. ಇನ್ನು ಮೋಚಕ, ಮೋಕ್ಷವನ್ನು ಕೊಡುವವನು. ಹುಟ್ಟಿದ ಕೂಡಲೇ ತಂದೆ ತಾಯಿಗಳ ಕಾಲಲ್ಲಿದ್ದ ಸರಪಳಿ ತಾನಾಗಿ ಕಳಚಿತಲ್ಲವ. ತಂದೆ ಕಾಲಿಲ್ ಪೆರುವಿಲಂಗೆ ತಾഴവിള ಎನ್ನುತ್ತಾರೆ ತಿರುಮಂಗೈ ಆಳ್ವಾರ್. ಹುಟ್ಟಿದ ಕೂಡಲೇ ತಂದೆ ತಾಯಿಗಳ ಕಾಲಲ್ಲಿದ್ದ ಸರಪಳಿ ತಾನಾಗಿ ಕಳಚಿತಲ್ಲವ. ಇದೇನು ತೋರಿಸ್ತಾನೆ? ನಿಮ್ಮ ಸಂಸಾರ ಬಂಧನವನ್ನು ಪುಣ್ಯ ಪಾಪ ಕರ್ಮಗಳಿಂದ ನಿಮ್ಮನ್ನು ಬಿಡಿಸುವುದಕ್ಕೆ ಬಂದವನು ನಾನು ಎಂಬುದನ್ನು ತನ್ನ ಅವತಾರದಲ್ಲಿಯೇ ತೋರಿದ. ನಮಗೆ ಕಾಲಲ್ಲಿ ಸರಪಳಿ, ಪುಣ್ಯ ಇದ್ದರೂ ಕೂಡ ಮೋಕ್ಷ ಸಿಗೋದಿಲ್ಲ. ಇಂದ್ರಾದಿಗಳ ಆಳುವ ಲೋಕದಲ್ಲಿ ಹೋಗಿ ಪುಣ್ಯಾನುಭವ ಮಾಡಿ ಅಲ್ಲಿಂದ ಇಂದ್ರ ಮತ್ತೆ ಕೆಳಕ್ಕೆ ತಳ್ತಾನೆ, ಧ್ವಂಸ ಹೋಗು ಅಂತ. ಇಲ್ಲೇ ಬಂದು ಬೀಳಬೇಕು. ಕ್ಷೀಣೇ ಪುಣ್ಯೇ ಮರ್ತ್ಯಲೋಕಂ ವಿಶಂತಿ. ಪುಣ್ಯ ಅನ್ನೋದು ಬ್ಯಾಂಕ್ ಬ್ಯಾಲೆನ್ಸ್ ಇರೋ ಥರ, ಅದಿರೋವರೆಗೂ ಚೆನ್ನಾಗಿ ಅನುಭವಿಸ್ಬೋದು, ಅದು ಖಾಲಿ ಆದರೆ ಭಿಕ್ಷೆ ಬೇಡಬೇಕು ಮತ್ತೆ. ಆ ರೀತಿ ಕ್ಷೀಣೇ ಪುಣ್ಯೇ ಮರ್ತ್ಯಲೋಕಂ ವಿಶಂತಿ. ಏನೋ ಯಜ್ಞಯಾಗಾದಿಗಳನ್ನು ಮಾಡಿ ಸ್ವರ್ಗಾದಿ ಲೋಕಗಳನ್ನು ಒಬ್ಬ ಪಡ್ಕೊಳ್ತಾನೆ. ಅಲ್ಲಿರುವುದಕ್ಕೆ ಬೇಕಾದ ಪುಣ್ಯವಿರುವ ತನಕ ಅಲ್ಲಿರ್ತಾನೆ. ಯಾವಾಗ ಅಲ್ಲಿಂದ ಇಂದ್ರ ಧ್ವಂಸ ಅಂತ ತಲೆಕೆಳಕಾಗಿ ತಳ್ತಾನೋ ಗೊತ್ತಿಲ್ಲ. ಒಳ್ಳೆ ಊರ್ವಶಿಯ ಆಲಿಂಗದಲ್ಲಿ ಇರಬೇಕಾದ್ರೆ ಇದಕ್ಕಿದಂಗೆ ಇಲ್ಲಿ ಬಂದು ಬಿಟ್ಬಿಡ್ತೀವಿ. ಆದ್ದರಿಂದ ಅಂತಹ ಅದು ಪುಣ್ಯದ ಫಲ.
ಪಾಪ ಅಧಿಕವಾಗಿದ್ದರೆ ಇನ್ಯಾವ್ಯಾವುದೋ ಬೇರೆ ಬೇರೆ ಆದಿವ್ಯಾಧಿಗಳು, ನರಕಾದಿ ಲೋಕಗಳಲ್ಲಿ ದಾರುಣವಾದ ಹಿಂಸೆಗಳು, ಇದನ್ನೆಲ್ಲ ಅನುಭವಿಸಬೇಕು. ಆದ್ದರಿಂದ ಪುಣ್ಯವಿದ್ದರೂ ಕೂಡ ಮೋಕ್ಷ ದೊರೆಯುವುದಿಲ್ಲ, ಪಾಪವಿದ್ದರೂ ಮೋಕ್ಷ ದೊರೆಯುವುದಿಲ್ಲ. ಪುಣ್ಯವಿದ್ದರೆ ಉತ್ಕೃಷ್ಟವಾದ ಮೇಲಿನ ಲೋಕಗಳಲ್ಲಿ ಜನ್ಮ ಸಿಗುತ್ತದೆ, ಪಾಪ ಅಧಿಕವಾಗಿದ್ದರೆ ಕೆಳಗಿನ ಲೋಕದಲ್ಲಿ ಯಾತನಾ ಶರೀರಗಳು ದೊರೆಯುತ್ತದೆ. ಆ ಪುಣ್ಯ ಪಾಪಗಳು ಏನೋ ಒಂದು ಮಟ್ಟದಲ್ಲಿ ಇದ್ದರೆ ಇಲ್ಲಿ ಈ ರೀತಿ ಹುಟ್ಟಿ ನಾವು ಆದಿವ್ಯಾಧಿಗಳನ್ನು ಅನುಭವಿಸ್ತೀವಿ. ಸುಖಾನುಭವದಿಂದ ಪುಣ್ಯಕ್ಷಯವಾಗುತ್ತದೆ, ದುಃಖಾನುಭವದಿಂದ ಪಾಪಕ್ಷಯವಾಗುತ್ತದೆ. ಹೀಗೆ ಮಾಡಿ 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 ಪುಣ್ಯ ಪಾಪಗಳನ್ನು ಕಳೆದುಕೊಂಡು ಮುಕ್ತಿಯನ್ನು ಹೊಂದಬೇಕು. ಪುಣ್ಯವಿದ್ದರೂ ಮುಕ್ತಿ ಇಲ್ಲ, ಪಾಪವಿದ್ದರೂ ಮುಕ್ತಿ ಇಲ್ಲ. ಪುಣ್ಯ ಪಾಪೇ ವಿಧೂಯ ನಿರಂಜನ ಪರಮಂ ಸಾಮ್ಯಮುಪೈತಿ ದಿವ್ಯಂ. ಯಾವ ರೀತಿ ಆಯಾಸಗೊಂಡ ಕುದುರೆಯನ್ನು ಮರಳಲ್ಲಿ ಹೊರಲಾಡಿಸಿದಾಗ ಅದರ ರೋಮಗಳು ಉದುರುತ್ತವಂತೆ, ಆಗ ಕುದುರೆಗೆ ಮತ್ತೆ ಚೈತನ್ಯ ಬರುತ್ತೆ. ಯಥಾ ಅಶ್ವಾಣಿ ರೋಮಾಣಿ ವಿಹಾಯ, ಯಾವ ರೀತಿ ಕುದುರೆಗಳು ಮೈಯಲ್ಲಿರುವ ರೋಮಗಳನ್ನು ಕಳಚಿಕೊಂಡು ಪುನಶ್ಚೇತನವನ್ನು ಪಡೆಯುತ್ತದೆಯೋ ಆ ರೀತಿ ಪುಣ್ಯ ಪಾಪೇ ವಿಧೂಯ ನಿರಂಜನ ಪರಮಂ ಸಾಮ್ಯಮುಪೈತಿ ದಿವ್ಯಂ. ಮುಂಡಕೋಪನಿಷತ್ತಿನ ಮಾತು. ಹಾಗೆ ಪುಣ್ಯ ಪಾಪಗಳು ಕಳೆಯಬೇಕು, ಆಗ ಮಾತ್ರ ಮುಕ್ತಿಯನ್ನು ಹೊಂದಬಲ್ಲ ಅಂತ ಹೇಳಿದೆಯಲ್ಲವ. ಆ ಪುಣ್ಯ ಪಾಪಗಳು, ಪುಣ್ಯ ಅನ್ನೋದು ಸೆರೆಮನೆಯಲ್ಲಿ ಇಬ್ಬರು ಇರ್ತಾರೆ. ಒಬ್ಬನನ್ನು ಬಂಗಾರದ ಸರಪಳಿಯಲ್ಲಿ ಕಟ್ಟಾಕಿರ್ತಾರೆ, ಇನ್ನೊಬ್ಬನು ಕಬ್ಬಿಣದ ಸರಪಳಿಯಲ್ಲಿ ಕಟ್ಟಾಕಿರ್ತಾರೆ. ಅವನನ್ನು ನೋಡಿ ಹೇಳ್ತಾನಂತೆ, ನೀನೇ ಪರವಾಗಿಲ್ಲ, ನಿನ್ನ ಬಂಗಾರದ ಸರಪಳಿಯಲ್ಲಿ ಕಟ್ಟಿದ್ದಾರೆ. ಅಯ್ಯೋ ಬಂಗಾರವೋ ಕಬ್ಬಿಣವೋ ಆಚೆ ಬಿಟ್ಟರು ಸಾಕು ಅಂತಾನೆ. ಬಂಗಾರದ ಸರಪಳಿಯಲ್ಲಿ ಕಟ್ಟಿದ್ರೇನು, ಕಬ್ಬಿಣದ ಸರಪಳಿಯಲ್ಲಿ ಕಟ್ಟಿದ್ರೇನು, ಬಂಧನವೇ ಅಲ್ಲವಾ. ಆದ್ದರಿಂದ ಬಂಗಾರದ ಸರಪಳಿಯಂತೆ ಪೊರ್ಷಂಗಿಲಿ ಪುಣ್ಯಮಾವದು. ಪೊರ್ಷಂಗಿಲಿ ಬಂಗಾರದ ಸರಪಳಿಯಂತೆ ಪುಣ್ಯ ഇരുമ്പು ಚಂಗಿಲಿಯ ಪೋಲೆ ಪಾಪಂ ಎಂಬುದಾಗಿ ಹೇಳಿದಾರಲ್ಲವ. ಒಟ್ಟಿನಲ್ಲಿ ಎರಡೂ ನಮ್ಮನ್ನು ಈ ಲೋಕದಲ್ಲಿ ಕಟ್ಟಿ ಹಾಕುವಂಥದ್ದು. ಆದ್ದರಿಂದ ಎರಡರಿಂದ ನಮ್ಮನ್ನು ಬಿಡಿಸುವವನು ಇವನೊಬ್ಬನೇ. ವಡಮಧುರೈಮೈಂದನೈ, ಮೋಚಕನಾದವನು, ಮುಕ್ತಿಯನ್ನು ನಮಗೆ ನೀಡುವವನು. ಇಂತಹ ಪರಮಾತ್ಮ ಪರಮಪದದಿಂದ ಕ್ಷೀರಸಾಗರಕ್ಕೆ ಬಂದು ಕ್ಷೀರಸಾಗರದಲ್ಲಿರುವ ಪರಮಾತ್ಮನೇ ಎಲ್ಲ ಅವತಾರಗಳಿಗೆ ಮೂಲ. ಇವತ್ತಿನ ಭಾಷಣದಲ್ಲಿ ಹೇಳ್ತಾಳೆ ಆಂಡಾಳದನ್ನು, ಆ ಭಾಷೆ ಹೇಳುವಾಗ ಹೇಳ್ತೀನಿ ಆ ಅರ್ಥವನ್ನು. ಅದರಲ್ಲಿ ಎಲ್ಲ ಅವತಾರಗಳಿಗೆ ಮೂಲ ಯಾವುದು ಅಂದರೆ ಆ ಕ್ಷೀರಸಾಗರದಲ್ಲಿ ಮಲಗಿಕೊಂಡ ಅನಿರುದ್ಧನಿದಾನಲ್ಲ, ಎಲ್ಲ ಅವತಾರಗಳು ಆ ಅನಿರುದ್ಧನೇ ಮಾಡೋದು. ಅವತಾರಗಳ ಪರಿಸಮಾಪ್ತಿ ಮತ್ತೆ ಅನಿರುದ್ಧನಲ್ಲಿಯೇ. ಪರಮಪದಕ್ಕೆ ಹೋಗಲ್ಲ ಪರಮಾತ್ಮ. ಇದು ಕಾರ್ಯವೈಕುಂಠ ಅಂತ ಇದಕ್ಕೆ ಹೆಸರು. ಇಲ್ಲಿಂದ ಅವತಾರಗಳು, ಕಾರಣ ಅದು ವ್ಯೂಹಮೂರ್ತಿ. ಅಲ್ಲಿದ್ದಾನೆ ಕೇಶವಾಯ ನಮಃ, ನಾರಾಯಣಾಯ ನಮಃ, ಮಾಧವಾಯ ನಮಃ, ಗೋವಿಂದಾಯ ನಮಃ, ವಿಷ್ಣವೇ ನಮಃ, ಮಧುಸೂದನಾಯ ನಮಃ, ತ್ರಿವಿಕ್ರಮಾಯ ನಮಃ, ವಾಮನಾಯ ನಮಃ, ಶ್ರೀಧರಾಯ ನಮಃ, ಋಷಿಕೇಶಾಯ ನಮಃ, ಪದ್ಮನಾಭಾಯ ನಮಃ, ದಾಮೋದರಾಯ ನಮಃ. ನಮ್ಮಲ್ಲಿ ಆಚಮನ ಮಾಡುವಾಗ ಇದನ್ನು ಹೇಳ್ತೀವಿ. ಪಾತ್ರೆ ಇತ್ಯಾದಿಗಳನ್ನು ಶುದ್ಧಿ ಮಾಡೋದಕ್ಕೆ ಈ ಮಂತ್ರವನ್ನೇ ಹೇಳಬೇಕು ನಾವು ಕೂಡ. ಇದೆಲ್ಲ ಹೇಳಿದೆ ಬರೀ ಪಾತ್ರೆ ನಾವು ವಿಮ್ಮಾಗಿ ತೊಳೆದ್ರೆ ಶುದ್ಧಿ ಇಲ್ಲ, ಮಡಿ ಇಲ್ಲ. ಈ ಮಂತ್ರಗಳೆಲ್ಲ ಹೇಳಿ ಹೇಳಿ ಪಾತ್ರೆಗಳನ್ನೆಲ್ಲ ಶುದ್ಧಿ ಮಾಡಬೇಕು ಪರಮಾತ್ಮನಿಗೆ ಪ್ರಸಾದ ಮಾಡುವಾಗ. ಇದೆಲ್ಲ ವ್ಯೂಹಮೂರ್ತಿಗಳು. ಆ ಪರಮಾತ್ಮ ವ್ಯೂಹ ವಾಸುದೇವ, ಪ್ರದ್ಯುಮ್ನ ಅನಿರುದ್ಧ ಸಂಕರ್ಷಣವಾಗಿ 3 ವ್ಯೂಹ. ಅದರಲ್ಲಿ ಅನಿರುದ್ಧನಿಂದ ಕೇಶವಾದಿ, ಆ ಕೇಶವರಿಂದ ಮತ್ತಿಪ್ಪತ್ನಾಲ್ಕು, ಆ 24 ಒಂದೊಂದರಿಂದ 62. ಹೀಗೆ ಅಸಂಖ್ಯಾತವಾದ ಪರಮಾತ್ಮನ ವ್ಯೂಹ ರೂಪಗಳು ಅಂತ ಶಾಸ್ತ್ರ ಹೇಳುತ್ತೆ. ಆ ವ್ಯೂಹವೆಲ್ಲ ಆ ಅನಿರುದ್ಧನಲ್ಲಿಯೇ ಪರಿಸಮಾಪ್ತಿಯನ್ನು ಹೊಂದುತ್ತದೆ. ಆ ವ್ಯೂಹ ರೂಪಗಳಿಂದ ಅವತಾರದ ವಿಭವ ಮೂರ್ತಿಗಳು ಏರ್ಪಡುತ್ತದೆ. ಆದ್ದರಿಂದ ಆ ಪರಮಾತ್ಮ ಕ್ಷೀರಸಾಗರದಲ್ಲಿ ಅನಿರುದ್ಧನಾಗಿ ಶಯನ ಮಾಡಿಕೊಂಡ. ಅಲ್ಲಿಂದ ಕೃಷ್ಣ ಪರಮಾತ್ಮನಾಗಿ ದೇವಕಿ ವಸುದೇವರಿಗೆ ಪುತ್ರನಾಗಿ ಅವತರಿಸಿದ ಮಥುರಾ ನಗರಿಯಲ್ಲಿ. ಹಾಗೆ ಅವನು ಮಥುರಾ ನಗರದಲ್ಲಿ ಅವತರಿಸಿದ್ದರಿಂದ ವಡ ಮಧುರೈಮೈಂದನೈ, ಉತ್ತರ ಮಧುರಾ ನಗರಿಯಲ್ಲಿ ಕೂಸಾಗಿ ಅವತರಿಸಿದವನು. ಅವತಾರ ಮಾಡಿದ್ನಲ್ಲ, ಅಲ್ಲೇ ಏನಾದರೂ ಇದ್ದ ಅಂತ ಕೇಳಿದ್ರು. ಎಲ್ಲಿಗೆ ಬಂದ? ತೂಯ ಪೆರುನೀರ್ ಯಮುನೈತ್ತುರೈವನೈ. ಅದ್ಭುತವಾದ ಅರ್ಥಗಳನ್ನು ಹೇಳ್ತಾರೆ. ತೂಯ ಪರಮ ಪರಿಶುದ್ಧವಾದ, ಪೆರುನೀರ್ ಮಹಾಪ್ರವಾಹವನ್ನು ಉಳ್ಳಂತಹ, ಯಮುನೈ ಯಮುನಾ ತೀರದ, ತುರೈ ತೀರದಲ್ಲಿ ವಾಸಿ ಮಾಡುವವನು, ಯಮುನಾ ತೀರ ವಾಸಿ. ಕೃಷ್ಣನಿಗೇನಾದರೂ ಪತ್ರ ಬರೀಬೇಕಾದ್ರೆ ಏನು ಡೋರ್ ನಂಬರು, ಏನು ಅಡ್ರೆಸ್ಸು, ಏನು ಕ್ರಾಸು ಅಂದರು ಏನು ಬೇಡ.
ಮಿಸ್ಟರ್ ಕೃಷ್ಣ, ಕೇರ್ ಆಫ್ ಯಮುನಾ ಬ್ಯಾಂಕ್ ಅಂತ ಹಾಕಿ ಲೆಟ್ರ್ ಹೋಗುತ್ತೆ ಅಂತಾಳೆ ಆಂಡ. ತೂಯ ಪೆರುನೀರ್ ಯಮುನೈ ತುರೈವನೈ. ಕಾರಣ ಏನು ಅಂದರೆ ಆನವರತ ಯಮುನಾ ತೀರದಲ್ಲೇ ಇದಾನಂತ. ಯಮುನೈ ತುರೈವನ್ ಎಂಬುದಾಗಿ ಆಂಡಾಳ್ ಅದ್ಭುತವಾದ ನಾಮವನ್ನು ಕೊಡ್ತಾಳೆ. ಇವನು ಯಾಕೆ 3 ಹೊತ್ತು ಯಮುನಾ ತೀರದಲ್ಲೇ ಇದ್ದ? ವ್ಯಾಖ್ಯಾನಗಳು ಅಭೂತಪೂರ್ವವಾದ ವ್ಯಾಖ್ಯಾನ. ಅದು ಎಂತಹ ಯಮುನೆ ಅಂತ ಕೇಳಿದ್ರು. ತೂಯ ಯಮುನೈ ಪೆರುನೀರ್ ಯಮುನೈ ಅಂತ ಅನ್ವಯ ಮಾಡಬೇಕು. ತೂಯ ಪೆರುನೀರ್ ಅಂತಿರೋದನ್ನು ತೂಯ ಯಮುನೈ ಪೆರುನೀರ್ ಯಮುನೈ ಅಂತ. ಪರಮ ಪರಿಶುದ್ಧವಾಗಿರ್ತಕ್ಕಂತಹ ಯಮುನಾ ಎಂಬುದಾಗಿ ಹೇಳ್ತಾರೆ. ಈ ಜಗತ್ತಿನಲ್ಲಿ ಯಮುನಾ ನದಿಯಷ್ಟು ಪವಿತ್ರವಾದ ನದಿ ಇನ್ಯಾವುದೂ ಇಲ್ವಂತೆ. ಯಮುನಾ ನದಿ ತುಂಬ ಪವಿತ್ರ ಅಂತಂದು. ಯಮುನಾ ಪವಿತ್ರ ಅಂದರೆ ಇನ್ಯಾವುದೋ ಒಂದು ನದಿಗೆ ಇದರಷ್ಟು ಪಾವಿತ್ರ್ಯ ಇಲ್ಲ ಅಂತ ಅರ್ಥ ಬರುತ್ತಲ್ಲ, ಅದ್ಯಾವ ನದಿ ಅಂತ ಕೇಳಿದ್ರು. 2 ವಸ್ತು ಇರುತ್ತೆ. ಇದು ತುಂಬ ಚೆನ್ನಾಗಿದೆ ಅಂದರೆ ಏನು, ಇದರಷ್ಟು ಚೆನ್ನಾಗಿಲ್ಲ ಅಂತ ಅರ್ಥ. ಅದು ಹೇಳಬೇಕಾಗಿಲ್ಲ, ಇದು ಹೇಳಿದ್ರೆ ಅದು ಅರ್ಥವಾಗುತ್ತೆ. ಆ ರೀತಿ ಯಮುನೆ ಬಹಳ ಪವಿತ್ರ ಅಂದರೆ ಇನ್ಯಾವುದೋ ಒಂದು ನದಿ ಯಮುನೆಯಷ್ಟು ಪವಿತ್ರ ಅಲ್ಲ ಅಂತ ಅರ್ಥ ಬರುತ್ತಲ್ಲ, ಅದ್ಯಾವ ನದಿ ಅಂದರು. ಗೋದಾವರಿ ಅಂದ್ಬಿಟ್ರು ವ್ಯಾಖ್ಯಾತ. ಅಯ್ಯೋ ಪಾಪ, ಗೋದಾವರಿ ನದಿ ಏನು ಮಾಡಿತ್ತು ಅಂತ ಕೇಳಿದ್ರು. ಎಲ್ಲರಿಗೆ ಶುದ್ಧಿ ಏರ್ಪಡುವುದು ಒಂದೇ ಒಂದು ವಿಷಯವನ್ನು ಆಧರಿಸಿ. ಯಾವ ವಿಷಯ? ಭಗವದ್ಭಾಗವತ ವಿಷಯ. ಭಗವದ್ಭಾಗವತ ಸಂಬಂಧ ಇದ್ದಿತ ನಾವು ಶುದ್ಧರು. ಅದಿಲ್ಲದೆ ಇರುವಾಗ ನೀನು ಏನೇ ಸೋಪ್ ಹಾಕ್ಕೊಂಡು ಸ್ನಾನ ಮಾಡು, ಎಷ್ಟೇ ಸುಗಂಧ ದ್ರವ್ಯಗಳನ್ನು ಪೂಸಿಕೋ, ಈಗಿನ ಭಾಷೆಯಲ್ಲಿ ಹೇಳೋದಾದರೆ ಸ್ಯಾನಿಟೈಸರಲ್ಲೇ ಮುಳುಗಿದ್ರೂ ಕೂಡ ಅಶುದ್ಧ. ಒಬ್ಬನಿಗೆ ಶುದ್ಧಿ ಏರ್ಪಡುವುದು ಕೇವಲ ಭಗವದ್ಭಾಗವತ ಸಂಬಂಧದಿಂದ ಮಾತ್ರ ಎಂಬುದಾಗಿ ನಮ್ಮ ಶಾಸ್ತ್ರಗಳು ತಿಳಿಸಿಬಿಟ್ಟಿದೆ. ಆದ್ದರಿಂದಲೇ ಪಾತ್ರೆ ವಸ್ತು ಇತ್ಯಾದಿಗಳನ್ನು ಶುದ್ಧಿ ಮಾಡುವಾಗ ಅದು ಒಗೆದಿದ್ರೂ ಕೂಡ ಪುಣ್ಯಾಹವಾಚನ ಯಾಕೆ? ಹೇಳುವ ಮಂತ್ರದಿಂದ ಅದಕ್ಕೆ ಶುದ್ಧಿ. ನಾವು ಏನೋ ಮಾಡಿ ಒಗೆದು ಚೆನ್ನಾಗಿರ್ತೀವಲ್ಲ, ಅದರಿಂದ ಅಲ್ಲ ಅದಕ್ಕೆ ಶುದ್ಧಿ. ಪಾತ್ರೆಗಳಿಗೆ ಭಾಂಡ ಶುದ್ಧರ್ಥಂ ವಸ್ತ್ರ ಶುದ್ಧತ್ಯಂ ಗೃಹೋಪಕರಣ ಶುದ್ಧರ್ಥಂ ಪುಣ್ಯಾಹವಾಚನಂ ಕರಿಷ್ಯೆ ಎಂಬುದಾಗಿ ಸಂಕಲ್ಪ ಮಾಡ್ತೀವಿ. ಅದನ್ನೆಲ್ಲ ತೊಳೆದ್ರಾಗಲ್ವಾ? ಅದಕ್ಕೆ ಯಾಕೆ ನೀವು 1-2 ಹನಿ ನೀರು ಪ್ರೋಕ್ಷಣೆ ಮಾಡಿಬಿಟ್ರೆ ಅದು ಶುದ್ಧಿ ಆಗುತ್ತಾ? ಪುಣ್ಯಾಹ ಮಾಡಿ ಅಂದರು. ನೀರು ಪ್ರೋಕ್ಷಣೆಯಿಂದ ಅಲ್ಲ, ನೀನು ಹೇಳುವ ಮಂತ್ರದಿಂದ ಶುದ್ಧಿ. ಆ ಮಂತ್ರದ ಮೂಲಕ ಭಗವತ್ ಸಂಬಂಧದಿಂದ ಶುದ್ಧಿ. ತೂಯ ಯಮುನೈ, ಯಮುನಾ ನದಿಗೆ ಪರಮ ಪರಿಶುದ್ಧವಾದ ತೀರ್ಥ. ಕಾರಣ ಪಾವಿತ್ರ್ಯ. ಗೋದಾವರಿಗಿಂತ ಯಮುನೆಗೆ ಪಾವಿತ್ರ್ಯ ಅಧಿಕ ಅಂದುಬಿಟ್ರು. ಕಾರಣ ಏನು ಅಂತ ಕೇಳಿದ್ರು. ರಾವಣ ಸೀತೆಯನ್ನು ಅಪಹರಣ ಮಾಡಿಕೊಂಡು ಹೋಗುವಾಗ, ಆ ಪುಷ್ಪಕ ವಿಮಾನದಲ್ಲಿ ಹೋಗುವಾಗ ಕೆಳಗಡೆ ಹರಿಯುವ ಗೋದಾವರಿ ನದಿಯನ್ನು ನೋಡ್ತಾಳೆ ಸೀತಾ. ಪ್ರಾರ್ಥನೆ ಮಾಡ್ತಾಳೆ, ಅಮ್ಮ ಗೋದಾವರಿ ದೇವಿ, ನನ್ನನ್ನು ಅರಸಿಕೊಂಡು ನನ್ನ ಪತಿ ಈ ಮಾರ್ಗವಾಗಿ ಬಂದದ್ದೇ ಆದರೆ ನನ್ನನ್ನು ಈ ದುರಾತ್ಮನಾದ ರಾವಣ ಹೀಗೆ ಈ ದಿಕ್ಕಿನಲ್ಲಿ ಕರೆದೊಯ್ದ ಅಂತ ನನ್ನ ಪತಿಗೆ ನೀನು ವಿಷಯವನ್ನು ತಿಳಿಸು ಎಂಬುದಾಗಿ ಆ ನದಿಯನ್ನು ನೋಡಿ ಪ್ರಾರ್ಥನೆ ಮಾಡ್ತಾಳೆ. ನಾನು ಹಿಂತಿರುಗಿ ಬರುವಾಗ ನಿನಗೆ ನಾನು ಪೂಜಾದಿಗಳನ್ನು ಬಾಗಿನವನ್ನು ಕೊಡ್ತೇನೆ ಅಂತ ಹೇಳ್ತಾಳೆ ಸೀತೆ. ರಾಮ ಆ ಸೀತೆ ಹೋದ ಮಾರ್ಗದಲ್ಲೇ ಸೀತೆಯನ್ನು ಅನ್ವೇಷಣೆ ಮಾಡುತ್ತಾ ರಾಮ ಅದೇ ಮಾರ್ಗವಾಗಿ ಬರ್ತಾನೆ. ಪಾಪ ರಾಮ ಎಲ್ಲನೂ ಕೇಳ್ತಾನೆ. ಗಿಡವೇ ಕಂಡೆಯ, ಮರವೇ ಕಂಡೆಯ, ನದಿಯೇ ಕಂಡೆಯ, ಪಕ್ಷಿಗಳೇ ಕಂಡಿರ, 1-2 ಹೃದಯ ಚೂರಾಗುವಂತೆ ರಾಮನ ಆಕ್ರಂದನ ಸೀತೆಯನ್ನು ಕಳೆದುಕೊಂಡು ಗೋದಾವರಿಯನ್ನು ನೋಡಿ ಕೇಳ್ತಾನೆ. ಹೇ ಗೋದಾವರಿ, ನನ್ನ ಪ್ರಿಯ ಆ ಜಿಂಕೆಯಂತೆ ಕಣ್ಣುಳ್ಳಂತಹ ಅತಿ ಸುಂದರಳಾದ ನನ್ನ ಪತ್ನಿಯನ್ನು ಕಂಡೆಯ ಗೋದಾವರಿ ಎಂಬುದಾಗಿ ಕೇಳಿದಾಗ ಮಾತೇ ಆಡೋಲ್ಲ, ಮೌನವಾಗಿ ಹರಿತಾಳೆ ಗೋದಾವರಿ ನದಿ. ಯಾಕೆ ಅಂತ ಕೇಳಿದ್ರು. ರಾವಣನ ಭಯವಂತೆ. ರಾಮನಿಗೇನಾದರೂ ಸೀತೆಯನ್ನು ರಾವಣ ಕದ್ದೊಯ್ದ ಅಂತ ಹೇಳಿಬಿಟ್ಟು ರಾವಣನ ಒಂದು ಸಂಕೇತವನ್ನು ತಿಳಿಸಿಬಿಟ್ರೆ ರಾವಣ ಏನು ಮಾಡ್ತಾನೋ ಅನ್ನೋ ಭಯದಿಂದ ರಾಮ ಕೈಂಕರ್ಯವನ್ನು ಮಾಡದೆ, ಏನೂ ಉತ್ತರವನ್ನು ಹೇಳದೆ ಮೌನವಾಗಿ ಇದ್ದವಳು ಗೋದಾವರಿ. ಅದೇ ಯಮುನೆ ಏನು ಮಾಡಿದ್ರು? ಕೃಷ್ಣಚರಣವಾದ ಕೂಡಲೇನೆ ಆ ವಸುದೇವ ಕೃಷ್ಣನನ್ನು ತಲೆಯ ಮೇಲೆ ವಿಜಯ ಮಾಡಿಸಿಕೊಂಡು ಗೋಕುಲಕ್ಕೆ ಬರುವಾಗ ಮಹಾಪ್ರವಾಹ
ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿ ರಾತ್ರಿಯಲ್ಲಿ ಘೋರವಾದ ಮಳೆ ಸುರಿತಾ ಇರಬೇಕಾದ್ರೆ ಕೃಷ್ಣಜನನ ಅಂಥ ಮಳೆಯಲ್ಲಿ ಉಕ್ಕಿ ಉಕ್ಕಿ ಹರಿಯುತ್ತಿದ್ದ ಯಮುನೆಯ ಮಹಾಪ್ರವಾಹದಲ್ಲಿ ಆ ವಸುದೇವ ಕೃಷ್ಣನನ್ನು ವಿಜಯ ಮಾಡಿಸಿಕೊಂಡು ಬರುವಾಗ ಆ ಎತ್ತರದ ಪ್ರವಾಹದಿಂದ ಕೂಡಿದ ಯಮುನೆ ಕೃಷ್ಣ ಪರಮಾತ್ಮ ಬಂದ ಕೂಡಲೇ ಆ ವಸುದೇವನಿಗೆ ಮಂಡಿ ಮಾತ್ರಕ್ಕೆ ತಗ್ಗಿಸಿಕೊಂಡು ಬಿಟ್ಟಳಂತೆ ಪ್ರವಾಹವನ್ನ. ಯಮುನಾ ಚಾತಿ ಗಂಭೀರ ನಾನಾವರ್ತ ಜಶಾಕುಲ ವಸುದೇವೋ ವಹನ್ ಕೃಷ್ಣಂ ಜಾನು ಮಾತ್ರೋದಕೋ ಯಯೌ. ವಿಷ್ಣು ಪುರಾಣದಲ್ಲಿ ಪರಾಶರ ಮಹರ್ಷಿಗಳ ಶ್ರೀಸೂಕ್ತಿ. ವಸುದೇವೋ ವಹನ್ ಕೃಷ್ಣಂ, ಕೃಷ್ಣನನ್ನು ತಲೆ ಮೇಲೆ ವಿಜಯ ಮಾಡಿಸಿಕೊಂಡು ಬರುವಾಗ ಅವಳು ಗಂಭೀರ ಮಹಾಪ್ರವಾಹದಿಂದ ಕೂಡಿ ನಾನಾವರ್ತ ಜಶಾಕುಲ ಅಪಾರವಾದ ಸುಳಿಗಳಿಂದ ಕೂಡಿ ದೊಡ್ಡ ಪ್ರವಾಹದಲ್ಲಿ ಹರಿಯುವ ಯಮುನೆ ವಸುದೇವನಿಗೆ ಮಂಡಿ ಮಟ್ಟಕ್ಕೆ ತಗ್ಗಿಬಿಟ್ಲಂತೆ ಕೃಷ್ಣ ಪರಮಾತ್ಮ ವಿಜಯ ಮಾಡಿಸಲಿ ಅಂತ. ಎಲ್ಲೋ ಲಂಕೆಯಲ್ಲಿರುವ ರಾವಣನಿಗೆ ಅಂಜಿ ರಾಮ ಕೈಂಕರ್ಯ ಮಾಡದೇ ಹೋದವಳು ಗೋದಾವರಿ, ಪಕ್ಕದಲ್ಲೇ ಇರುವ ಕಂಸನಿಗೆ ಅಂಜದೆ ಕೃಷ್ಣ ಕೈಂಕರ್ಯ ಮಾಡಿದವಳು ಯಮುನಾ ನದಿ ತೂಯ ಯಮುನೈ. ಲಂಕೆಯಲ್ಲಿದೆ, ಗೋದಾವರಿಯಲ್ಲಿದೆ. ಎಲ್ಲೋ ಇರೋ ರಾವಣನ ಕಂಡು ಗೋದಾವರಿಗೆ ಭಯ. ಯಮುನಾ ನದಿಯ ಈಚೆಯ ದಡದಲ್ಲಿ ಮಥುರಾ, ಈಚೆಯ ದಡದಲ್ಲಿ ಗೋಕುಲ. ನದಿ ದಾಟಿದ್ರೆ ಅಲ್ಲಿಂದ ಇಲ್ಲಿಗೆ ಬಂದ್ಬಿಡ್ಬೋದು. ಹಾಗಿರುವ ಪಕ್ಕದಲ್ಲೇ ಇರುವ ಕಂಸನನ್ನು ಗಣಿಸದೆ, ಕಂಸನಿಗೆ ಅಂಜದೆ ಕೃಷ್ಣ ಕೈಂಕರ್ಯವನ್ನು ಮಾಡಿದ್ದರಿಂದ ಭಗವತ್ ಸಂಬಂಧತ್ತಾಲೆ ಭಗವತ್ ಕೈಂಕರ್ಯತ್ತಾಲೆ ಏರ್ಪಟ್ಟ ತೂಯ್ಮೈರೇ. ಭಗವತ್ ಕೈಂಕರ್ಯದಿಂದ ಶ್ರೀಕೃಷ್ಣ ಪರಮಾತ್ಮ ವಿಜಯ ಮಾಡಿಸುವುದಕ್ಕೆ ಅನುವು ಮಾಡಿಕೊಟ್ಟದ್ದರಿಂದ ಯಮುನೆಗೆ ಏರ್ಪಟ್ಟ ಪಾವಿತ್ರ್ಯ ತೂಯ ಯಮುನೈ. ಇವಳಿಗೆ ಕಾಳಿಂದಿ ಅಂತ ಒಂದು ಹೆಸರು. ಕಲಿಕಂಠನಾಥೆ ಕಾಲಿಂದಿ ಬಬುವ ಅಂತಾರೆ ವಿಷ್ಣು ಪುರಾಣದಲ್ಲಿ. ಕಲಿಯ ಒಂದು ಪ್ರಭಾವ ಆಗೋದೇ ಇಲ್ವಂತೆ. ಯಮುನಾ ನದಿಯಲ್ಲಿ ಸ್ನಾನ ಮಾಡಿದವರಿಗೆ ಕಲಿ ಪ್ರಭಾವ ಇಲ್ಲ. ಮೇಲಾಗಿ ಇವಳು ಯಾರು? ಸೂರ್ಯನ ಮಗಳು. ಕಾಳಿಂದಿ ಅಂತ ಇವಳಿಗೆ ಹೆಸರು. ಈ ರೀತಿ ಯಮ ಇವಳು ಎಲ್ಲ, ಶನಿ ಎಲ್ಲ, ಕೆಲವರು ಉಷಯ ಮಕ್ಕಳು, ಕೆಲವರು ಛಾಯೆಯ ಮಕ್ಕಳು. ಇವಳು ಆ ಕಳಿಂಗ ಪರ್ವತದಲ್ಲಿ ಅವತರಿಸಿದಳಂತೆ ಈ ಯಮುನಾ ಕಾಳಿಂದಿ. ಇವಳನ್ನು ಸ್ಪರ್ಶ ಮಾಡಿಬಿಟ್ಟರೆ ಕಲಿದೋಷ ಬರೋಲ್ವಂತೆ. ಅಂತಹ ಪವಿತ್ರವಾದ ನದಿ ತೂಯ ಯಮುನೈ ಎಂಬುದಾಗಿ ಇಲ್ಲಿ ಆ ಯಮುನಾ ನದಿಯ ಒಂದು ಪಾವಿತ್ರ್ಯವನ್ನು ಕೊಂಡಾಡ್ತಾಳೆ. ಇದೆಲ್ಲ ಇರಲಿ, ಇದು ಎಲ್ಲಕ್ಕಿಂತ ಅತಿ ಉತ್ಕೃಷ್ಟವಾದ ಒಂದು ಪಾವಿತ್ರ್ಯ ಆ ಯಮುನಾ ನದಿಗೆ ಉಂಟಂತೆ. ಅದು ಏನು ಪಾವಿತ್ರ್ಯ ಅಂತ ಕೇಳಿದ್ರು. ಈ ಗೋಪಕನ್ನಿಕೆಯರೆಲ್ಲರೂ ಕೂಡ ಯಮುನಾ ನದಿಯಲ್ಲಿ ಜಲಕ್ರೀಡೆ ಆಡುವುದಕ್ಕೆ ಬರ್ತಾರಂತೆ. ಕೃಷ್ಣನೂ ಬರ್ತಾನೆ. ಈ ಎಲ್ಲ ಗೋಪಿಕೆಯರು ತಮ್ಮ ಬಾಯಲ್ಲಿ ಯಮುನಾ ಜಲವನ್ನು ತುಂಬಿಕೊಂಡು ಕೃಷ್ಣನ ಮೇಲೆ ಉಗುಳ್ತಾರಂತೆ. ಅದನ್ನು ಭೋಗ್ಯವಾಗಿ ಕೃಷ್ಣ ಅನುಭವಿಸ್ತಾನಂತೆ. ವಲ್ಲವೀವದನೋಚ್ಚಿಷ್ಟ ಪಲ್ಲವಾಧರ ವಿದ್ರುಮಃ. ಅದ್ಭುತವಾಗಿ ಹೇಳಲಾಯಿತು. ವಲ್ಲವಿ ವದನೋಚ್ಚಿಷ್ಟ. ವಲ್ಲವಿ ಅಂದರೆ ಗೋಪಿಕೆಯರು. ಈ ರೀತಿ ಗೋಪಿಕೆಯರ ಬಾಯಮೃತವನ್ನು ಆಸ್ವಾದಿಸಿ ಪರಿಶುದ್ಧಿಯನ್ನು ಹೊಂದಿದಂತಹ ಆ ಯಮುನಾ ಜಲ ಪರಮ ಭಾಗವತೋತ್ತಮೆಯರಾದ ಗೋಪಿಕೆಯರ ಬಾಯನ್ನು ಪ್ರವೇಶಿಸಿ ಬಂದಿತಲ್ಲವ, ಭಾಗವತ ಸಂಬಂಧದಿಂದ ಏರ್ಪಟ್ಟ ಶುದ್ಧಿ, ಭಗವತ್ ಕೈಂಕರ್ಯದಿಂದ ಏರ್ಪಟ್ಟ ಶುದ್ಧಿ, ಭಾಗವತರ ಸಂಬಂಧದಿಂದ ಏರ್ಪಟ್ಟ ಶುದ್ಧಿ. ಇದನ್ನು ಹೇಳ್ತಾಳೆ ತೂಯ ಯಮುನೈ. ಆ ಗೋದಾವರಿಗೆ ರಾಮ ಕೈಂಕರ್ಯ ಮಾಡದೆ ಅಶುದ್ಧಿ ಬಂದ್ಬಿಡ್ತು. ಋಷಿಗಳೆಲ್ಲ ಸ್ನಾನ ಮಾಡದೇ ಇರಲಿ ಅನ್ನೋ ಶಾಪ ಬಂದ್ಬಿಡ್ತು. ಋಷಿ ಮುನಿಗಳು ಸಾತ್ವಿಕ ನದಿಗೆ ಪಾಪ ಬರುತ್ತೆ. ಎಲ್ಲ ಹೋಗಿ 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 ಸ್ನಾನ ಮಾಡೋದ್ರಿಂದ ನಮ್ಮ ಪಾಪವೆಲ್ಲ ನದಿಗೆ ಬಂದ್ಬಿಡುತ್ತೆ. ಆ ನದಿಯ ಪಾಪ ಕಳಿಬೇಕಾದ್ರೆ ಸಾತ್ವಿಕರು ಆ ನದಿಯಲ್ಲಿ ಸ್ನಾನ ಮಾಡಬೇಕು. ಋಷಿಮುನಿಗಳು ಒಳ್ಳೆಯ ಸಾತ್ವಿಕರಾದ ಭಕ್ತರು ಆ ನದಿಯಲ್ಲಿ ಸ್ನಾನ ಮಾಡಬೇಕು. ಸಾತ್ವಿಕರು ನಿನ್ನಲ್ಲಿ ಸ್ನಾನ ಮಾಡದೇ ಇರಲಿ ಅಂತ ಶಾಪ ಬಂದ್ಬಿಡ್ತು ಗೋದಾವರಿಗೆ. ಅವಳಿಗೆ ಪಾಪ ಅಂಟ್ಕೊಂಡ್ಬಿಡುತ್ತೆ ಸಾತ್ವಿಕರು ಸ್ನಾನ ಮಾಡದೆ ಹೋದರೆ. ಏನು ಮಾಡುವುದು ಅಂದರು. ಕೊನೆಗೆ ರಾಮ ಹಿಂತಿರುಗಿ ಬರುವಾಗ ಏನು ಮಾಡಿದಂತೆ, ತನ್ನ ಬಿಲ್ಲಿನ ತುದಿಯಿಂದ ಆ ಗೋದಾವರಿಯ ಸ್ವಲ್ಪ ಸಮೀಪದಲ್ಲಿ ಒಂದು ನದಿ ಹರಿಯುತ್ತೆ. ಆ ನದಿಗೆ ಮಾತಂಗಿ ನದಿ ಅಂತ ಹೆಸರು. ಮಾತಂಗಿ ನದಿ ಅಂತಂದರೆ ಶಬರಿ.
ಮತಂಗ ಮುನಿಗಳ ಶಿಷ್ಯರಾದ ಶಬರಿ ಒಂದು ನದಿಯಾಗಿ ಹರಿತಾಳೆ. ರಾಮ ಈ ಗೋದಾವರಿ ನದಿಯನ್ನು ತನ್ನ ಬಿಲ್ಲಿನಿಂದ ಗುರುತು ಮಾಡಿ ಶಬರಿ ನದಿಯ ಜೊತೆಯಲ್ಲಿ ಸೇರಿಸಿದಂತೆ. ಶಬರಿಯ ಸ್ಪರ್ಶದಿಂದ ಗೋದಾವರಿ ಶುದ್ಧಳಾದಳು ಅಂತ ಪದ್ಮಪುರಾಣ ಹೇಳುತ್ತೆ. ಆಂಡಾಳು ಹೇಳ್ತಾಳೆ, ತೂಯ ಯಮುನೈ, ಭಗವದ್ಭಾಗವತ ಸಂಬಂಧದಿಂದ ಏರ್ಪಟ್ಟ ಯಮುನೆಗೆ ಏರ್ಪಟ್ಟ ಪಾವಿತ್ರ್ಯವನ್ನು, ಶುದ್ಧಿಯನ್ನು ಆಂಡಾಳ್ ತೂಯ ಯಮುನೈ, ಪೆರುನೀರ್ ಯಮುನೈ, ಮಹಾಪ್ರವಾಹ 30-35 ಲಕ್ಷ ಹೆಣ್ಣು ಮಕ್ಕಳ ಜೊತೆಯಲ್ಲಿ ಕೃಷ್ಣ ಬಲರಾಮರು ಆನಂದದಿಂದ ಜಲಕ್ರೀಡೆಯಾಡುವುದಕ್ಕೆ ಬೇಕಾದಂತಹ ವಿಶಾಲವಾದ ನದಿ ಪಾತ್ರ ಪೆರುನೀರ್ ಯಮುನೈ. ಅಪಾರವಾದ ಜಲ ಸಮೃದ್ಧಿ ಅದನ್ನು ಹೊಂದಿದಂತಹ ಒಂದು ನದಿ ಇದು ಎಂಬುದಾಗಿ ಇದನ್ನು ಕೊಂಡಾಡ್ತಾರೆ. ಸಮುದ್ರಗಾನಾಂ ಸಕಲಾಪಗಾನಾಂ ತ್ರಮ್ಯಕ್ ಪ್ರವಾಹಂಚ ಉದಕ್ ಪ್ರವಾಹಂ ಪ್ರಯಮ್ಯ ತೀರ್ಥಾದಿ ಅಧಿಕಂ ವದಂತಿ. ಮಾಘ ಮಹಾತ್ಮ್ಯದಲ್ಲಿ ಇದೆಲ್ಲ ಹೇಳುತ್ತೆ. ನದಿಗಳಿಗೆ ಹೇಗೆ ಪಾವಿತ್ರ್ಯ, ಅವುಗಳಿಗೆ ಏರ್ಪಟ್ಟ ಕಶ್ಮಲ ಹೇಗೆ ಕಳೆಯುತ್ತೆ, ಇದೆಲ್ಲವನ್ನು ಮಾಘ ಪುರಾಣ ನಮಗೆ ತಿಳಿಸಿಕೊಡುತ್ತೆ. ಇಂತಹ ಆ ಯಮುನಾ ತೀರವನ್ನೇ ತನಗೆ ವಾಸಸ್ಥಾನವಾಗಿ ಉಳ್ಳವನು ಪದ್ಮಪ್ರೀತಿಯಂತೆ. ಈ ಯಮುನಾ ನದಿಯೇ ಕೃಷ್ಣನಿಗೆ ಒಬ್ಬಳು ಪತ್ನಿ. ಅಷ್ಟಮಹಿಷಿಯರಲ್ಲಿ ಯಮುನಾ ಕೃಷ್ಣನಿಗೆ ಒಬ್ಬಳು ಪತ್ನಿ. ಅವಳ ಹೆಸರೇನು ಗೊತ್ತಾ? ಕಾಳಿಂದಿ ಎಂಬುದಾಗಿ. ಕಾಳಿಂದಿ ಎಂಬ ಕೃಷ್ಣನ ಅಷ್ಟಮಹಿಷಿಯರಲ್ಲಿ ಒಬ್ಬಳು ಯಮುನಾ ನದಿಯೇ ಕಾಳಿಂದಿಯಾಗಿ ಕೃಷ್ಣನನ್ನು ವರಿಸಿದವಳು. ಈ ರೀತಿ ಭಗವದ್ಭಾಗವತ ಸಂಬಂಧದಿಂದ ಏರ್ಪಟ್ಟಂತಹ ಒಂದು ಶುದ್ಧಿ ಈ ಯಮುನಾ ನದಿಗೆ ಉಂಟು. ಅದರಿಂದ ಆಂಡಾಳ್ ತೂಯ ಪೆರುನೀರ್ ಯಮುನೈ ತುರೈವನೈ. ಇಂತಹ ಯಮುನಾ ತೀರದಲ್ಲಿ ಯಾವಾಗಲೂ ಯಮುನಾ ತೀರದಲ್ಲಿ ಇರ್ತಾನಂತೆ. ಯಮುನಾ ತೀರವಾಸಿ ಎಂಬುದಾಗಿ ಕೃಷ್ಣನನ್ನು ನೋಡಿ ಹೇಳ್ತಾಳೆ ಈ ಆಂಡಾಳ್. ಕಾರಣ ಏನು ಅಂತ ಕೇಳಿದ್ರು. ಹಲವಾರು ವ್ಯಾಖ್ಯಾನ ಮಾಡಿದ್ದಾರೆ, ಕೆಲವನ್ನು ಮಾತ್ರ ತಿಳಿಸ್ತೇನೆ. ಯಮುನೈ ತುರೈವನೈ, ಗೋಪಿಕೆಯರ ಉಚ್ಚಿಷ್ಟದಿಂದ ಪರಮ ಪವಿತ್ರವಾದ ತೀರ್ಥ ಅಂತ ಪರಮ ಭೋಗ್ಯವಾಗಿ ಪರಮಾತ್ಮ ಆ ಯಮುನಾ ನದಿಯ ತೀರ್ಥವನ್ನು ಭಾವಿಸಿದ್ದಾನೆ. ಅಷ್ಟು ಮಾತ್ರವಲ್ಲ, ಪೆರಿಯವಾಚಾನ್ ಪಿಳ್ಳೆ ರಸಮಯವಾಗಿ ಒಂದು ವ್ಯಾಖ್ಯಾನ ಮಾಡಿದ್ರು, ಶೃಂಗಾರಪೂರ್ಣವಾಗಿ ಒಂದು ವ್ಯಾಖ್ಯಾನ ಮಾಡಿದ್ರು. ಏನು? ಪರಮಾತ್ಮ ಕ್ಷೀರಸಾಗರವನ್ನು ಕಡೆದ, ಸಮುದ್ರ ಮಂಥನವಾಯಿತಲ್ಲವ, ಅಂಗಕ್ಕಡಲ್ ಕಡೆಯಿಂದ ಮಾಧವನೈ ಕೇಶವನೈ ಎಂಬ ಹಾಗೆ ಸಮುದ್ರವನ್ನು ಪರಮಾತ್ಮ ಕಡೆದ. 33 ಕೋಟಿ ದೇವತೆಗಳಿಗೂ ಮುಂಚೂಣಿಯಲ್ಲಿ ನಿಂತು ಆಳ್ ಕಡಲ್ ಕಡೆಯಿಂದ ತುಪ್ಪನೆ ಎಂಬುದಾಗಿ ನಮ್ಮಾಳ್ವಾರು ಕರೀತಾರೆ ಪರಮಾತ್ಮನನ್ನು. ಹಾಗೆ ಸಮುದ್ರವನ್ನು ಕಡೆದಾಗ ಒಬ್ಬಳು ಬಂದಳಲ್ಲವ ಮಹಾಲಕ್ಷ್ಮಿ. ಅವಳು ಬಂದು ಯಯಂ ವಕ್ಷಸ್ಥಲೌಹರೆ ಎಂಬುದಾಗಿ ಪರಮಾತ್ಮನ ವಕ್ಷಸ್ಥಳವನ್ನು ಏರಿ ಕುಳಿತುಕೊಂಡ್ಬಿಟ್ಲು. ಏನು ಸುಂದರಿ! ಶ್ರೀ ಮಹಾಲಕ್ಷ್ಮಿಯ ಸೌಂದರ್ಯ ಲಾವಣ್ಯಗಳಿಗಿಂತ ಬೇಕಾ? ಅನವಧಿಕಾತಿಶಯ. ಅವಳ ಸೌಂದರ್ಯ ಅನವಧಿಕ, ಅವಳ ಸೌಕುಮಾರ್ಯ ಅತಿಶಯ. ಅನಪಾಯಿನಿ, ಅನವರತ ಪರಮಾತ್ಮನ ವಕ್ಷಸ್ಥಳದಲ್ಲಿ ಇರುವವಳು ಅವಳಲ್ಲವ. ಅದನ್ನು ಪರಮಾತ್ಮ ನೋಡುವನಂತೆ. ಉಪ್ಪುಪ್ಪಾಗಿರೋ ಸಮುದ್ರದ ಜಲ ಕಡಿದ್ರೇನೆ ಮಹಾಲಕ್ಷ್ಮಿಯಂತಹ ಸೌಂದರ್ಯ ಸಿಗಬೇಕಾದ್ರೆ ಸವಿಯಾದ ಯಮುನಾ ತೀರದಲ್ಲಿ ಎಂತೆಂಥ ಹೆಣ್ಣು ಸಿಗ್ತಾರೋ ಅಂತ ಅಲ್ಲೇ ಕೂತ್ಕೊಂಡ್ಬಿಟ್ಟಿದ್ದಾನಂತೆ. ಯಮುನೈ ತುರೈವನೈ. ಯಮುನಾ ನದಿ ಬಿಟ್ಟು ಬರೋದೇ ಇಲ್ವಂತೆ. ಕಾರಣ, ಗೋಪಿಕೆಯರೆಲ್ಲ ಅಲ್ಲೇ ಸ್ನಾನ ಮಾಡೋಕ್ಕೆ ಬರ್ತಾರೆ, ಗೋಪಿಕೆಯರೆಲ್ಲ ಅಲ್ಲೇ ವಸ್ತ್ರ ಶೋಧನಕ್ಕೆ ಬರ್ತಾರೆ, ಅಲ್ಲೇ ಯಾವಾಗಲೂ ಇರ್ತಾರೆ. ಆ ಗೋಪಿಕೆಯರ ಮೇಲಿನ ವ್ಯಾಮೋಹದಿಂದ ಅನವರತ ಯಮುನಾ ತೀರದಲ್ಲೇ ಕೂತಿತಾರಂತೆ. ತೂಯ ಪೆರುನೀರ್ ಯಮುನೈ ತುರೈವನೈ. ಗೋಕುಲವಾಸಿ ಅಂತ ಹೇಳಲಿಲ್ಲ ಅವನನ್ನು. ಕಾರಣ ಏನು? ಗೋಕುಲದಲ್ಲಿ ಮನೆಯಲ್ಲಿದ್ದಕ್ಕಿಂತ ಹೆಣ್ಣುಮಕ್ಕಳ ಜೊತೆ ಸರಸ ಆಡಿಕೊಂಡು ಯಮುನಾ ತೀರದಲ್ಲಿದ್ದದ್ದೇ ಜಾಸ್ತಿ. ಆದ್ದರಿಂದ ಯಮುನೈ ತುರೈವನೈ. ತೂಯ ಪೆರುನೀರ್ ಯಮುನೈ ತುರೈವನೈ. ಆ ಯಮುನಾ ತೀರಕ್ಕೆ ಬಂದವನು ಯಾರ ಕುಲಕ್ಕೆ ಬಂದ? ಆಯರ್ ಕುಲತ್ತಿನಿಲ್ ತೊನ್ನುಂ ಮಣಿ ವಿಳಕ್ಕೈ. ಆಯರ್ ಗೊಲ್ಲರ ಕುಲತ್ತಿನಿಲ್, ಕುಲದಲ್ಲಿ, ತೋನ್ರುಂ ತಾನಾಗಿ ತನ್ನನ್ನು ವ್ಯಕ್ತ ಮಾಡಿಕೊಂಡಂತಹ ಅಣಿವಿಳಕ್ಕೆ, ಸುಂದರವಾದ ದೀಪ, ಎಲ್ಲ ಕಡೆಗಳಿಗೆ ಪ್ರಕಾಶವನ್ನು ಕೊಡ್ತಕ್ಕಂತಹ ದೀಪ ಇವನು ಅಂತ ಹೇಳ್ತಾರೆ. ಇಡೀ ಗೊಲ್ಲ ಕುಲಕ್ಕೆ ದೀಪಪ್ರಾಯನಾದವನು. ದೀಪ ಏನು ಮಾಡುತ್ತೆ? ಕತ್ತಲೆಯನ್ನು ಕಳೆಯುತ್ತದೆ. ಈ ಸೂರ್ಯ ಈ ಲೌಕಿಕವಾದ ಕತ್ತಲೆಯನ್ನು ಕಳೆಯಬಲ್ಲ, ಆದರೆ ಅವನ ಅಸ್ತಮಾನ ಆದರೆ ಮತ್ತೆ ಕತ್ತಲೆ ಬರುತ್ತೆ. ಆದರೆ ಪರಮಾತ್ಮನೆಂಬ ದೀಪ ಹಾಗಿಲ್ಲ. ಪಹಲ್ ಕಂಡೇನ್
ನಾರಾಯಣನೈ ಕಂಡೇನ್ ಎಂಬುದಾಗಿ ಆ ಪರಮಾತ್ಮ ಎಂದೂ ಅಸ್ತಮಿಸದ ಸೂರ್ಯನಲ್ಲವ, ಅವನು ಇಲ್ಲಿ ದೀಪವಾಗಿ ಬಂದಿದ್ದಾನೆ. ಏನು ಮಾಡ್ದ ಅಂತ ಕೇಳಿದ್ರು. ಆ ಗೋಕುಲದಲ್ಲಿ ಇದ್ದಂತಹ ಎಲ್ಲ ಸಾಧನೆಗಳು, ಜಪ, ತಪ, ಹೋಮ, ಹವನ, ಯಜ್ಞ, ಯಾತ್ರೆ, ದಾನ ಇದೆಲ್ಲವನ್ನು ಮಾಡಿ ಕಷ್ಟಪಟ್ಟು ಕರ್ಮಯೋಗವೋ ಜ್ಞಾನಯೋಗವೋ ಭಕ್ತಿಯೋಗವೋ ಏನೋ ಒಂದು ಮಾಡಿ ಪರಮಾತ್ಮನನ್ನು ಪಡೆಯಬೇಕು. ಆದರೆ ಏನೂ ಮಾಡದ ಎಡಗೈ ಬಲಗೈಗಳಿಗೆ ವ್ಯತ್ಯಾಸ ತಿಳಿಯದ ದನ ಕಾಯುವವರಿಗೆ ಪರಮಾತ್ಮ ಇದೆಲ್ಲವನ್ನು ಮಾಡಿದವರು ಏನು ಪುರುಷಾರ್ಥವನ್ನು ಪಡೀತಾರೋ ಅದನ್ನು ಎಡಗೈ ಬಲಗೈಗಳಿಗೆ ವ್ಯತ್ಯಾಸ ತಿಳಿಯದ ದನ ಕಾಯುವವರ ಬಳಿಗೆ ತಾನಾಗಿ ಬಂದು ಕೊಟ್ಟು ಅವರಿಗೆ ಆನಂದದ ಪ್ರಕಾಶವನ್ನು ಉಂಟು ಮಾಡಿದ್ದರಿಂದ ಅಣಿವಿಳಕೈ ಅಲ್ಲಿ ಹೋಗಿ ಅನುಭವಿಸ್ಬೇಕಾದ ಬ್ರಹ್ಮಾನಂದ ಇಲ್ಲೇ ಬಂದ್ಬಿಡ್ತು ಇವರಿಗೆ. ಕಾರಣ ಅವನೇ ಇಲ್ಲಿದ್ದಾನಲ್ಲ. ಅಲ್ಲಿ ನಿತ್ಯ ಸೂರ್ಯಗಳು ಕಾಣುವ ಹಾಗೆ ಇಲ್ಲಿ ಇವರೆಲ್ಲ ಇವನನ್ನು ನೋಡ್ತಾ ಇದ್ದಾರಲ್ಲ, ತಪ್ಕೊಳ್ತಾರೆ, ಹೊಡಿತಾರೆ, ಬೈತಾರೆ, ಅವನು ಊಟ ಮಾಡಿಸ್ತಾರೆ, ಅವನ ಜೊತೆ ಚೆಲ್ಲಾಟ ಆಡ್ತಾರೆ. ಈ ಭಾಗ್ಯ ಯಾರಿಗುಂಟು? ಮೇಲಾಗಿ ದೇವತಾಂತರಗಳ ಅರ್ಚನೆ ಎಂಬುದು ದೊಡ್ಡ ಅಜ್ಞಾನ. ಮೋಕ್ಷವನ್ನು ಬಯಸುವವನು ಪರಮಾತ್ಮನಾದ ನಾರಾಯಣನಲ್ಲೇ ಶರಣಾಗತನಾಗಬೇಕು. ಮೋಕ್ಷಮಿಚ್ಛೇತ್ ಜನಾರ್ದನಾತ್. ಸಂಸಾರದಿಂದ ಬಿಡುಗಡೆ ಬೇಕಾ? ನಾರಾಯಣನ ಹೊರತಾಗಿ ಇನ್ಯಾರೂ ಕೂಡ ಅದನ್ನು ನೀಡಲಾರರು. ಆದ್ದರಿಂದ ಯಾವುದೋ ಇಂದ್ರನಿಗೆ ಇವರೆಲ್ಲ ಪೂಜೆ ಮಾಡ್ತಾಯಿದ್ರು. ಈ ಗೊಲ್ಲರು ವರ್ಷಕ್ಕೊಮ್ಮೆ ಇಂದ್ರನಿಗಾಗಿ ಯಾಗ, ಆ ಇಂದ್ರನಿಗಾಗಿ ಇಳಬೆಳೆತ್ತು ಪೆರಿಯಾಳ್ವಾರ ಹಾಡ್ತಾರೆ. ಆ ಇಂದ್ರನಿಗಾಗಿ ಯಾಗ ಮಾಡ್ತಾ ಇರ್ತಾರೆ, ಇಂದ್ರನಿಗೆ ಎಲ್ಲ ಕೊಡ್ತಾ ಇರ್ತಾರೆ, ಹಾಲು ಮೊಸರು ತುಪ್ಪ ಎಲ್ಲ ಸಮರ್ಪಣೆ. ಕೃಷ್ಣ ನೋಡ್ದ, ನಾನಾಗಿ ಅಲ್ಲಿಂದ ಬಂದು ಇಲ್ಲಿ ಅವತರಿಸಿರುವ ಪರಾತ್ಪರ ತತ್ವ ನಾನಿರುವಾಗ ಯಾವುದೋ ದೇವತೆಗೆ ಯಾವುದೋ ದೇವತಾಂತರಕ್ಕೆ ಇವರು ಪೂಜೆ ಮಾಡುವುದಾ? ಅದಕ್ಕಾಗಿ ಏನು ಮಾಡ್ದ? ಬೇಡ, ಇಂದ್ರನಿಗೆ ಪೂಜೆ ಮಾಡಬಾರ್ದು, ನಮ್ಮ ಹಸುಕರಿಗಳಿಗೆ ಹುಲ್ಲು ಮಳೆಯನ್ನು ಕೊಡುವುದು ಗೋವರ್ಧನ ಪರ್ವತ, ಅದಕ್ಕೆ ಪೂಜೆ ಮಾಡಿ ಇಂದ. ಅವರೆಲ್ಲ ಏನು ಹಸುಕರು ಯಾಕೆ ತಲೆಯಲ್ಲಾಡಿಸುತ್ತೆ ಹಾಗೆ ಕೃಷ್ಣ ಏನು ಹೇಳಿದ್ರು ತಲೆಯಲ್ಲಾಡಿಸ್ತಾರೆ. 6-7 ವಯಸ್ಸಿನ ಬಾಲಕ ಏನು ಹೇಳಿದ್ರು ಕೇಳ್ತಾರೆ ಗೋಕುಲದಲ್ಲಿ. ಅದುವರೆಗೂ ಇಂದ್ರನಿಗೆ ಯಾಗ ಮಾಡ್ತಾ ಬಂದರು. ಈಗ ಇಂದ್ರ ಪೂಜೆ ಬೇಡ, ಗೋವರ್ಧನಕ್ಕೆ ಮಾಡಿ ಇಂದ ತಲೆ ಆಡಿಸಿದ್ರು. ಗೋವರ್ಧನಕ್ಕೆ ಪೂಜೆಯನ್ನು ಮಾಡಿದರು. ಪರಮಾತ್ಮನಾದ ಕೃಷ್ಣನೇ ಗೋವರ್ಧನ ಗಿರಿ ರೂಪದಲ್ಲಿ ಬಂದು ಇವರು ಕೊಟ್ಟದ್ದೆಲ್ಲವನ್ನು ಸ್ವೀಕಾರ ಮಾಡಿದ. ಅಟ್ಟೆಕ್ಕೆ ವಿಶೋತ್ತು ಪರುಪದಮಂ ತೈರ್ವಾವಿಯಂ ನೆಯ್ಯಳರು ಮಡಂಗ ಪೊಟ್ಟ ತುತ್ತಿ ಗೋವರ್ಧನಮೆನ್ನು ಕೊತ್ತ ಕುಡೆಯೇ. ಪೆರಿಯಾಳ್ವಾರ್ ಪಾಶರ ಹಾಡಿದ್ರು. ಒಂದು ಕಾಳು ಬಿಡದ ಹಾಗೆ ಎಲ್ಲವನ್ನು ತಿಂದುಬಿಟ್ಟ. ತೈರ್ ವಾವಿಯಂ, ಬಾವಿ, ಮೊಸರಿನ ಬಾವಿ, ಹಾಲಿನ ಬಾವಿ, ತುಪ್ಪದ ಬಾವಿ, ಭಕ್ಷಣಗಳನ್ನೆಲ್ಲ ದೊಡ್ಡ ದೊಡ್ಡ ಕೊಳದ ಹಾಗೆ ಮಾಡಿ ಮಾಡಿ ಅದರಲ್ಲಿ ತುಂಬಿದಾರಂತೆ. ಅದೆಲ್ಲವನ್ನು ಒಬ್ಬನೇ ತಿಂದನಲ್ಲವ. ಹೀಗೆ ಮಾಡಿ ದೇವತಾಂತರ ಪೂಜೆ ಎಂಬ ಅಜ್ಞಾನವನ್ನು ಕಳೆದು ಪರಾತ್ಪರನಾದ ತನ್ನಲ್ಲಿ ಶರಣಾಗತಿಯಾಗುವಂತೆ ಮಾಡಿ ತನ್ನನ್ನು ಅವರ ಅನುಭವಕ್ಕೆ ವಿಷಯವಾಗಿ ಕೊಟ್ಟ ದೀಪ ಇವನು. ಇಡೀ ಗೋಕುಲಕ್ಕೆ ಅಜ್ಞಾನವನ್ನು ಕಳೆದನಲ್ಲವ. ದೇವತಾಂತರ ಪೂಜೆ, ಕ್ಷುದ್ರ ದೇವತೆಗಳ ಪೂಜೆ, ಯಾವ್ಯಾವುದೋ ಬೇಡದ ಆಸೆ ಆಮಿಷಗಳನ್ನು ಪೂರೈಸಿಕೊಳ್ಳುವುದಕ್ಕೆ ಏನೇನೋ ವ್ರತ ಜಪಾದಿಗಳು, ಇದೆಲ್ಲ ತ್ಯಾಜ್ಯವಲ್ಲವ. ಪರಾತ್ಪರನಾದ ಪೂಜೆ ಯಾರನ್ನು ಮಾಡಬೇಕು? ಗೀತೆಯಲ್ಲಿ ಕೃಷ್ಣ ಹೇಳ್ದ, ಪೂಜೆ ಮಾಡೋದು ಅಂತಾದರೆ ನನ್ನನ್ನು ಮಾಡು ಅಂದ. ಇನ್ನು ಯಾರನ್ನು ಮಾಡಿದ್ರು ನಿನಗೆ ಮೋಕ್ಷ ಸಿಗಲ್ಲ. ಆ ಬ್ರಹ್ಮಭುವನಾಲ್ಲೋಕಾ ಪುನರಾವರ್ತಿನೋರ್ಜುನ ಮಾಮುಪೇತ್ಯತು ಕೌಂತೆಯ ಪುನರ್ಜನ್ಮನ ವಿದ್ಯತೆ. ಎಷ್ಟು ಹೇಳಿದ್ರೂ ಕೂಡ ಸಂಸಾರ ಮಂಡಲದಲ್ಲಿರೋರಿಗೆ ಅರ್ಥನೇ ಆಗೋಲ್ಲ. ಅಯ್ಯೋ ಅದನ್ನು ಮಾಡಬೇಡ್ವಾ, ಅಯ್ಯೋ ಇದನ್ನು ಮಾಡಬೇಡ್ವಾ, ಅದನ್ನು ಮಾಡದೆ ಹೋದರೆ ಏನಾಗ್ಬಿಡುತ್ತೋ, ಇದನ್ನು ಮಾಡಿದ್ರೆ ಮಾಡದೆ ಹೋದರೆ ಏನಾಗತ್ತೆ? ಪರಾತ್ಪರನನ್ನು ಆಶ್ರಯಿಸಿದ ಮೇಲೆ ಯಾರು ನಿಮ್ಮನ್ನು ಏನು ಮಾಡ್ತಾರೆ? ಎಲ್ಲವನ್ನ ಬಿಡಬೇಕು, ಅವನ ಪಾದಾರವಿಂದಗಳನ್ನು ಹಿಡಿಬೇಕು. ಆ ಅಚಂಚಲವಾದ ನಿಷ್ಠೆಯನ್ನು ಪರಮಾತ್ಮ ಎದುರು ನೋಡ್ತಾನೆ. ಹೇಳ್ಬಿಟ್ಟ, ಚತುರ್ಮುಖ ಬ್ರಹ್ಮನ ಲೋಕದ ಪರ್ಯಂತ ನೀನು ಯಾರನ್ನೇ ಆರಾಧನೆ ಮಾಡು, ಏನೇ ಪೂಜೆ ಮಾಡು, ಅದೆಲ್ಲವೂ ವ್ಯರ್ಥ. ಪುನರ್ಜನ್ಮ ನ ವಿದ್ಯತೆ. ಅಲ್ಲೆಲ್ಲ ಹೋದರೆ ಏನು ಮಾಡಿದ್ರು ನೀನು ಇನ್ನಷ್ಟು ಜನ್ಮ ಕಟ್ಕೋತೀಯ. ಪರಮಶಿವನನ್ನೇ ಆರಾಧನೆ ಮಾಡು, ಚತುರ್ಮುಖ ಬ್ರಹ್ಮನನ್ನೇ ಮಾಡು, 33 ಕೋಟಿ ದೇವತೆಯನ್ನೇ ಪೂಜೆ ಮಾಡಿದ್ರು ಪುನರ್ಜನ್ಮ ತಪ್ಪಿದ್ದಲ್ಲ ನಿನಗೆ. ಇಲ್ಲಿ ಹುಟ್ಟಬೇಕು, ಇಲ್ಲಿ ನೋವನ್ನು ನೀನು ಅನುಭವಿಸ್ತೀಯ. ಅದು ಬೇಡ ಅನ್ನೋದಾದರೆ ಮಾಮುಪೇತ್ಯತು ಕೌಂತೆಯ, ನನ್ನನ್ನು ಆಶ್ರಯಿಸಿದರೆ ಪುನರ್ಜನ್ಮನ ವಿದ್ಯತೆ. ಎಷ್ಟು ಮಕ್ಕಳಿಗೆ ಹೇಳುವಾಗ ಹೇಳ್ತಾನೆ, ನಮಗಿದೆಲ್ಲ ಅರ್ಥ ಆಗೋದೇ ಇಲ್ಲ.
ಆ ಪರಮಾತ್ಮ ಈ ರೀತಿ ಆ ಗೋಕುಲದವರಿಗೆ ಜ್ಞಾನ ಪ್ರಕಾಶವನ್ನು ಉಂಟು ಮಾಡಿದ. ದೇವತಾಂತರ ಪೂಜೆಯನ್ನು ತಪ್ಪಿಸಿದ. ದೇವತಾಂತರ ಪೂಜೆ ಎಂಬ ಅಜ್ಞಾನದಿಂದ ಅವರಿಗೆ ಬೆಳಕನ್ನು ಕೊಟ್ಟಿದ್ದರಿಂದ ಆ ಇಡೀ ಕುಲವೇ ಕೃಷ್ಣ ಪರಮಾತ್ಮನ ಚರಣಾರವಿಂದಗಳಲ್ಲಿ ಸಮರ್ಪಿತರಾಗಿ ಪರಮಾನಂದವನ್ನು ಪಡೆದಂತಹ ಪರಮಾತ್ಮನ ದಿವ್ಯ ತೇಜಸ್ಸನ್ನು ಆಯರ್ ಕುಲತ್ತಿನಿಲ್ ತೊನ್ನುಂ ಮಣಿ ವಿಳಕ್ಕೈ ಎಂಬುದಾಗಿ ಆಂಡಾಳು ಕೊಂಡಾಡ್ತಾಳೆ. ಅಜೋಪಿ ಸನ್ನೆ ಅವ್ಯಯಾತ್ಮ ಭೂತಾನ ಈಶ್ವರೋಪಿ ಸನ್ನೆ, ನಾನು ಎಲ್ಲವನ್ನ ಆಳುವ ಈಶ್ವರನಾಗಿದ್ದರೂ ಕೂಡ ಅಜನಾಗಿದ್ದರೂ ಕೂಡ ಸಂಭವಾಮಿ ಆತ್ಮಮಾಯೆಯ ನಾನು ಹುಟ್ಟಿ ಬರ್ತೇನೆ ಅಂತ ಹಾಗೆ ಹುಟ್ಟಿ ಬಂದು ಇವರಿಗೆ ಬೆಳಕನ್ನು ಕೊಟ್ಟವನು. ಈ ಬೆಳಕನ್ನು ಕೊಡುವುದಕ್ಕೆ ಮೂಲ ಕಾರಣ ಯಾವುದು? ಯಾರಿವನಿಗೆ ತಾಯಾಗಿ ಬಂದವಳು? ತಾಯೇ ಕುಡಲ್ ವಿಳಕ್ಕಂ ಚೈದ ದಾಮೋದರನೈ. ತಾಯೇ ಕುಡಲ್, ತಾಯಿಯಾದ ಯಶೋದೆಯ ಕುಡಲ್ ಗರ್ಭಕ್ಕೆ ವಿಳಕ್ಕಂ ಕೀರ್ತಿಯನ್ನು ಪ್ರಕಾಶವನ್ನು ಶೈದ ಉಂಟು ಮಾಡಿದ ದಾಮೋದರನೈ. ದಾಮೋದರ ಅಂದ್ರೇನು? ಉದರದಲ್ಲಿ ದಾಮವನ್ನು ಉಳ್ಳವನು, ಹೊಟ್ಟೆಯಲ್ಲಿ ಹಗ್ಗದ ಗುರುತನ್ನು ಉಳ್ಳವನು ಅಂತ ಅರ್ಥ. ದಾಮೋದರ ಶಬ್ದಕ್ಕೆ ಎರಡರ್ಥ ಇದೆ. ಪರಾತ್ಪರನಾದ ಪರವಾಸುದೇವನಿಗೂ ದಾಮೋದರ ಅಂತ ಹೆಸರು. ಸಮಸ್ತ ವಿಶ್ವವನ್ನು ತನ್ನ ಒಡ್ಯಾಣವಾಗಿ ಧರಿಸಿದವನು ಅಂತ ಅರ್ಥ ದಾಮೋದರ ಶಬ್ದಕ್ಕೆ. ಕೃಷ್ಣಾವತಾರದಲ್ಲಿ ಯಶೋದೆ ಕಟ್ಟಿದ ಹಗ್ಗವನ್ನು ಹೊಟ್ಟೆಯಲ್ಲಿ ಉಳ್ಳವನು ಅಂತ ಅರ್ಥ. ಯಾವನ ಉದರದಲ್ಲಿ ದಾಮವಿದೆಯೋ ಅವನು ದಾಮೋದರ. ಇದು ಯಾಕೆ ಇದನ್ನು ಹೇಳ್ತಾ ಇದ್ದಾಳೆ? ಪೆತ್ತವ ಎತ್ತಕ್ಕೆ ಪಟ್ಟಂಗ್ ಕಡ್ಡಿನಾನಿರೆ. ಪರ್ಯವಾಚನ ಬೆಳೆ ವ್ಯಾಖ್ಯಾನ ಮಾಡಿಬಿಟ್ರು. ಹೆತ್ತ ಹೊಟ್ಟೆಗೆ ಪಟ್ಟಾಭಿಷೇಕ ಮಾಡಿದಂತೆ ಕೃಷ್ಣ. ಹೇಗೆ ಎಂದರು? ಅವಳು ತಂದ ಇಷ್ಟುದ್ದ ಹಗ್ಗಕ್ಕೆ ತನ್ನನ್ನೇ ಒಪ್ಪಿಸ್ಕೊಂಡಲ್ಲ. ಎಂಥ ಋಷಿಮುನಿಗಳ ತಪಸ್ಸು, ಯಜ್ಞ, ಹೋಮ, ಹವನ, ಕೋಟ್ಯಾಂತರ ವರ್ಷಗಳ ತಪಸ್ಸಿಗೂ ಒಲಿಯದ ಈ ಪರಾತ್ಪರ ತತ್ವ ಯಾವುದೋ ಚೂರು ಚೂರಾಗಿ ಬಿದ್ದಿದ್ದ ಹಗ್ಗನೆಲ್ಲ ಗಂಟಾಕಿ ಹಿಡ್ಕೊಂಡು ಬಂದು ಈ ಎಡಗೈ ಬಲಗೈಗಳಿಗೆ ವ್ಯತ್ಯಾಸ ತಿಳಿಯದ ದನ ಕಾಯುವ ಹೆಂಗಸಿಗೆ ತನ್ನನ್ನೇ ಒಪ್ಪಿಸಿಕೊಂಡಿತಲ್ಲ. ಇದು ಏನು ಅಂತ ಕೇಳಿದ್ರೆ ಆ ತಾಯ ಮೇಲೆ ಅವನಿಗಿರುವ ವಾತ್ಸಲ್ಯ, ಅವಳ ಮೇಲೆ ಪ್ರೇಮ. ಅವಳು ಕಟ್ಟಾಕ್ಬಿಟ್ಟು ಏನು ಹೇಳ್ತಾಳೆ? ಯದಿ ಶಕ್ನೋಸಿ ಗಚ್ಚತ್ವಂ ತುಂಟ, ಶಕ್ತಿ ಇದ್ರೆ ಬಿಡಿಸ್ಕೊಂಡು ಹೋಗು ನೋಡೋಣ, ಮಾಡ್ತೀನಿ ನಿನಗೆ ಅಂತಾಳಂತೆ. ಅವಳು ಇವನು ಕಟ್ಟಾಕ್ಬಿಟ್ಟು ಹೊಟ್ಟೋದ್ಲು. ಪಾಪ ಅವಳಿಗೆ ಇನ್ನೂ ಕಟ್ಟೋದು ಕರೆಯೋದು ಬೇಕಾದಷ್ಟಿದೆ. ಇವನು ಕಟ್ಟಾಕ್ಬಿಟ್ಟು ಇವನು ಮುಂದೆ ನಿಂತಿರೋಕ್ಕಾಗತ್ತಾ? ಹೋಗ್ಲು ಪಾಪ ದನ ಕರು ಎಲ್ಲ ನೋಡ್ಕೊಳ್ಳೋಕ್ಕೆ. ಯಾವುದೋ ಕೆಲಸ ಎಲ್ಲ ಮುಗಿಸಿ ಇವನನ್ನು ಕಟ್ಟಾಕಿದ್ದೆ ಮರ್ತುಬಿಟ್ಲು. ಆಮೇಲೆ ಯಾವಾಗಲೋ ಬಂದು ನೋಡ್ತಾಳೆ, ಕಟ್ಟ ವೆಟ್ಟೆನ್ನಿರಂದಾನ್ ಹಾಗೆ ನಿಂತಿದ್ದಂತೆ. ಗುಂಡ್ಕಲ್ಲಿ ನಿಂತಂಗೆ ನಿಂತಿದ್ದಾನೆ, ಹೊರಳಲ್ಲಿ ಕಟ್ಟಿಸ್ಕೊಂಡು. ಕಟ್ಟ ವೆಟ್ಟೆನ್ನಿರಂದಾನ್ ತಿರುಮಂಗೆ ಆಳ್ವಾರರ ಪಾಶುರ ಶಿರಿಯ ಮಾಡಲು. ಅಲ್ಲಿ ಬಂದು ನೋಡ್ತಾಳೆ, ಕಳ್ಳ ನೀ ಇನ್ನೂ ಬಿಡಿಸ್ಕೊಂಡು ಹೋಗ್ಲಿಲ್ವಾ, ಹಾಗೇ ನಿಂತಿದೆಯಾ ಅಂದ್ಲಂತೆ. ಹೇಳ್ತಾನಂತೆ, ಅಮ್ಮ ನೀನು ಕಟ್ಟಿದ ಕಟ್ಟನ್ನು ಬಿಚ್ಚಿಕೊಳ್ಳುವ ಸಾಮರ್ಥ್ಯ ನನಗಿದೆಯಾ ಅಂತ ಕೇಳಿದಂತೆ. ಕಾರಣ ಏನು? ಪ್ರೇಮ್ನಾಥ ಧಾಮ ಜುಷಾಪ ಬಂದ. ತನ್ನ ಪ್ರೇಮ ವಾತ್ಸಲ್ಯದಿಂದ ಕಟ್ಟಿ ಹಾಕಿದಾಳಲ್ವ, ಆ ವಾತ್ಸಲ್ಯದ ಕಟ್ಟನ್ನು ನಾನು ಹೇಗೆ ಬಿಡಿಸ್ಕೊಳ್ಳಿ ಅಮ್ಮ, ಹೀಗೇ ಇದ್ದೀನಿ ಅಂತಾನಂತೆ. ಅವಳೇನು ಹೇಳ್ತಾಳೆ? ಯದಿ ಶಕ್ನೋಸಿ, ಶಕ್ತಿ ಇದ್ದರೆ ಬಿಡಿಸ್ಕೊಂಡು ಹೋಗು ನೋಡ್ತೀನಿ ಅಂತಂತೆ. ನಿನ್ನ ವಾತ್ಸಲ್ಯದ ಕಟ್ಟನ್ನು ಬಿಡಿಸಿಕೊಳ್ಳುವ ಶಕ್ತಿ ನನಗಿಲ್ಲ ಅಮ್ಮ ಅಂತ ಹಾಗೆ ಕಟ್ಟಿಸ್ಕೊಂಡು ನಿಂತಿದ್ದಂತೆ. ದಾಮೋದರನೈ. ಇದರಿಂದ ಏನಾಯಿತು? ಯಶೋದೆಯ ಕೀರ್ತಿ ತ್ರಿಭುವನಗಳಲ್ಲಿ ಬೆಳಗಿತಲ್ಲವ. ಪರಾತ್ಪರನನ್ನು ತನ್ನ ವಾತ್ಸಲ್ಯವೆಂಬ ಹಗ್ಗದಿಂದ ಕಟ್ಟಿದ ತಾಯಿ ಇವಳು ಅಂತ ಆ ಶ್ರೀಭೂನೀಳೆಯರು ಕೂಡ ಯಶೋಧಾದೇವಿಗೆ ನಮಸ್ಕಾರ ಮಾಡ್ತಾರಂತೆ. ಹಾಗೆ ಯಶೋಧಾದೇವಿಗೆ ಅವಳ ಹಗ್ಗದಿಂದ ಕಟ್ಟಿಸಿಕೊಂಡು ಅವಳಿಗೆ ಕೀರ್ತಿಯನ್ನು ತಂದವನು ತಾಯೇ ಕುಡಲ್ ವಿಳಕ್ಕಂ ಚೈದ ದಾಮೋದರನೈ. ಎನ್ನನೊಂದು ನೋತ್ತಾಳ್ಕೊಲೋ ಇವನೇ ಪೆತ್ತವೈರುಡೆಯಾಳ್. ಎಲ್ಲರೂ ಹೇಳ್ತಾರಂತೆ, ಏನು ಜಪ ವ್ರತ ಮಾಡಿದ್ಲು, ಏನು ಪುಣ್ಯ ಮಾಡಿ ಈ ಮಗನನ್ನು ಯಶೋದೆ ಪಡೆದಳು, ಎಂಥ ಮಗ ಎಂಥ ಮಗ ಅಂತ ಕೊಂಡಾಡ್ತಾರಂತೆ ಯಶೋದೆಯನ್ನು ಎಲ್ಲರೂ ಕೂಡ. ಇವಳೆಂಥವಳು? ಆ ಮಗುವನ್ನು ಚೆನ್ನಾಗಿ ಅಲಂಕಾರ ಮಾಡಿಬಿಟ್ಟು ಸೊಂಟದಲ್ಲಿ ಎತ್ಕೊಂಡು ಬೆಳಗಾಗೆದ್ದು ಗೋಕುಲ ಎಲ್ಲ ಒಂದು ರೌಂಡ್ ಹೋಗಿ ಬರ್ತಾಳಂತ. ಕಾರಣ ಏನು? ಯಾಲತ್ತು ಪುತ್ತಿರನೆ ಪೆತ್ತಾರ್ ನಂಗೆ ಮೀರ್ ನಾನೇ ಮತ್ತಾರು ಮಿಲ್ಲೈ. ಏನಂದ್ರಿ? ದತ್ತು ತಗೊಂಡೆ ಅಂತ ಕೇಳಿದ್ರ ಈ ಮಗನನ್ನು ಅವರೆಲ್ಲ ಕೇಳ್ತಾರಂತೆ. ಅಮ್ಮ ಯಶೋದೆ, ಒಂದು ಸ್ವಲ್ಪ ಹೊತ್ತು ನಿನ್ನ ಮಗನ ಎತ್ಕೋತೀವಿ, ಕೊಡು, ಏನು ಮುದ್ದಾಗಿದ್ದಾನೆ. ನಾನು ಕೊಡಲ್ಲ,
ದತ್ತುಕೊಂಡೆ ಅಂತ ಹೇಳ್ತೀರಾ, ಇಂಥ ಮಗನನ್ನು ಹೆತ್ತವಳು ನಾನು ಅಂತ ಹೇಳಿ ಹೆಮ್ಮೆಯಿಂದ ಇಡೀ ಗೋಕುಲದಲ್ಲಿ ಸಂಚಾರ ಮಾಡ್ತಾಳಂತೆ ಯಶೋದೆ. ಆ ರೀತಿ ಅವಳ ಗರ್ಭಕ್ಕೆ ಕೀರ್ತಿಯನ್ನು ತಂದುಕೊಟ್ಟಂತಹ ಇವನು ತಾಯೇ ಕುಡಲ್ ವಿಳಕ್ಕಂ ಚೈದ ದಾಮೋದರನೈ ಎಂಬುದಾಗಿ ಎನ್ನನೊಂದು ನೋತ್ತಾಳ್ಕೊಲೋ ಇವನೇ ಪೆತ್ತ ವೈರುಡಯಾಳ್ ಎಂಬುದಾಗಿ ಕೊಂಡಾಡುವಂತೆ ಯಶೋಧಾದೇವಿಯ ಗರ್ಭಕ್ಕೆ ಪಟ್ಟಾಭಿಷೇಕ ಮಾಡಿದವನನ್ನು ಕೊಂಡಾಡು. ಹೇಗೆ ಇವನನ್ನು ಕೊಂಡಾಡಬೇಕು, ಏನು ಮಾಡಬೇಕು? தூயோமாய் வந்து நாம் தூமலர் தூவித் தொழுது வாயினால் பாடி மனத்தினால் சிந்திக்க. தூயோமாய் வந்து ಪರಮ ಪರಿಶುದ್ಧರಾಗಿ ಬಂದು, ತೂಯ್ಮೈ ಎಂದರೆ ಪಾರಿಶುದ್ಧ, ತೂಯೋಮಾಯಿ ಬಂದು ಪರಮ ಪರಿಶುದ್ಧರಾಗಿ ಬಂದು, ನಾವುಗಳು ತೂ ಮಲರ್ ಪರಿಶುದ್ಧವಾದ ಪುಷ್ಪವನ್ನು ತೂವಿ ಪರಮಾತ್ಮನ ಮೇಲೆ ಅರ್ಚನೆ ಮಾಡಬೇಕು ಅಂತಲೇ ಇಲ್ಲ, ಸುಮ್ಮನೆ ಸುರಿದ್ರೂ ಸಾಕು ಅಂತಾಳೆ. ಅವನು ಅದನ್ನೇ ನನಗೆ ಅರ್ಚನೆ ಅಂತ ಭಾವಿಸ್ತಾನೆ, ಅಷ್ಟು ಸುಲಭನಾದವನು. ತೊಳೆದು ಕೈ ಪಡೆದ ಪ್ರಯೋಜನಕ್ಕಾಗಿ ನಮಸ್ಕಾರ ಮಾಡಿ, ವಾಯಿನಾಲ್ ಪಾಡಿ ಬಾಯಲ್ಲಿ ನಾಮ ಸಂಕೀರ್ತನೆ ಮಾಡಿ, ಮನತ್ತಿನಾಲ್ ಶಿಂದಿಕ್ಕ ಮನದಲ್ಲಿ ಅವನ ಗುಣಗಳನ್ನು ಸ್ಮರಿಸಿ ಅಷ್ಟು ಮಾಡಿ ಸಾಕು ಅಂತಾಳೆ. ತೂಯೋಮಾಯಿ ಬಂದು ಅಂತಾಳೆ. ಏನು ಪಾರಿಶುದ್ಧ್ಯ? ಇದ್ದ ಬದ್ದೆ ನದಿ ನೀರಲ್ಲೆಲ್ಲ ಮುಳುಗಿ ಬಂದು ಪರಮಾತ್ಮನಿಗೆ ಪೂಜೆ ಮಾಡಿದ್ರೆ ಪಾರಿಶುದ್ಧ್ಯವಾದರು. ಏನೇ ಸ್ನಾನ ಮಾಡಿದ್ರೂ ಪಾರಿಶುದ್ಧ್ಯ ಇಲ್ಲ. ಅಹಂಕಾರ ಮಮಕಾರಗಳ ಕಳೆಯುವ ತನಕ ಪರಿಶುದ್ಧಿ ಎಂಬುದು ಇಲ್ಲ. ತೂಯೋಮಾಯಿ ಬಂದು ಅಂತ ಹೇಳುವಾಗ ಏನು ಹೇಳ್ತಾಳೆ ಅಂತ ಕೇಳಿದ್ರೆ, ಪರಮಾತ್ಮನನ್ನು ಆಶ್ರಯಣ ಮಾಡುವಾಗ ನಾವುಗಳು ಇತರ ಯಾರ ಆಶ್ರಯಣವೂ ಇಲ್ಲದೆ ಕೇವಲ ಪರಮಾತ್ಮನನ್ನೇ ಸಾಧನವಾಗಿ ಭಾವಿಸಿ ತ್ವಮೇವ ಉಪಾಯ ಭೂತೋ ಮೇ ಭವ ಎಂಬುದಾಗಿ ಪರಮಾತ್ಮನೇ ಉಪಾಯ ಎಂಬತಕ್ಕಂತಹ ಈ ಕರ್ಮ ಪರಂಪರೆಗಳಿಂದ ನನ್ನನ್ನು ಬಿಡಿಸುವುದಕ್ಕೆ ಬೇರಾವುದೂ ಸಾಧನವಿಲ್ಲ, ಪರಮಾತ್ಮನೇ ಸಾಧನ ಎಂಬತಕ್ಕಂತಹ ಪರಮಾತ್ಮನನ್ನೇ ಸಾಧನವಾಗಿ ವರಿಸತಕ್ಕಂತಹ ಪಾರಿಶುದ್ಧ್ಯ. ಉಪಾಯಾಂತರಗಳ ಸ್ಪರ್ಶ ಇಲ್ಲದಿರುವಿಕೆ, ಇತರ ಸಾಧನಗಳ ಸಂಬಂಧ ಇಲ್ಲದೆ ಶ್ರೀಯಪತಿಯಾದ ನಾರಾಯಣನನ್ನೇ ವರಿಸತಕ್ಕಂತಹ ಶುದ್ಧಿ ನಮಗಿರಬೇಕು. ನಾಮಂತಾಳೆ ಅಂದರೆ ಏನು? ಇತರ ಉಪಾಯಗಳನ್ನು ಆಶ್ರಯಣ ಮಾಡದೆ ಕೇವಲ ನಿನ್ನನ್ನೇ ಸಾಧನವಾಗಿ ವರಿಸಿ ಯಾವ ಪ್ರತಿಫಲಾಪೇಕ್ಷೆ ಇಲ್ಲದೆ ಯಾವ ಪುಷ್ಪವನ್ನು ಸಮರ್ಪಿಸ್ತೀವಿ ಅದು ಪರಿಶುದ್ಧ ಪುಷ್ಪ. ಪರಮಾತ್ಮನಿಗೆ ಒಂದು 5 ಲಕ್ಷ ಖರ್ಚು ಮಾಡಿ ಹೂವಿನ ಕೈಂಕರ್ಯ ಮಾಡಿಬಿಡೋದು, ಬಾಗಿಲಲ್ಲೇ ನಿಂತಿರೋದು ದೇವಸ್ಥಾನದ ಬಾಗಿಲಲ್ಲಿ. ಇವತ್ತು ಹೂವಿನ ಕೈಂಕರ್ಯ ನಮ್ಮದು 5 ಲಕ್ಷ ಖರ್ಚು ಮಾಡಿದ್ವಿ. ಪರಮಾತ್ಮ ಅಸಖ್ಯ ಪರಮಾತ್ಮನಿಗೆ ಆ ಪುಷ್ಪವನ್ನು ಧರಿಸ್ಕೊಳ್ಳೋದು. ಯಾವಾಗ ಈ ಭೂಮಾಲೆ ತೆಗಿತಾರೆ ಅಂತ ಪರಮಾತ್ಮ ಅಷ್ಟು ಬೇಸರ ಪಡ್ತಾನೆ. ಪರಮಾತ್ಮನಿಗೆ ಒಂದು ಪುಷ್ಪವನ್ನು ಇಟ್ಟು ಅದಕ್ಕೊಂದು ಪ್ರತಿಫಲವನ್ನು ಅಪೇಕ್ಷೆ ಪಡುವುದಾ? ಅದರಿಂದ ನಮ್ಮ ಕೀರ್ತಿ ಹೇಳ್ಕೊಳ್ಳೋದ? ಅಸಖ್ಯ ಜಿಗುಪ್ಸಾವಹವಾದ ವಿಷಯ ಅಂದ್ಬಿಟ್ರು ವ್ಯಾಖ್ಯಾತ. ಪರಮಾತ್ಮನಿಗೆ ಪುಷ್ಪವನ್ನು ಇಡಬೇಕಾದ್ರೆ ಯಾವ ಅಪೇಕ್ಷೆಯೂ ಇರಬಾರ್ದು. ಪರಮಾತ್ಮನಿಗೆ ಆನಂದವಾಗಬೇಕು. ಯಾವುದೋ ಪುಷ್ಪ, ಯಾವ ಪುಷ್ಪ ಆದ್ರೇನು? ಆಗಮಶಾಸ್ತ್ರ ಹೇಳುತ್ತೆ ಯಾವ ಪುಷ್ಪ ಬೇಕಾದರೂ ಪರಮಾತ್ಮನಿಗೆ ಸಮರ್ಪಿಸ್ಬೋದು. ಆದರೆ ಪರಮಾತ್ಮ ಹೇಳ್ತಾನಂತೆ ಮುಳ್ಳಿರುವ ಪುಷ್ಪ ಬೇಡ ಅಂತ ಅಂದರು. ನ ಕಂಠಕಾರಿ ಪುಷ್ಪಂ ಸಮರ್ಪಯೇತ್. ಯಾಕೆ ಅಂದರು? ಅದು ಬೇಡ ಅಂತಲ್ಲ, ಅದರಿಂದ ಹೂವನ್ನು ಕೊಯ್ಯುವಾಗ ನನ್ನ ಭಕ್ತನ ಕೈಗೆ ಮುಳ್ಳು ಚುಚ್ಚುತ್ತೆ ಅಂತ ಬೇಡ ಅಂತಾನಂತ. ನ ಕಂಠಕಾರಿ ಪುಷ್ಪಂ ಸಮರ್ಪಯೇತ್. ಅದು ಅವನಿಗೆ ಬೇಡ ಅಂತಲ್ಲ, ನೀನು ಏನಾದರೂ ಕೊಡು. ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೆ ಭಕ್ತ್ಯಾ ಪ್ರಯಚ್ಛತಿ. ಪ್ರೇಮದಿಂದ ಕೊಡಬೇಕು. ಅದಕ್ಕೊಂದು ಪ್ರತಿಫಲವನ್ನು ಅಪೇಕ್ಷೆ ಪಡ್ತಾರೆ, ಅದು ಅಪವಿತ್ರವಾದ ಪುಷ್ಪ. ಪ್ರತಿಫಲಾಪೇಕ್ಷೆ ಇಲ್ಲದೆ ಭಗವದಾನಂದಕ್ಕಾಗಿಯೇ ಭಗವಂತನಿಗೆ ಸಮರ್ಪಿಸುವ ಪುಷ್ಪ ತೂ ಮಲರ್. ತೂವಿ ನೀನು ಅದನ್ನು ಹೇಗಾದರೂ ಹಾಕು. ಅದನ್ನು ಪರಮಾತ್ಮ ಯಾಕೆ ಹೀಗೆ ಮಾಡಿದೆ ಅಂತ ಕೇಳಲ್ಲ, ತೊಳೆದು ನಮಸ್ಕಾರ ಮಾಡು. ಯಾಕೆ? 2 ಕೈಯನ್ನು ಕೊಟ್ಟಿದ್ದಾನೆ. ನಮಸ್ಕಾರ ಮಾಡಿಬಿಟ್ಟು ಅದನ್ನು ಕೊಡು ಇದನ್ನು ಕೊಡು ಅಂತ ಕೇಳಬೇಡ. ಕೈ ಪಡೆದ ಪ್ರಯೋಜನಕ್ಕೆ ನಮಸ್ಕಾರ ಮಾಡು. ಮನಸ್ಸು ಶುದ್ಧವಾಗಬೇಕು. ಭಗವನ್ನಾಮ ಸ್ಮರಣೆಯನ್ನು ಮಾಡು. ಇದನ್ನೆಲ್ಲ ನೀನು ಯಾವ ಪ್ರತಿಫಲಾಪೇಕ್ಷೆಯೂ ಇಲ್ಲದೆ ನಾಮ ಸಂಕೀರ್ತನೆ, ಪರಮಾತ್ಮನಿಗೆ ಪುಷ್ಪ ಸಮರ್ಪಣೆ, ಪರಮಾತ್ಮನೇ ಸಾಧನ, ಮತ್ತೊಂದು ಸಾಧನಗಳ ಸಂಬಂಧವಿಲ್ಲ ಎಂಬ ಪಾರಿಶುದ್ಧ್ಯದಿಂದ ನಾವು ಪರಮಾತ್ಮನೊಡನೆ ಸಂಬಂಧವನ್ನು ಪಡೆದುಕೊಂಡದ್ದೇ ಆದರೆ போய பிழையும் புகுதருவான் நின்றனவும் தீயினில் தூஷாகும்
ಪೋಯ ಪಿಳಯುಂ ಹಿಂದೆ ಮಾಡಿದ ಕರ್ಮಗಳು. ಪೋಯ ಪಿಳ ಎಂದರೆ ಪಾಪಗಳು. ಇಲ್ಲಿ ಪಾಪ ಎಂಬ ಶಬ್ದದಿಂದ ಪುಣ್ಯ ಪಾಪ ಎರಡೂ ಹೇಳಲ್ಪಟ್ಟಿದೆ. ಕರ್ಮ ಅಂತ ಅರ್ಥ. ಮೋಕ್ಷಕ್ಕೆ ವಿರೋಧಿಯಾಗಿರುವುದರಿಂದ ಪುಣ್ಯವನ್ನು ಪಾಪಗೋಷ್ಠಿಯಲ್ಲಿ ಸೇರಿಸಿದ್ದಾರೆ. ಆದ್ದರಿಂದ ಇಲ್ಲಿ ಪಿಳೈ ಅಂದರೆ ಕರ್ಮಗಳು. ಪೋಯ ಪಿಳಯುಂ ಹಿಂದೆ ಏನೇನೆಲ್ಲ ಕರ್ಮ ಇತ್ತೋ ಅದು. ಪುಹುದರುವ ನಿಂದ್ರನವಂ ಈಗ ಹುಟ್ಟಿದಾಗ ಇನ್ನಷ್ಟು ಕರ್ಮ ಸಂಪಾದನೆ ಮಾಡ್ತೀವಲ್ಲ ಅದು. ಇದು ಎರಡೂ ಕೂಡ ತೀಯಿನಿಲ್ ತೂಷಾಹಂ ಬೆಂಕಿಯಲ್ಲಿ ಹಾಕಿದ ಹತ್ತಿಯ ಚೂರಿನಂತೆ ಭಸ್ಮೀಭೂತವಾಗುತ್ತದೆ. ತೀಯಿನಿಲ್ ತೂಷು ಅಂದರೆ ಹತ್ತಿ. ತೀಯಿನಿಲ್ ತೂಷಾಹಂ ಬೆಂಕಿಯಲ್ಲಿ ಹಾಕಿದ ಹತ್ತಿಯ ಚೂರಿನಂತೆ ಆಹುಂ ತತ್ಕ್ಷಣದಲ್ಲಿ ಆಗಿಬಿಡುತ್ತದೆ ಎಂಬುದಾಗಿ ಆಂಡಾಳ್ ಇಲ್ಲಿ ಹೇಳ್ತಾ ಇದ್ದಾಳೆ. ನಮ್ಮ ಕರ್ಮಗಳು 3 ವಿಧ ಅಂತ ಶಾಸ್ತ್ರ ಹೇಳುತ್ತೆ. ಏನು ಕರ್ಮಗಳು 3 ವಿಧ ಎಂಬುದಾಗಿ ಕೇಳಿದರೆ ಆ ಕರ್ಮಗಳ ವಿಭಾಗವನ್ನೆಲ್ಲ ಶಾಸ್ತ್ರಗಳು ನಮಗರ್ಥವಾಗುವ ರೀತಿಯಲ್ಲಿ ಹೇಳಬೇಕು. ಏನು ನಮಗರ್ಥವಾಗುವ ರೀತಿ? ಎಷ್ಟೋ ಜನ್ಮಗಳನ್ನು ನಾವು ಪಡೆದಿದ್ದೀವಿ. ಎಷ್ಟು ಜನ್ಮ ಆಗಿದೆ ನಮಗೆ ಗೊತ್ತಿಲ್ಲ. ಕೃಷ್ಣ ಪರಮಾತ್ಮ ಹೇಳ್ತಾನೆ, ನಿನಗೂ ಎಷ್ಟೋ ಜನ್ಮ ಆಯಿತು, ನನಗೂ ಎಷ್ಟೋ ಅವತಾರವಾಯಿತು, ಆದರೆ ನನಗೆ ಅದೆಲ್ಲ ತಿಳಿದಿದೆ, ನಿನಗದು ತಿಳಿದಿಲ್ಲ ಅರ್ಜುನ. ಬಹೂನಿ ಮೇ ವ್ಯತೀತಾನಿ ಜನ್ಮಾನಿ ತವ ಚ ಅರ್ಜುನ. ಎಷ್ಟೋ ಕೋಟಿ ಜನ್ಮಗಳು ಅದು ಏನೇನಾಗಿ ಹುಟ್ಟಿದ್ವೋ ನಮಗೆ ಗೊತ್ತಿಲ್ಲ. ಆ ಜನ್ಮದಲ್ಲೆಲ್ಲ ಎಲ್ಲ ಜನ್ಮದಲ್ಲೂ ಮಾಡಿ 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 ಕರ್ಮಗಳ ರಾಶಿ ಇದೆಯಲ್ಲ, ಮೂಟೆ, ಅದಕ್ಕೆ ಸಂಚಿತ ಅಂತ ಹೆಸರು. ಕಲೆಕ್ಷನ್ ಆಫ್ ಕರ್ಮಾಸ್, ಅದಕ್ಕೆ ಸಂಚಿತ ಎಂಬುದಾಗಿ ಹೆಸರು. ಆ ಸಂಚಿತ ಅನ್ನೋದು ಒಂದು ದೊಡ್ಡ ಮೂಟೆ ಕೂತಿದೆ. ಆ ಮೂಟೆಯಿಂದ ಪರಮಾತ್ಮ ಇಷ್ಟಿಷ್ಟು ಕರ್ಮಗಳನ್ನು ತೆಗೆದು 1-2 ಜನ್ಮಕ್ಕೆ ಅಲಾಟ್ ಮಾಡ್ತಾನೆ. ಈ ಜನ್ಮಕ್ಕೋ ಇನ್ನೊಂದು 2-3 ಜನ್ಮಕ್ಕೋ ಆ ಮೂಟೆಯಿಂದ ತೆಗೆದು ಇಷ್ಟು ಕರ್ಮನ ಅನುಭವಿಸಿ ಇನ್ನೊಂದು 2-3 ಜನ್ಮ ಅಂತ ಕೊಡ್ತಾನೆ. ಆ ರೀತಿ ಅಲಾಟೆಡ್ ಕರ್ಮ ಇದೆಯಲ್ಲ ಅದಕ್ಕೆ ಪ್ರಾರಬ್ಧ ಅಂತ ಹೆಸರು. ಆ ಮೂಟೆಯಲ್ಲಿರುವ ಕರ್ಮ ಇನ್ನೂ ಫಲ ಕೊಡ್ತಾ ಇಲ್ಲ, ಪರಮಾತ್ಮ ಅದರಿಂದ ತೆಗೆದು ಕೊಡ್ತಾನಲ್ಲ, ಅದು ಕಾರ್ಯ ಮಾಡುವುದಕ್ಕೆ ಪ್ರಾರಂಭ ಮಾಡುತ್ತೆ. ಅಂದರೆ ನಮಗೆ ಸುಖ ದುಃಖಾದಿಗಳನ್ನು ಕೊಡುವುದಕ್ಕೆ ಪ್ರಾರಂಭ ಮಾಡೋದ್ರಿಂದ ಪ್ರಾರಬ್ಧ. ಪ್ರಾರಂಭಿಸಿರುವ ಕರ್ಮ ಫಲವನ್ನು ಕೊಡುವುದಕ್ಕೆ ಪ್ರಾರಂಭಿಸಿರುವ ಕರ್ಮಗಳಿಗೆ ಪ್ರಾರಬ್ಧ ಅಂತ ಹೆಸರು. ಆ ಪ್ರಾರಬ್ಧ ಅನುಭವಿಸೋಕ್ಕೆ ಹುಟ್ಟಿದೀವಲ್ಲ ಇವಾಗ, ಆ ಪ್ರಾರಬ್ಧ ಅನುಭವಿಸುವಾಗ ಇನ್ನಷ್ಟು ಸಂಪಾದನೆ ಮಾಡ್ತೀವಿ, ಅದು ಆಗಾಮಿ ಮುಂದಕ್ಕೆ ಬರೋದು. ಸಂಚಿತ, ಪ್ರಾರಬ್ಧ, ಆಗಾಮಿ ಅಂತ ಕರ್ಮಗಳು. ಈ ಕರ್ಮಗಳೆಲ್ಲವೂ ಕೂಡ ಭಗವಂತನ ಕೇವಲ ಕೃಪೆಯಿಂದ ನಾಶವಾಗಬೇಕೇ ಹೊರತು ನಮ್ಮ ಸ್ವಪ್ರಯತ್ನದಿಂದ ನಾಶವಾಗುವಂಥದ್ದಲ್ಲ. ಧರ್ಮಾಧ್ಯಕ್ಷೋ ಕರ್ಮಾಧ್ಯಕ್ಷ, ಅವನೇ ನಮ್ಮ ಕರ್ಮವನ್ನು ಕಳೆಯಬೇಕು. ಅದನ್ನು ಮಾಡಬಲ್ಲವನು ಕೇವಲ ಶ್ರೇಯಪತಿಯಾದ ನಾರಾಯಣ. ಇನ್ಯಾರಿಗೂ ಕೂಡ ಕರ್ಮದ ಕಗ್ಗಂಟಿನಿಂದ ನಮ್ಮನ್ನು ಬಿಡಿಸುವ ಅಧಿಕಾರವಿಲ್ಲ. ವೇದ ಶ್ರುತಿ ಸ್ಪಷ್ಟವಾಗಿ ತಿಳಿಸ್ಬಿಡ್ತು. ಮೋಕ್ಷ ಬೇಕಾ ನಾರಾಯಣನ ಹೊರತಾಗಿ ಇನ್ನಾರೂ ಅದನ್ನು ನೀಡಲಾರರು. ಅದನ್ನು ಇಲ್ಲಿ ಆಂಡಾಳು ಹೇಳ್ತಾ ಇದ್ದಾಳೆ. ಆ ನಾರಾಯಣನೇ ಈಗ ಕೃಷ್ಣನಾಗಿ ಬಂದಿದ್ದಾನೆ, ಅವನನ್ನು ಸ್ಮರಿಸು, ಅವನನ್ನು ಆರಾಧಿಸು, ಅವನ ನಾಮ ಸಂಕೀರ್ತನೆ ಮಾಡು ಅಂತ ಹೇಳ್ತಾ ಇದ್ದಾಳೆ. ಈ ರೀತಿ ಮಾಡಿದ್ದೇ ಆದರೆ ಆ ಸಂಚಿತ, ಪ್ರಾರಬ್ಧ, ಆಗಾಮಿ ಎಲ್ಲವೂ ಹೋಗಬೇಕು. ಪ್ರಾರಬ್ಧ ಹೋದರೆ ಸಾಲದು, ಯಾಕೆಂದರೆ ಸಂಚಿತ ಅಲ್ಲೇ ಕೂತ್ಕೊಂಡಿದೆ, ಇನ್ನು ಅದು ಮತ್ತೆ ಬರುತ್ತೆ. ಅದು ಬರದೇ ಇರಬೇಕಾದ್ರೆ ಈ ಆಗಾಮಿ ಮತ್ತೆ ಹೋಗಿ ಸಂಚಿತಕ್ಕೆ ಸೇರ್ಕೊಳ್ಳುತ್ತೆ, ಮತ್ತೆ ಸಂಚಿತದಿಂದ ಪ್ರಾರಬ್ಧ. ಈ ಕರ್ಮ ಪರಂಪರೆ ಮುಗಿಯೋದು ಯಾವಾಗ, ಮುಕ್ತಿ ಸಿಗೋದು ಯಾವಾಗ? ಅದಕ್ಕೊಂದು ದೃಷ್ಟಾಂತವನ್ನು ಕೊಡ್ತಾರೆ. ಒಬ್ಬ ದೊಡ್ಡ ಶ್ರೀಮಂತ ಸಾಹುಕಾರ ಒಬ್ಬನಿಗೆ ಸಾಲ ಕೊಟ್ಬಿಟ್ಟಿರ್ತಾನೆ. ಆ ಸಾಲ ತಗೊಂಡವನು ದಟ್ಟ ದರಿದ್ರ. ಅವನಿಗೆ ಏನು ಬಡ್ಡಿ ಕೊಡು ಅಂತ ಇವನು ದಿನ ಹೋಗಿ ಕೇಳ್ತಾನೆ. ಬಡ್ಡಿನ ಅಸಲು ಕೊಡೋಕ್ಕಾಗಲ್ಲ, ಬಡ್ಡಿನೂ ಕೊಡೋಕ್ಕಾಗಲ್ಲ. ಈ ಶ್ರೀಮಂತ ಅವನ ಬಳಿಗೆ ಹೋಗಿ ಎಷ್ಟೋ ದಿವಸ ಕೇಳಾಯಿತು. ನೆನ್ನೆಗಿಂತ ಇವತ್ತು ಅವನ ಪರಿಸ್ಥಿತಿ ಇನ್ನೂ ಅಧ್ವಾನ, ನಾಳೆ ಇನ್ನೂ ಕೇಳು. ಅವನು ದಿನಕ್ಕೆ ಅವನ ಸ್ಥಿತಿ ದೀನವಾಗ್ತಾ ಇದೆಯಾ ಹೊರತು ಅವನೇನು ಮೇಲ್ಮಟ್ಟಕ್ಕೆ ಬರುವಂತೆ ಕಾಣಿಸ್ತಾ ಇಲ್ಲ. ಈ ಶ್ರೀಮಂತ ಹೋಗಿ ಪ್ರಯತ್ನ ಪಟ್ಟು ಅವನಿಂದ ಇನ್ನು ಏನೂ ಸಾಧ್ಯವಿಲ್ಲ. ಕೊನೆಗೆ ಇವನೇ ಅವನಿಗೆ ಮತ್ತೇನಾದ್ರು ಕೊಡೋ ಸ್ಥಿತಿ ಕಂಡುಬಿಟ್ಟು ಇವನೇನು ಮಾಡ್ತಾನೆ, ಸಾಲ ಪತ್ರವನ್ನು
ಹಾಕ್ಬಿಟ್ಟು ಹೋಗಪ್ಪ ನೀ ನನಗಿನ್ನೇನು ಕೊಡಬೇಡ ಹೋಗು ಎಂದು ಹೇಳುವ ಹಾಗೆಯೇ ಎಷ್ಟೋ ಜನ್ಮಗಳನ್ನು ಕೊಟ್ಟು ಕರ್ಮಗಳನ್ನು ಕಳೆದುಕೊಂಡು ಇವನು ಬರ್ತಾನ ಅಂತ ಪರಮಾತ್ಮ ಎಷ್ಟೋ ಶರೀರಗಳನ್ನು ಕೊಟ್ಟ. ಏನೇನು ಮಾಡಿದ್ರೂ ಕೂಡ ಕರ್ಮವನ್ನು ಕಳೆದುಕೊಳ್ಳದೆ ಅದು ಇನ್ನಷ್ಟು ಅಧಿಕವಾದಾಗ ಪರಮಾತ್ಮ ನೋಡ್ದ ಈ ಆತ್ಮ ಈ ಜನ್ಮಕ್ಕೆ ಈ ಜನ್ಮ ಪರಂಪರೆ ಮುಗಿಯೋಲ್ಲ, ಕರ್ಮ ಕಳೆದುಕೊಳ್ಳಲ್ಲ ಅಂತ ಹೇಳಿ ಒಂದು ದಿನ ಯಾವತ್ತೋ ಆ ಕರ್ಮನೆಲ್ಲ ವಾಶ್ ಔಟ್ ಮಾಡಿಬಿಟ್ಟು ನಡೆಯ ಮೋಕ್ಷಕ್ಕೆ ಅಂತ ಅನ್ನಂತ. ಇದು ಪರಮಾತ್ಮ ಮಾಡುವ ಕೃಪೆ ಎಂದು. ಈ ಪರಮಾತ್ಮನ ಕೃಪೆ ಒಂದೇ ನಮಗೆ ಸಾಧನ. ನಮ್ಮ ಯಾವ ಪ್ರಯತ್ನವೂ ಸಾಧನವಲ್ಲ, ಯಾವ ದೇವತೆಗಳ ಪೂಜೆ ಪುನಸ್ಕಾರಗಳೂ ಸಾಧನವಲ್ಲ. ಇಂತಹ ಪರಮಾತ್ಮನ ಕೃಪೆ ಮಾತ್ರವೇ ನಮಗೆ ಮುಕ್ತಿಗೆ ಸಾಧನ. ಪೋಯ ಪಿಳಯುಂ ಪುಹುತರುವಾನ್ ನಿಂದ್ರನವಂ ಸಂಚಿತ ಪ್ರಾರಬ್ಧ ಆಗಾಮಿ, ಇದು ಎಲ್ಲವೂ ಕೂಡ ಪರಿಪೂರ್ಣವಾಗಿ ಬೆಂಕಿಯಲ್ಲಿ ಹಾಕಿದ ಹತ್ತಿಯ ಚೂರಿನಂತೆ ಭಸ್ಮೀಭೂತವಾಗಿ ಬಿಡುತ್ತದೆ ಸಖಿ. ಹೀಗೆ ನಮ್ಮ ಕರ್ಮಗಳು ಪರಮಾತ್ಮನನ್ನು ಪಡೆಯುವುದಕ್ಕೆ ಅಡಚಣೆಯನ್ನು ಉಂಟು ಮಾಡುವುದೇ ಈ ಕರ್ಮಗಳು. ಈ ಕರ್ಮಗಳೆಲ್ಲವೂ ಕೂಡ ಪೂರ್ಣವಾಗಿ ನಾಶವಾಗಿ ಬಿಟ್ಟ ಮೇಲೆ ನಮಗೆ ಪರಮಾತ್ಮಾನುಭವ ತಾನಾಗಿ ಏರ್ಪಡುತ್ತದೆಯಲ್ಲವಾ. ಆದ್ದರಿಂದ ತದ್ಯದೇಶ ಇಶೀಕಾತೂಲಮಗ್ನೌ ಪ್ರದೂಯೇತ ಏವಂ ಹಾಸ್ಯ ಸರ್ವೇ ಪಾಪ್ಮಾನಃ ಪ್ರದೂಯಂತೆ. ಛಾಂದೋಗ್ಯ ಉಪನಿಷತ್ತು ಹೇಳುತ್ತೆ, ಯಾರು ಪರಮಾತ್ಮನನ್ನು ಆಶ್ರಯಣ ಮಾಡ್ತಾರೋ ಅವರುಗಳು ಇಶೀಕಾತೂಲ ಎಂದರೆ ತಕ್ಷಣ ಹತ್ತಿಕೊಳ್ಳುವ ಹತ್ತಿಯ ಚೂರು, ಅದು ಅಗ್ನೌ ಪ್ರದೂಯೇತ. ಅಗ್ನಿಯಲ್ಲಿ ಹಾಕಿದರೆ ಯಾವ ರೀತಿ ಭಗ್ಗಂತ ಉರಿದು ಅದರ ಭಸ್ಮ ಕೂಡ ಕೈಗೆ ಸಿಗಲ್ಲ. ಬೇರೆ ಪದಾರ್ಥಗಳು ಉಳಿದ್ರೆ ಅದ್ರ ಬೂದಿ ಇರುತ್ತೆ, ಈ ಹತ್ತಿ ಚೂರು ಉಳಿದ್ರೆ ಬೂದಿನೂ ಇಲ್ಲ, ನಾಮಾವಶೇಷ ಆಗಿಬಿಡುತ್ತೆ ಕರ್ಮಗಳು. ಪ್ರದೂಯೇತ ಪ್ರದೂಯಂತೆ, ಆ ರೀತಿ ನಮ್ಮ ಕರ್ಮಗಳೆಲ್ಲವೂ ಕೂಡ ಹೇಳ ಹೆಸರಿಲ್ಲದಂತೆ ನಾಶವಾಗುತ್ತದೆ. ನಾಟ್ಟಿನುಳ್ಳ ಪಾವಮೆಲ್ಲ ಸುಮ್ಮನಾದೇ ಕೈವಿಟ್ಟೋಡಿ ತೂರುಗಳ್ ಪಾಯ್ந்தனவே எம்மனா என் குல தெய்வமே என்னுடைய நாயகனே நின்னுடையனாய் பெத்த நன்மை இவ்வுலகினில் ஆர் பெறுவார் நம்மன் போலே வீழ்த்தமுக்கும் நாட்டிலுள்ள பாவமெல்லாம் ಸುಮ್ಮನಾದೇ ಕೈವಿಟ್ಟೋಡಿ ತೂರುಗಳು ಪಾಯ್ந்தನವೇ. 8 ದಿವಸ ಬೆನ್ನ ಮೇಲೆ ಭಾರ ಇತ್ತು, ಜನ್ಮಾಂತರಗಳಿಂದ ಬಂತು. ಪರಮಾತ್ಮನ ಆಶ್ರಯನ ಮಾಡಿದ್ವಾ ಹೇಳ ಹೆಸರಿಲ್ಲ ಓಡೋಗ್ಬಿಡ್ತಂತೆ. ಇಷ್ಟು ದಿವಸ ಇವನ ಜೊತೆಯಲ್ಲಿ ಇದ್ವಲ್ಲ, ಇವನಿಗೊಂದು ಮಾತು ಹೇಳಿ ಹೋಗೋಣ ಅಂತ ಕೂಡ ಕರ್ಮ ಹೇಳಿ ಕೂಡ ಹೋಗದೇನೆ ಆ ಕರ್ಮಗಳೆಲ್ಲ ಪಲಾಯನ ಮಾಡಿಬಿಟ್ಟವು ಅಂತಾರೆ ಸ್ವಾಮಿ ಪೆರಿಯಾಳ್ವಾರ್. ಆ ರೀತಿ ತೀನಿಲ್ ತೂಷಾಹುಂ, ಪೂರ್ವಾಘ ಉತ್ತರಾಘ ಎಲ್ಲವೂ ಕೂಡ ಆ ಹತ್ತಿಯ ಚೂರಿನಂತೆ ನಾಮಾವಶೇಷವಾಗಿಬಿಡ್ತು. ಭಗವದ್ ಅನುಭವಕ್ಕೆ ವಿರೋಧಿ ಕರ್ಮಗಳು, ಆ ಕರ್ಮಗಳೇ ನಾಶವಾದ ಮೇಲೆ ಇನ್ನು ಭಗವದ್ ಅನುಭವಕ್ಕೆ ಯಾವ ವಿರೋಧ ಇದೆ ಸಖಿ. ಆದ್ದರಿಂದ மாயனை செப்பு தாமோதரனை செப்பு யமுனை துறைவனை செப்பு அணிவிளக்கை செப்பு பட்டம் ಆ ದಾಮೋದರனை செப்பு தூமலர் தூவி ತೊಳೆದು ತೂಯೋಮಾಯಿ ಬಂದು ತೀಯಿನಿಲ್ ತೂಷಾಹಂ ಶಪ್ಪು ಎಂಬುದಾಗಿ ಆಂಡಾಳ್ ಆ ಭಗವತ್ ಸಂಬಂಧವನ್ನು ಏರ್ಪಡಿಸಿಕೊಂಡರೆ ಸಾಕು, ಪರಮಾತ್ಮ ಅವನೇ ನಮ್ಮ ವಿರೋಧಿಗಳನ್ನು ನಾಶ ಮಾಡ್ತಾನೆ ಎಂಬುದಾಗಿ ಪರಮಾತ್ಮನ ಶರಣಾಗತಿಯನ್ನು ಮಾಡುವಂತೆ ಸಕಲಾತ್ಮಗಳಿಗೆ ಬೋಧಿಸಿ ಆ ಶರಣ್ಯನ ಮಹಿಮೆಯಿಂದ ನಿವಾರಣೆಯಾಗುವ ಕರ್ಮಗಳನ್ನು ಆಂಡಾಳ್ ತಿಳಿಸುತ್ತಾ ಪರಮಾತ್ಮನ ಶರಣಾಗತಿಯಲ್ಲಿ ನಮ್ಮನ್ನು ಉದ್ಯುಕ್ತರಾಗಿ ಮಾಡ್ತಾಳೆ. ಅಂತಹ ಅದ್ಭುತವಾದ ಪಾಶುರವನ್ನು ಆಂಡಾಳ್ ಹೇಳಿದಾಗ ಇಷ್ಟೇ ಸಾಕ ಅಂತ ಕೇಳಿದ್ರು. ಪರಮಾತ್ಮನ ಬಳಿಗೆ ನಾವು ನೇರಾಗಿ ಹೊರಟೋಗ್ಬೋದಾ ಅಂತ ಕೇಳಿದ್ರು. ಪರಮಾತ್ಮನ ಬಳಿಗೆ ನೇರಾಗಿ ನಾವು ಹೋಗುವುದ? ಪರಮಾತ್ಮ ಸೃಷ್ಟಿಯನ್ನು ಮಾಡಿದ, ಶಾಸ್ತ್ರಗಳನ್ನು ಕೊಟ್ಟ ಆ ಪರಮಾತ್ಮ ಅದಕ್ಕೂ ಮಿಗಿಲಾಗಿ ತಾನೇ ಅವತರಿಸಿದ, ಅನೇಕ ಕಾರ್ಯಗಳನ್ನು ನಮಗಾಗಿ ಮಾಡಿದ. ಇಷ್ಟೆಲ್ಲ ಮಾಡಿದ್ರು ಕೂಡ ನಾವೇನಾದರೂ ಪರಮಾತ್ಮನ ಕಡೆಗೆ ತಿರುಗಿದ್ವಾ? ಅವನ ಎಲ್ಲ ಪ್ರಯತ್ನಗಳು ವ್ಯರ್ಥವಾಗುವಂತೆ ಇಂದ್ರಿಯಗಳಿಗೆ ದಾಸರಾಗಿ ಪಾಪಗಳನ್ನು ಮಾಡ್ತಾನೆ ಹೋದ್ವಿ. ಏನೇನು ಪಾಪಗಳು? ಭಗವದ್ ಅಪಚಾರ, ಭಾಗವತಾಪಚಾರ, ಅಸಖ್ಯಾಪಚಾರ ರೂಪ ನಾನಾವಿಧ ಅನಂತಾಪಚಾರಾನ್. ಭಗವದಪಚಾರ, ಭಾಗವತಾಪಚಾರ,
ಅಸಖ್ಯಾಪಚಾರ ಇದೆಲ್ಲ ಏನು? ಪರಮಾತ್ಮನಲ್ಲಿ ಪಡುವುದು ಭಗವದಪಚಾರ. ಸ್ಥೂಲವಾಗಿ ಹೇಳ್ತೀನಿ, ಇದರ ಒಳಗಡೆ ಅಂತರಾರ್ಥಗಳು ಬಹಳಷ್ಟಿದೆ. ಭಾಗವತರಲ್ಲಿ ಮಾಡುವ ಅಪಚಾರ. ಇನ್ನು ಅಸಖ್ಯಾಪಚಾರ ಅಂದರೆ ಸಹಿಸ್ಕೊಳ್ಳೋಕ್ಕೆ ಆಗದೆ ಇರೋವಂಥದ್ದು. ಪರಮಾತ್ಮನಿಗೆ ಏನು ಮಾಡಿದ್ರೂ ಕ್ಷಮಿಸೋಕ್ಕಾಗಲ್ಲ, ಅಂಥ ಅಪರಾಧ. ಇದೆಲ್ಲ ಹೇಗೆ ಮಾಡ್ತೀವಿ? ಮನೋವಾಕ್ಕಾಯೈರನಾದಿಕಾಲ ಪ್ರವೃತ್ತ ಅನಂತ ಕೃತ್ಯಾಕರಣ ಅಕೃತ್ಯಾಕರಣ ಕೃತ್ಯಾಕರಣ ಭಗವದಪಚಾರ ಭಾಗವತಾಪಚಾರ ಅಸಖ್ಯಾಪಚಾರ ರೂಪ ಇದೆಲ್ಲ ಮಾಡ್ತಾ ಬಂದಿದ್ದೀವಲ್ಲ. ಇಷ್ಟೆಲ್ಲ ಮಾಡಿಬಿಟ್ಟು ಯಾವ ಧೈರ್ಯದಿಂದ ಆ ಪರಮಾತ್ಮನ ಮುಂದೆ ಹೋಗಿ ನಿಂತ್ಕೊಳ್ಳೋದು? ಪರಮಾತ್ಮ ಕೇಳ್ತಾನೆ, ಯಾವ ಧೈರ್ಯದಿಂದ ನನ್ನ ಮುಂದೆ ಬಂದು ನಿಂತಿದೀಯಾ? ಇಷ್ಟೆಲ್ಲ ಅಪಚಾರವನ್ನು ಮಾಡಿದೀಯಾ, ಇಷ್ಟೆಲ್ಲ ವಿಧವಾಗಿ ಶಾಸ್ತ್ರಗಳನ್ನು ಮಾಡಿದೆ, ಸೃಷ್ಟಿಯನ್ನು ಮಾಡಿದೆ, ಶಾಸ್ತ್ರಗಳನ್ನು ಕೊಟ್ಟೆ, ಇವೆಲ್ಲವನ್ನು ಮಾಡಿಯೂ ಕೂಡ ಯಾವ ಸನ್ಮಾರ್ಗಕ್ಕೂ ಬಾರದೆ ಮಾಡಬಾರದ ಅಪಚಾರಗಳನ್ನು ಮಾಡಿದೆಯಲ್ಲ, ಯಾವ ಧೈರ್ಯದಿಂದ ನನ್ನ ಮುಂದೆ ಬಂದು ನಿಂತಿದೆಯಾ? ತಳ್ಳಿಬಿಡ್ತಾನೆ. ಕ್ಷಿಪಾಮಿ ಅಜಸ್ರಂ ಆಸುರೀಶ್ವೇವ ಯೋನಿಸು, ಹೋಗು ಬಿದ್ದಿರು ಆಸುರ ಯೋನಿಯಲ್ಲಿ ಅಂತ. ನಮಗೆ ಉಜ್ಜೀವನ ಹೇಗೆ? ನಮಗೆ ಉಜ್ಜೀವನ ಬರೋದು ಹೇಗೆ? ಆದ್ದರಿಂದ ಏನು ಮಾಡಬೇಕು ಅಂತ ಕೇಳಿದ್ರೆ, ಯಾರ ಮುಖೇನ ಹೋದರೆ ನಮಗೆ ಪರಮಾತ್ಮ ನಿಗ್ರಹ ಮಾಡದೆ ಅವ್ರಿಗೋಸ್ಕರ ನಮ್ಮನ್ನು ಕಾಪಾಡ್ತಾನೋ ಅಂತಹವರ ಮುಖಾಂತರ ಹೋಗಬೇಕು. ಮಕ್ಕಳು ಏನೋ ಮಾಡಿಬಿಡ್ತಾರೆ, ಅಪ್ಪ ಬೈತಾರೆ ಹೊಡಿತಾರೆ ಅನ್ನೋದು ಚೆನ್ನಾಗಿ ಗೊತ್ತಿದೆ. ಅಮ್ಮನ ಸರಿಗೆಂದೇ ಬಚ್ಚಿಟ್ಕೊಳ್ತಾರೆ. ಅಮ್ಮ ನೀ ಹೇಳು ಅಪ್ಪನಿಗೆ, ಅಮ್ಮ ನೀ ಹೇಳು, ನಂಗೆ ಬೇಕಾದ್ದನ್ನು ನೀನು ಕೊಡಿಸು ಎಂಬುದಾಗಿ ತಾಯಿಯ ಸರಿಗೆಂದೇ ಮಕ್ಕಳು ಬಚ್ಚಿಟ್ಕೊಡ್ತಾರೆ. ಕಾರಣ ಏನು? ಅಮ್ಮನ ಮೂಲಕ ಹೋದರೆ ಅಪ್ಪ ಶಿಕ್ಷೆ ಕೊಡೋಲ್ಲ ಅನ್ನೋದು ಗೊತ್ತಿದೆ. ಆ ರೀತಿ ಯಾರ ಮುಖೇನ ಪರಮಾತ್ಮನ ಬಳಿಗೆ ಹೋದರೆ ನಮ್ಮ ಪಾಪ ಪುಣ್ಯಗಳನ್ನು ಪರಿಗಣಿಸದೆ ಪರಮಾತ್ಮ ನಮಗೆ ಕೃಪೆಯನ್ನು ಮಾಡಿ ಅಂಗೀಕಾರ ಮಾಡ್ತಾನೋ ಅಂತಹವರನ್ನು ಮುಂದಿಟ್ಟುಕೊಂಡು ಅವರ ಮುಖಾಂತರ ಅವರನ್ನು ಪುರುಷಕಾರವಾಗಿ ಇಟ್ಟುಕೊಂಡು ಪರಮಾತ್ಮನ ಬಳಿಗೆ ಹೋದರೆ ಪರಮಾತ್ಮ ನಮ್ಮನ್ನು ಅಂಗೀಕಾರ ಮಾಡ್ತಾನೆ, ನಮ್ಮನ್ನು ಕೈಗೊಳ್ತಾನೆ. ಆದ್ದರಿಂದ ಅಂತಹವರ ಜೊತೆಗೂಡಿಕೊಂಡು ಕೃಷ್ಣ ಸನ್ನಿಧಾನಕ್ಕೆ ಹೋಗಬೇಕು ಅಂತ ಹೇಳಿ ಆಂಡಾಳ್ ಶಾಸ್ತ್ರವೂ ಕೂಡ ಇದನ್ನೇ ಹೇಳುತ್ತೆ. ಸಾತ್ವಿಕರಾದವರೆಲ್ಲರೂ ಕೂಡ ಇದೇ ಮಾರ್ಗವನ್ನು ಅನುಷ್ಠಾನ ಮಾಡಿದ್ದಾರೆ. ಅಂತಹ ಮಾರ್ಗದಲ್ಲಿ ನಾವೂ ಹೋಗಬೇಕು ಅಂತೇಳಿ ದೇವಿ ಆಂಡಾಳ್ ಭಾಗವತೋತ್ತಮರನ್ನು ಮುಂದಿಟ್ಟುಕೊಂಡು ಭಗವಂತನ ಸನ್ನಿಧಾನಕ್ಕೆ ಹೋಗಬೇಕು ಎಂಬತಕ್ಕಂತಹ ಅರ್ಥವನ್ನು, ಅದಕ್ಕೆ ಮೇಲೆ ಪರಮಾತ್ಮನಿಗೆ ಪರಮಪ್ರಿಯರಾದವರು ಅವರನ್ನು ನಾವು ಮುಂದಿಟ್ಕೊಂಡು ಹೋಗೋದು ನಮಗೆ ಸ್ವರೂಪಯುಕ್ತವಾದದ್ದು, ನಮಗೆ ಸ್ವರೂಪಾನುಗುಣವಾದ ರೀತಿ ಅದು. ಪರಮಾತ್ಮನ ಆಶ್ರಯಣಕ್ಕೆ ಭಾಗವತರ ಮುಖೇನ ಹೋಗಬೇಕಾಗಿರೋದ್ರಿಂದ ಅವರುಗಳನ್ನು ಮುಂದಿಟ್ಟುಕೊಂಡು ಹೋಗಬೇಕೇ ಹೊರತು ನಾವಾಗಿ ಹೋದರೆ ಪರಮಾತ್ಮನ ಕೃಪೆ ನಮಗೆ ದೊರೆಯಲಾಗದು ಎಂಬುದಾಗಿ ಹೇಳಿ, ಸತ್ವೋತ್ತರ ಕಾಲದಲ್ಲಿ ಸಾತ್ವಿಕರಾದ ಭಾಗವತರನ್ನು ಭಗವದ್ಗುಣಾನುಸಂಧಾನ ಪೂರ್ವಕವಾಗಿ ಪರಮಾತ್ಮನನ್ನು ಆಶ್ರಯಣ ಮಾಡುವುದನ್ನು 6ನೆಯ ಪಾಶುರದಿಂದ 15ನೆಯ ಪಾಶುರದ ಪರ್ಯಂತ ಅನುಷ್ಠಾನಪೂರ್ವಕವಾಗಿ ದೇವಿ ಆಂಡಾಳ್ ತೋರಿಸಿಕೊಡ್ತಾಳೆ. ಅಂತಹ ಆ ಭಾಗವತೋತ್ತಮರಿಗೆ ಸುಪ್ರಭಾತವನ್ನು ಗಾನ ಮಾಡಿ ತಮ್ಮ ಗೋಷ್ಠಿಗೆ ನಾಯಕರಾಗಿ ಇದ್ದು ಕೃಷ್ಣ ಪರಮಾತ್ಮನ ಬಳಿಗೆ ತಮ್ಮನ್ನು ಕರೆದೊಯ್ದು ಅವನ ಕೃಪೆ ತಮಗೆ ಏರ್ಪಡುವಂತೆ ಅನುಗ್ರಹ ಮಾಡಬೇಕು ಎಂಬುದಾಗಿ ಮುಂದಿನ 10 ಪಾಶುರಗಳಲ್ಲಿ ದೇವಿ ಆಂಡಾಳ್ ಪ್ರಾರ್ಥನೆ ಮಾಡುತ್ತಾ ಭಾಗವತ ಸುಪ್ರಭಾತವನ್ನು ಹಾಡ್ತಾಳೆ. ಇವಳ ತಂದೆಯೆಲ್ಲ ಏನು ಸುಪ್ರಭಾತ ಹಾಡಿದ್ರು? ಅರಂಗತ್ತಮ್ಮ ಪಳ್ಳಿಗಳಂದರುಳಾಯೇ ಭಗವಂತನಿಗೆ ಸುಪ್ರಭಾತ ಹಾಡಿದ್ರು. ಪೆರಿಯಾಳ್ವಾರ್ ಅಮ್ಮ ಮುಣ್ಣತ್ತು ಇರಳಾಯೇ ಕೃಷ್ಣನಿಗೆ ಹಾಲು ಕುಡಿ ಹೇಳು ಅಂತ ಸುಪ್ರಭಾತ ಹಾಡಿದ್ರು. ಭಗವಂತನಿಗೆ ಸುಪ್ರಭಾತ ಹಾಡಿದವರು ಆಳ್ವಾರುಗಳು. ಕೌಸಲ್ಯ ಸುಪ್ರಜಾರಾಮ ವಿಶ್ವಾಮಿತ್ರ ಮುನಿವರಿಯರು ರಾಮನಿಗೆ ಸುಪ್ರಭಾತ ಹಾಡಿದ್ರು. ಆದರೆ ಇವಳು ಭಗವಂತನಿಗಿಂತ ಭಾಗವತೋತ್ತಮರಿಗೆ ಸುಪ್ರಭಾತ ಹಾಡ್ತಾಳೆ. ಇದು ಆಂಡಾಳಳ ಹಿರಿಮೆ. ಆದ್ದರಿಂದಲೇ ತಿರುಪ್ಪಾವೈಗೆ ವ್ಯಾಖ್ಯಾನವನ್ನು ಪ್ರಾರಂಭ ಮಾಡುವಾಗ ಮೊಟ್ಟ ಮೊದಲನೆಯ ಪಂಕ್ತಿಯಲ್ಲಿಯೇ ಪೆರಿಯವಾಚಾನ್ ಪಿಳ್ಳೆ ಹೇಳ್ಬಿಟ್ರು, தேகாத்மாபிமானிகளுக்கும் ஆத்மஸ்வரூபம் கைவந்திருக்கும் ரிஷிகளுக்கும் பர்வத பரமாணு ஓட்ட வாசி போரும் ரிஷிகளுக்கும் ஆழ்வார்களுக்கும் அத்தனை வாசி போரும் ஆழ்வார்களுக்கும் திருமகளாருக்கும் ಅತ್ತನೆ ವಾಸಿ ಪೋರುಂ. ದೇಹವನ್ನೇ ಆತ್ಮ ಎಂದು ಭ್ರಮಿಸಿ
ಶರೀರ ಸುಖವನ್ನೇ ಪ್ರಧಾನವಾಗಿ ಭಾವಿಸಿ ಸಾಂಸಾರಿಕ ಸುಖದಲ್ಲೇ ಮುಳುಗಿ ಹೋದ ನಾವುಗಳು ದೇಹಾತ್ಮಾಭಿಮಾನಿಗಳು. ದೇಹವನ್ನು ಆತ್ಮ ಎಂದು ಭ್ರಮಿಸಿ ಶರೀರಕ್ಕೇ ಪ್ರಾಧಾನ್ಯ ಕೊಟ್ಟು ಆತ್ಮದ ಬಗ್ಗೆ ಚಿಂತನೆಯನ್ನೇ ಮಾಡದ ಲೌಕಿಕ ಕೆಸರಲ್ಲಿ ಮುಳುಗಿದ ನಾವು ದೇಹಾತ್ಮಾಭಿಮಾನಿಗಳು. ನಮಗಿಂತ ಶರೀರ ಬೇರೆ, ಆತ್ಮ ಬೇರೆ, ಆತ್ಮೋದ್ಧಾರವೇ ನಮಗೆ ಲಕ್ಷ್ಯ ಎಂಬುದಾಗಿ ಆಜ್ಞಾನವುಳ್ಳ ಋಷಿಗಳು ನಮಗಿಂತ ಮೇಲ್ಮಟ್ಟದವರು. ಆದರೆ ಆ ಋಷಿಗಳು ಸ್ವಪ್ರವೃತ್ತಿ ನಿವೃತ್ತರು ಅಲ್ಲ, ಸ್ವಪ್ರವೃತ್ತಿಯಲ್ಲಿ ಪ್ರವೃತ್ತರಾದವರು. ತಮ್ಮ ಸ್ವಯಂ ಪ್ರಯೋಜನವಾಗಿ ಕಾರ್ಯವನ್ನು ಮಾಡದೆ ನನ್ನ ಶಕ್ತಿ, ನಾ ತಪಸ್ ಮಾಡ್ತೀನಿ, ನಾ ಯಾಗ ಮಾಡ್ತೀನಿ, ನಾನು ಹವನ ಮಾಡ್ತೀನಿ, ನಾನು ಆ ದೇವತೆ ಬಳಿಗೆ ಹೋಗ್ತೀನಿ, ನಾನು ಈ ದೇವತೆ ಬಳಿಗೆ ಹೋಗ್ತೀನಿ ಅಂತ ಸ್ವಪ್ರವೃತ್ತಿಯಿಂದ ಆತ್ಮನಿಗೆ ಒಳಿತನ್ನು ಹುಡುಕುವವರು ಋಷಿಗಳು. ಆದರೆ ಪರಮಾತ್ಮನನ್ನೇ ಆಶ್ರಯಿಸಿ ಪರಮಾತ್ಮನನ್ನೇ ಪುರುಷಾರ್ಥ, ಪರಮಾತ್ಮನೇ ಸಾಧನ, ಪರಮಾತ್ಮನೇ ಪುರುಷ ಎಂಬುದಾಗಿ ತಮ್ಮ ಎಲ್ಲ ಸ್ವಪ್ರವೃತ್ತಿಗಳಿಂದ ನಿವೃತ್ತರಾಗಿ ಸ್ವಪ್ರವೃತ್ತಿಯನ್ನು ಬಿಟ್ಟು ಪರಮಾತ್ಮನ ಪಾದಗಳ ಮೇಲೆ ಬಿದ್ದು ಅಕಿಂಚನ ಅನನ್ಯಗತಿಗಳಾಗಿ ಪರಮಾತ್ಮನನ್ನೇ ಆಶ್ರಯಿಸಿದ ಆಳ್ವಾರುಗಳು ಋಷಿಗಳಿಗಿಂತ ಮೇಲ್ಪಟ್ಟವರು. ದೇಹಾತ್ಮಾಭಿಮಾನಿಗಳು ಪರಮಾಣು, ಋಷಿಗಳು ಪರ್ವತ. ಆಳ್ವಾರುಗಳಿಗೆ ಹೋಲಿಸಿದ್ರೆ ಋಷಿಗಳು ಪರಮಾಣು, ಆಳ್ವಾರುಗಳು ಪರ್ವತ. ಆ ಆಳ್ವಾರುಗಳಲ್ಲಿ ಪೆರಿಯ ಆಳ್ವಾರ್ ಉಳಿದ ಆಳ್ವಾರಿಗಿಂತ ಮೇಲೆ. ಕಾರಣ, ಪರಮಾತ್ಮನಿಗೆ ಮಂಗಳಾಶಾಸನ ಮಾಡಿದ್ರು, ಪರಮಾತ್ಮ ಅನುಭವ ಕೇಳಲೇ ಇಲ್ಲ. ಅವರಿವರಿಗೆ ದರ್ಶನ ಕೊಡಕ್ಕೆ ಬಂದಾಗ ಈ ಲೋಕಕ್ಕೆ ಯಾಕೆ ಬಂದೆ ಅಂತ ಕೇಳ್ತಾರೆ. ಹಾಗೆ ಪರಮಾತ್ಮನಿಗೆ ಅನವರತ ಮಂಗಳ ಹಾಡಿದ್ದರಿಂದ ಆಳ್ವಾರ್ಗಳಕ್ಕೂ ಪೆರಿಯಾಳ್ವಾರಕ್ಕೂ ಅತ್ತನೆ ವಾಶಿಪೋರಂ, ಉಳಿದಾಳ್ವಾರುಗಳಿಗಿಂತ ಪೆರಿಯಾಳ್ವಾರಿಗೆ ಒಂದು ಸ್ಥಾನ ದೊಡ್ಡದು. ಆ ಪೆರಿಯಾಳ್ವಾರಿಗಿಂತ ಆಳ್ವಾರ್ಕುಂ ತಿರುಮಹಳಾರುಕ್ಕುಂ ಅವರ ಮಗಳಾದ ಆಂಡಾಳಳಿಗೂ ಪರ್ವತ ಪರಮಾಣು ಒಟ್ಟೆ ವಾಶಿಪೋರಂ, ಪೆರಿಯಾಳ್ವಾರ್ ಪರಮಾಣು, ಆಂಡಾಳ್ ಪರ್ವತ ಅಂತ ಹೇಳಿಬಿಟ್ರು. ಅಂದರೆ ದೇಹಾತ್ಮಾಭಿಮಾನಿಗಳು, ಋಷಿಗಳು, ಆಳ್ವಾರುಗಳು, ಪೆರಿಯಾಳ್ವಾರ್, ಆಂಡಾಳ್. ಆಂಡಾಳ್ ಎಲ್ಲಿದ್ದಾಳೆ? ನಾವೆಲ್ಲಿದ್ದೀವಿ. ಇಂತಹ ನಾವುಗಳು ಹಾಗೆ ಆಂಡಾಳನ್ನು ಕೊಂಡಾಡು. ಆ ಆಂಡಾಳನ್ನು ಯಾಕೆ ಈ ಸ್ಥಾನದಲ್ಲಿ ಇಟ್ಟಿದ್ದಾರೆ ಅಂದರೆ ಉಳಿದವರೆಲ್ಲರೂ ಕೂಡ ಪ್ರಥಮ ಪರ್ವದಲ್ಲಿ ನಿಷ್ಠರು. 3 ದಶೆಗಳು ನಮ್ಮ ಒಂದು ಪುರುಷಾರ್ಥ ಪಡೆಯುವಿಕೆಯಲ್ಲಿ. ಪರಮಾತ್ಮನನ್ನು ಆರಾಧಿಸುವುದು ಪ್ರಥಮ ಪರ್ವ. ಪರಮಾತ್ಮನ ಚರಣಾರವಿಂದಗಳಲ್ಲಿ ಶರಣಾಗತಿ ಮಾಡಿದ ಭಾಗವತೋತ್ತಮರನ್ನು ಆಶ್ರಯಿಸುವುದು ಮಧ್ಯಮ ಪರ್ವ, ಅದಕ್ಕಿಂತ ಮೇಲ್ಮಟ್ಟ. ಆ ಭಾಗವತರಲ್ಲಿ ಒಬ್ಬರಾದ ಆಚಾರ್ಯನನ್ನೇ ಎಲ್ಲವಾಗಿ ಭಾವಿಸುವುದು ಚರಮ ಪರ್ವ, ಅಂದರೆ ಮೇಲ್ಮಟ್ಟದ ಮಜಲು. ಆದ್ದರಿಂದ ಪರಮಾತ್ಮನಿಗಿಂತ ಮೇಲಿನ ಮಟ್ಟ ಭಾಗವತೋತ್ತಮರು. ಸರ್ವೇಷಾಂ ಆರಾಧನಾನಾಂ ವಿಷ್ಣೋರಾರಾಧನಂ ಪರಂ, ಎಲ್ಲರ ಆರಾಧನೆಗಿಂತ ವಿಷ್ಣುವಿನ ಆರಾಧನೆ ಉತ್ಕೃಷ್ಟವಾದದ್ದು. ತಸ್ಮಾತ್ ಪರತರಂ ಪ್ರೋಕ್ತಂ, ವಿಷ್ಣುವಿನ ಆರಾಧನೆಗಿಂತ ದೊಡ್ಡದ್ಯಾವುದು ಅಂದರೆ ತದೀಯಾರಾಧನಂ ಪರಂ, ಅವನ ಭಕ್ತರ ಆರಾಧನೆ. ಶಾಸ್ತ್ರಗಳಿಗೆಲ್ಲವನ್ನ ಹೇಳಿಟ್ಬಿಟ್ಟಿದೆ. ಆದ್ದರಿಂದ ಅವರೆಲ್ಲ ಪ್ರಥಮ ಪರ್ವದಲ್ಲಿ ಇದ್ದವರು. ಆಂಡಾಳ್ ಅವರಿಗಿಂತ ಮೇಲ್ಮಟ್ಟದ ಭಾಗವತ ಶೇಷತ್ವ, ಪಾರತಂತ್ರ್ಯ ಎಂಬ ಭಾಗವತ ಶೇಷತ್ವದಲ್ಲಿ ಆಂಡಾಳ್ ನೆಲೆ ನಿಂತದ್ದರಿಂದ ಆಳ್ವಾರಗಳಿಗಿಂತ ಅವಳ ಮಟ್ಟ ದೊಡ್ಡದು. ಪರ್ವತ ಪರಮಾಣು ಒಟ್ಟ ವಾಶಿಪೋರು ಅಂದ್ಬಿಟ್ರು ಪೆರಿಯವಾಚನ್ ಪಿಳ್ಳೆ. ಆದ್ದರಿಂದ ಎಲ್ಲ ಆಳ್ವಾರಗಳು ಭಗವದ್ ಅನುಭವ, ಭಗವಂತನಿಗೆ ಸುಪ್ರಭಾತ. ಇವಳು ಭಾಗವತ ಸುಪ್ರಭಾತ ಹಾಡ್ತಾಳೆ, ಭಾಗವತರಿಗೆ ಸೇವೆಯನ್ನು ಮಾಡ್ತಾಳೆ, ಭಾಗವತ ಕೈಂಕರ್ಯ ಮಾಡ್ತಾಳೆ. ಆದ್ದರಿಂದ ಇವಳನ್ನು ಸರ್ವೋತ್ಕೃಷ್ಟಳಾದವಳು ಅಂತ ಸಂಪ್ರದಾಯ ಶಾಸ್ತ್ರಗಳೆಲ್ಲವೂ ಕೂಡ ಹೇಳ್ತಾ ಇದೆ. ಅದರಲ್ಲಿ ಈಗ ಈ ಎಲ್ಲ ಗೋಪಿಕಾ ಗೋಷ್ಠಿಯೂ ಕೂಡ ಒಬ್ಬ ಗೋಪಕನ್ನಿಕೆಯ ಮನೆ ಬಾಗಿಲಲ್ಲಿ ಬಂದು ನಿಂತಿದ್ದಾರೆ. ಅವಳನ್ನು ಸುಪ್ರಭಾತ ಹಾಡಿ ಎಚ್ಚರಿಸಿ ನಮ್ಮ ಗೋಷ್ಠಿಗೆ ನಾಯಕಿಯಾಗಿ ಬರಬೇಕು, ನೀನು ಬಂದು ಪರಮಾತ್ಮನ ಮುಂದೆ ನಮಗೆ ಪುರುಷಕಾರವನ್ನು ಮಾಡಬೇಕು. ಪುರುಷಕಾರ ಅಂದ್ರೇನು? ಶಿಫಾರಸ್ ಮಾಡಬೇಕು. ಶಿಫಾರಸ್ ಮಾಡಿ ಕೃಷ್ಣ ನಮ್ಮನ್ನು ಅಂಗೀಕಾರ ಮಾಡುವಂತೆ ನೀನು ಮಾಡಬೇಕು. ಅದಕ್ಕಾಗಿ ಎದ್ದು ಬಾ ಸಖಿ ಅಂತ ಒಬ್ಬ ಗೋಪಿಕೆಯ ಮನೆ ಬಾಗಿಲಲ್ಲಿ ಬಂದು ನಿಂತು ಕರೀತಾರೆ ಒಳಗಿರುವವಳನ್ನು. ಅವಳು ಕೇಳಿದ್ಲು, ಅಮ್ಮ ಬೆಳಗಾಗಿದ್ರಲ್ವ ಎದ್ದು ಬರೋಕ್ಕೆ, ಇನ್ನೂ ಅಪರರಾತ್ರಿ
ಕತ್ತಲೆ. ನಮಗೆಲ್ಲ ವ್ರತ ಮಾಡೋಕ್ಕೆ ಹೇಳಿರೋದು ಬ್ರಾಹ್ಮ ಮುಹೂರ್ತದಲ್ಲಿ. ಆ ಮುಹೂರ್ತವೇ ಬಂದಿಲ್ಲ, ಬೆಳಗ್ಗೆನೇ ಆಗಿಲ್ಲ, ಪ್ರಾತಃ ಕಾಲವೇ ಆಗಿಲ್ಲ, ಎದ್ದು ಬಾ ಅಂತ ಇದ್ದೀರಲ್ಲ, ಇದೇನು ಎದ್ದು ಬರುವ ಕಾಲವ? ಸಕಾಲದಲ್ಲಿ ಮಾಡಬೇಕಲ್ವ ಎಲ್ಲವನ್ನ? ಒಳಗಿರೋಳು ಕೇಳ್ತಾಳೆ. ಅದಕ್ಕೆ ಗೋದೆ ಹೇಳ್ತಾಳೆ, ಪ್ರಾತಃ ಕಾಲವಾಗಿದ್ದಕ್ಕೆ ಏನಾದರೂ ಒಂದು ಸಂಕೇತ ಇದೆಯಾ, ಒಂದು ಚಿಹ್ನೆ ಇದೆಯಾ ಅಂತ ಕೇಳ್ತಾಳೆ. ಯಾಕೆ? ನಾವೆಲ್ಲ ಎದ್ದು ಬಂದಿರುವುದು ಸಂಕೇತವಲ್ಲವ? ನಾವು ಇಷ್ಟು ಜನ ಬಂದಿದ್ದೀವಲ್ಲ, ಬೆಳಗಾಗಿಲ್ವಾ ಅಂದರು. ಅಯ್ಯೋ, ಮಲಗಿದವರು ಎದ್ದು ಬಂದರೆ ಬೆಳಗಾಗಿದೆ ಅಂತ ಅರ್ಥ. ನೀವು ಮಲಗೇ ಇಲ್ವಲ್ಲ, ಇಡೀ ರಾತ್ರಿ ಕೃಷ್ಣ 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 ಅಂತ ಇಡೀ ರಾತ್ರಿ ಸಂಚಾರ ಮಾಡ್ತಾ ಇದ್ದೀರಾ. ನಿಮ್ಮ ಎಚ್ಚರ ಪ್ರಾತಃ ಕಾಲದ ಸಂಕೇತ ಅಲ್ಲ ಅಂದ್ಬಿಟ್ರು. ಕಾರಣ, ಮಲಗಿರೋರು ಬೆಳಗಾಯಿತು, ಸೂರ್ಯ ದರ್ಶನ ಆಯಿತು ಅಂತ ಎದ್ದರೆ ಅವರು ಎದ್ದಿದ್ದಾರೆ ಅಂತ ಲೆಕ್ಕ. ನೀವು ಇಡೀ ರಾತ್ರಿ ಕೃಷ್ಣನ ವಿರಹದಲ್ಲಿ ತಪಿಸುತ್ತಾ ಕೃಷ್ಣ ಕೈಂಕರ್ಯಕ್ಕಾಗಿ ತ್ವರೆಯಿಂದ ಅಲೆಯುವ ನಿಮ್ಮ ಎಚ್ಚರ ಪ್ರಾತಃ ಕಾಲದ ಲಕ್ಷಣ ಅಲ್ಲ ಅಂದ್ಬಿಟ್ಟು ಬೇರೆ ಹೇಳಿ ಇರ್ತಾಳೆ. ಇನ್ನೇನು ಹೇಳೋದು ನೋಡಮ್ಮ, ಪ್ರಾತಃ ಕಾಲವಾಯಿತು ಅಂದರೆ ಏನಾಗತ್ತೆ? ಪುಳ್ಳುಂ ಶಿಲಂಬಿನಹಾಣ್, ಪುಳ್ಳುಂ ಶಿಲಂಬಿನಹಾಣ್. ಪುಳ್ಳುಂ ಪಕ್ಷಿಗಳೆಲ್ಲವೂ ಶಿಲಂಬಿನ ಚದುರಿದೆ, ಕಾಣ್ ಎದ್ದು ಬಂದು ನೋಡು ಅಂತಾಳೆ. ಶಿಲಂಬಿನ ಅಂದ್ರೇನು? ಸೂರ್ಯನ ಕಿರಣಗಳು ಆ ಪಕ್ಷಿಗಳ ಗೂಡುಗಳ ಮೇಲೆ ಸ್ಪರ್ಶವಾದರೆ ಸಾಕು, ಅರುಣೋದಯದ ಕಾಲದಲ್ಲಿಯೇ ಪಕ್ಷಿಗಳು ಚಿಲಿಪಿಲಿ ಗುಟ್ತಾ ಎದ್ದು ಬಿಡುತ್ತೆ, ಗೂಡಿಂದ ಹೊರಗೆ ಬಂದ್ಬಿಡುತ್ತೆ. ಪುಳ್ಳುಂ ಶಿಲಂಬಿನ ಪಕ್ಷಿಗಳು ತಮ್ಮ ಗೂಡುಗಳಿಂದ ಚಿಲಿಪಿಲಿ ಶಬ್ದ ಮಾಡುತ್ತಾ ಹೊರಬಿದ್ದು ಹರಡಿವೆ. ಶಿಲಂಬಿನ ಗೂಡಿನಿಂದ ಹೊರಕ್ಕೆ ಬಿದ್ದು ಹರಡಿವೆ. ಈ ರೀತಿ ಆ ಪಕ್ಷಿಗಳೆಲ್ಲವೂ ಕೂಡ ಗೂಡಿನಿಂದ ಹೊರಬಿದ್ದಿರುವುದು ಪ್ರಾತಃ ಕಾಲದ ಲಕ್ಷಣ ಅಲ್ವಾ? ಒಳಗಡೆ ಮಲ್ಕೊಂಡಿದ್ರೆ ನಿನಗಿದೆಲ್ಲ ಏನು ಗೊತ್ತಾಗುತ್ತೆ? ಕಾಣ್ ಎದ್ದು ಬಾ, ಹೊರಗೆ ಬಂದು ನೋಡು. ಪುಳ್ಳುಂ ಶಿಲಂಬಿನ ಹಾಣ್. ಆ ಪಕ್ಷಿಗಳ ಪ್ರಾತಃ ಕಾಲವಾದದ್ದರಿಂದ ಅವು ಎಚ್ಚೆತ್ತಿಲ್ಲ. ನಿಮ್ಮ ಕೃಷ್ಣನಾಮ ಸಂಕೀರ್ತನೆ, ನಿಮ್ಮ ಗದ್ದಲ, ನಿಮ್ಮ ಈ ಒಂದು ಸಂಚಾರವನ್ನು ಕಂಡು ಆ ಪಕ್ಷಿಗಳೆಲ್ಲ ಎದ್ಬಿಟ್ಟಿವೆ. ಅವುಗಳನ್ನೆಲ್ಲ ನಿದ್ರೆ ಮಾಡಕ್ಕೆ ಬಿಡ್ತೀರ ನೀವು? ನಿಮ್ಮ ಕೃಷ್ಣ ಕೈಂಕರ್ಯದ ತ್ವರೆ ತತ್ಪರತೆ ಪ್ರಪಂಚದಲ್ಲಿ ಎಲ್ಲರನ್ನೂ ಎಚ್ಚರಿಸುತ್ತೆ. ಆದ್ದರಿಂದ ಪಕ್ಷಿಗಳು ಗೂಡಿನಿಂದ ಹೊರಬಿದ್ದಿರುವುದು ಪ್ರಾತಃ ಕಾಲದ ಲಕ್ಷಣ ಅಲ್ಲ ಅಂತಾಳೆ ಒಳಗಿರುವ ಗೊಲ್ಲಮಾಲಿಕ. ಇನ್ನೇನಮ್ಮ ಹೇಳೋದು? ಇದೋ ನೋಡು, ನಮ್ಮ ಗೋಕುಲದಲ್ಲಿರುವ ದೇವಾಲಯದಲ್ಲಿ ದೊಡ್ಡ ಶಂಖನಾದ ಕೇಳಿಸ್ತಾ ಇದೆ. ಪ್ರಾತಃ ಕಾಲದ ಪೂಜಾರ್ಥವಾಗಿ ಶಂಖನಾದ ಮೊಳಗ್ತಾ ಇದೆ. ಪುಳ್ಳರಯನ್ ಕೋಯಿಲಿಲ್ வெள்ள விழிசங்கின் பேரரவம் கட்டிலையோ. புள்ளரையன் கோயில். புல் ಪಕ್ಷಿ, ಪುಳ್ ಅರೈ ಪಕ್ಷಿಗಳ ರಾಜನಾದವನು ಗರುಡ. ಪುಳ್ ಪಕ್ಷಿ, ಪುಳ್ ಅರೈ ಪಕ್ಷಿಗಳ ರಾಜನಾದ ಗರುಡ. ಪುಳ್ಳರಯನ್ ಕೋ, ಕೋ ಅಂದರೆ ಸ್ವಾಮಿ, ಪಕ್ಷಿಗಳ ರಾಜನಾದ ಗರುಡನ ಸ್ವಾಮಿ ಶ್ರೀಮನ್ನಾರಾಯಣ. ಪುಳ್ಳರಯನ್ ಕೋ ಅಂದರೆ ಸ್ವಾಮಿ. ಇಲ್ ಕೋಯಿಲ್ ಅಂದ್ರೇನು? ಕೋ ಅಂದರೆ ಪರಾತ್ಪರನಾದ ಪರಮಾತ್ಮ, ಇಲ್ ಅಂದರೆ ಅವನ ಮನೆ. ಕೋಯಿಲ್ ಅಂದರೆ ಪರಮಾತ್ಮನ ವಾಸಸ್ಥಾನ ಅಂತ ಅರ್ಥ. ಆ ಪಕ್ಷಿಗಳ ರಾಜನಾದ ಗರುಡನ ಸ್ವಾಮಿಯಾದವನ ದೇವಾಲಯದಲ್ಲಿ ಬೆಳ್ಳೆ ಬಿಳಿ ಶಂಗಿನ್ ಪೇರರವಂ ಕೆಟ್ಟಿಲೆಯೋ. ಬೆಳ್ಳಗೆ ಇರ್ತಕ್ಕಂತಹ ಶಂಖದ ನಾದ ಮೊಳಗ್ತಾ ಇದೆ. ಪೇರರವಂ ಏನೋ ಮೆತ್ತಿಗಿದೆಯಾ? ಊರಿಗೆಲ್ಲ ಕೇಳಿಸ್ತಾ ಇದೆ ಆ ಶಬ್ದ. ಆ ಶಬ್ದ ನಿನ್ನ ಕಿವಿ ಕೇಳಿಸ್ಲಿಲ್ವಾ? ಇನ್ನೂ ಮಲಗಿದೆಯಲ್ಲ ಎಂಬುದಾಗಿ ಹೇಳ್ತಾಳೆ. ಯಾಕೆ ಹೀಗೆ ಹೇಳಬೇಕು? ನೇರಾಗಿ ನಾರಾಯಣನ್ ಕೋಯಿಲಿಲ್ ಅಂತ ಹೇಳಬಾರ್ದ ಅಂತ ಕೇಳಿದ್ರು. ಪುಳ್ಳರಯನ್ ಕೋಯಿಲಿಲ್ ಅಂತ ಯಾಕೆ ಹೇಳ್ತಾಳೆ? ನಾರಾಯಣನ ದೇವಾಲಯ, ಕೃಷ್ಣನ ದೇವಾಲಯ, ರಾಮನ ದೇವಾಲಯ ಹೇಳಬಾರ್ದ? ಇದು ಯಾವುದು? ದ್ರಾವಿಡ ಪ್ರಾಣಾಯಾಮ ಅಂದರು. ದ್ರಾವಿಡ ಪ್ರಾಣಾಯಾಮ ಅಂದರೆ ಏನು? ಈ ಕೈಯಲ್ಲೇ ಕಿವಿ ಮುಟ್ಕೋಬೋದು, ಈ ಕೈಯಲ್ಲೇ ಈ ಕಿವಿ ಮುಟ್ಬೋದು, ಹಿಂಗೆ ಮುಟ್ತಾರಂತೆ. ಇದಕ್ಕೆ ದ್ರಾವಿಡ ಪ್ರಾಣಾಯಾಮ ಅಂತ ಹೆಸರು. ಹಾಗಿದೆಯಲ್ಲ ಇದು. ಪಕ್ಷಿಗಳ ರಾಜ, ಅವನ ಸ್ವಾಮಿ, ಅವನ ಮನೆ. ಯಾಕಿಟ್ಟು ಹೇಳಬೇಕು ಅಂದರು? ಹಾಗೆ ಹೇಳಿದರೆ ಪರಮಾತ್ಮನಿಗೆ ಪ್ರೀತಿ. ಸೀತೆ ಲಕ್ಷ್ಮಣನನ್ನು ಹೇಳಬೇಕಾದ್ರೆ ಏನು ಹೇಳ್ತಾ ಇದ್ಲಂತೆ? ರಾಮಾನುಜ ಎಂಬುದಾಗಿ ಕರೀತಾ ಇದ್ಲಂತೆ. ಲಕ್ಷ್ಮಣನನ್ನು ರಾಮಾನುಜ ಅಂತ ಕರಿತಿದ್ಲಂತೆ. ರಾಮನನ್ನು ಲಕ್ಷ್ಮಣ ಪೂರ್ವಜ ಅಂತ ಕರಿತಿದ್ಲಂತೆ. ಲಕ್ಷ್ಮಣನಿಗಿಂತ ಮುಂಚೆ ಹುಟ್ಟಿದವನು ಅಂತ ರಾಮನ ಹೇಳೋಳಂತೆ. ಲಕ್ಷ್ಮಣನನ್ನೇ ಹೇಳುವಾಗ ರಾಮನ ನಂತರ ಹುಟ್ಟಿದವನು ಅಂತ ಹೇಳೋಳಂತೆ. ಕಾರಣ ಏನು? ರಾಮನ ಸಂಬಂಧ ಇಟ್ಟು ಹೇಳಿದ್ರೆ ಲಕ್ಷ್ಮಣನಿಗೆ ಆನಂದ, ಲಕ್ಷ್ಮಣನ ಸಂಬಂಧ ಇಟ್ಟು ಹೇಳಿದ್ರೆ ರಾಮನಿಗೆ ಆನಂದ.
ಆದ್ದರಿಂದ ಗರುಡನ ಸಂಬಂಧವನ್ನು ಇಟ್ಟು ಪರಮಾತ್ಮನನ್ನು ಆಂಡಾಳು ಹೇಳ್ತಾಳಂತೆ. ಹೀಗೆ ಉಳ್ಳರಯನ್ ಕೋಯಿಲಿಲ್ வெள்ள விழிசங்கின் பேரரவம் ಕೆಟ್ಟಿಲೆಯೋ, ಈ ರೀತಿ ತನ್ನ ದಾಸರನ್ನು ಇಟ್ಟು ತನ್ನನ್ನು ನಿರೂಪಿಸುವಷ್ಟರ ಮಟ್ಟಿಗೆ ಗೋಪಿಕೆಯರಿಗೆ ಸುಲಭನಾದವನು ಪರಮಾತ್ಮ. ಅವನ ದಾಸರನ್ನು ಇಟ್ಟು ಯಾರಿಗೆ ಇಂಥವ್ರ ಮಗ ಅಂತ ಹೇಳಿದ್ರೆ ಅದನ್ನು ನ್ಯಾಯ. ದೊಡ್ಡವರನ್ನು ಗುರುತಾಗಿಟ್ಟು ಚಿಕ್ಕ ಮಕ್ಕಳನ್ನು ಹೇಳಬೇಕು. ಅದಿಲ್ಲ, ಇವ್ರ ತಂದೆ ಅವರು ಅಂದರೆ ಯಾರಿಗೆ ಮರ್ಯಾದೆ ಜಾಸ್ತಿ ಆಯಿತು? ಮಗನಿಗೆ ಮರ್ಯಾದೆ ಜಾಸ್ತಿ ಆಯಿತು. ಈಗ ಗರುಡನನ್ನು ಇಟ್ಟು ಅವನನ್ನು ಹೇಳೋದ್ರಿಂದ ಗರುಡನಿಗೆ ಪ್ರಾಶಸ್ತ್ಯವಂತೆ ಅಂದರೆ ಭಾಗವತರಿಗೆ ಪ್ರಾಶಸ್ತ್ಯವನ್ನು ಹೇಳ್ತಾ ಇದ್ದಾಳೆ ಅಂಡ. ಪುಳ್ಳರಯನ್ ಕೋಯಿಲಿಲ್ வெள்ள விழிசங்கின் பேரரவம் ಕೆಟ್ಟಿಲೆಯೋ, ಹೀಗೆ ಕೇಳಿಸಲಿಲ್ಲವಾ ಎಂದಾಗ ಆ ಒಳಗಿರುವವಳೆ ಹೇಳ್ತಾಳೆ, ಬೆಳಗಿರೋ ಶಂಕ ಅಂತೀರಾ, ನಾವು ಒಳಗೆ ಮಲಗಿದ್ದೀನಿ, ನನಗೆ ಯಾಕೆ ನಿಮ್ಮ ಶಂಕದ ಬಿಳುಪನ್ನು ಕಟ್ಕೊಂಡು ನನಗೇನಾಗಬೇಕು? ನೀವು ಹೇಳೋದಲ್ಲ, ಇಲ್ಲಿ ಶಂಕನೂ ಮೊಳಗ್ತಾ ಇಲ್ಲ, ನೀವು ಹೇಳೋ ಶಂಕದ ಬಿಳುಪು ನನ್ನ ಕಣ್ಣಿಗೆ ಕಾಣಿಸ್ತಾ ಇಲ್ಲ, ಆದ್ದರಿಂದ ನೀವು ಹೇಳೋ ಇದು ಲಕ್ಷಣವೇ ಸರಿ ಇಲ್ಲ ಅಂತ ಹೇಳಿದಾಗ, ಪಿಳ್ಳಾಯ್ ಎಳುಂದಿರಾಯ್ பேய்முலை நஞ்சுண்டு கள்ளச்சகடம் கலக்களிய ಕಾಲೋಚ್ಚಿ. ಪಿಳ್ಳಾಯ್ ಎಳುಂದಿರಾಯ್ ಅಂತ ಹೇಳ್ತಾರೆ. ಪಿಳ್ಳಾಯ್ ಎಲೈ ಮುಗ್ಧ ಬಾಲಕಿಯೇ ಎಂಬುದಾಗಿ ಕರೀತಾರೆ. ಕಾರಣ ಏನು? ಇವಳು ಒಳಗಡೆ ಮಲಕ್ಕೊಂಡು ಕೃಷ್ಣಾನುಭವದಲ್ಲಿ ಮೈಮರೆತಿದ್ದಾಳೆ. ಇವಳು ಹೊರಗೆದ್ದು ಬರದೇ ಇರುವುದಕ್ಕೆ ಕಾರಣ ಏನು ಎಂದರೆ ಕೃಷ್ಣಾನುಭವ, ಕೃಷ್ಣನ ಗುಣಾನುಭವ ಮಾಡ್ತಾ ಎಂದೋ ಕೃಷ್ಣ ಇವಳನ್ನು ಆಲಂಬಿಸಿದ್ದಾನೆ, ಎಂದೋ ಕೃಷ್ಣ ಇವಳನ್ನು ನೋಡಿ ಮುಗುಳ್ನಕ್ಕಿದ್ದಾನೆ, ಎಂದೋ ಕೃಷ್ಣ ಇವಳಿಗೆ ಹೂ ಮುಡಿಸಿದ್ದಾನೆ, ಅದನ್ನೆಲ್ಲ ನೆನೆಸ್ಕೊಂಡು ಕೃಷ್ಣ 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 ಅಂತ ಒಳಗಡೆ ಮಲಗಿದಾಳಂತೆ. ಆಂಡಾಳು ಹೇಳ್ತಾಳೆ, ಭಾಗವತೋತ್ತಮರು ಬಂದಿರುವಾಗ ಭಗವದನುಭವದಲ್ಲಿ ಮೈಮರಿತಾ ಇದೆಯಲ್ಲ, ಇದು ಉಚಿತವಾ? ಭಗವತ್ ವಿಷಯಕ್ಕಿಂತ ಭಾಗವತ ವಿಷಯ ದೊಡ್ಡದು ಎಂಬುದನ್ನು ಅರಿಯದ ಮುಗ್ಧ ಬಾಲೆಯೇ ಪಿಳ್ಳಾಯ್. ಮುಗ್ಧ ಬಾಲೆ ಅಂತ ಇವಳು ಭಗವತ್ ವಿಷಯದಲ್ಲಿ ಹೊಸಬಳು. ಭಗವದ್ ಅನುಭವத்தில் புதியாள் ஒருத்தியை எழுப்புகிறார்களே பெரியவச்சன் பிள்ளை. ಭಗವತ್ ವಿಷಯದಲ್ಲಿ ಪುದಿಯಾಳ್ ಒರುತಿ, ಹೊಸಬಳಂತೆ. ಇವಳಿಗಿನ್ನೂ ಗೊತ್ತಿಲ್ಲ ಭಗವದ್ ವಿಷಯ ಎಂಥದ್ದು, ಭಾಗವತ ವಿಷಯ ಎಂಥದ್ದು, ಇದೆಲ್ಲ ಇವಳಿಗೆ ತಿಳಿದಿಲ್ಲ, ಹೊಸಬಳು ಅಂದರು. ಗೋಕುಲದಲ್ಲಿ ಒಬ್ಬಳಿದ್ದಾಳೆ. ಕೃಷ್ಣ ವೇಣುಗಾನ ಮಾಡಿದಾಗ ಎಲ್ಲ ಗೋಪಿಕೆಯರು ಹೊರಟೋದ್ರು. ವೇಣುಗಾನವನ್ನು ಕೇಳಿ ಎಲ್ಲ ಹೊರಟೋದ್ರಂತೆ ಕೃಷ್ಣನ ಬಳಿಗೆ. ಹೋದವ್ರಿಗೆ ಯಾರಿಗೂ ಕೂಡ ಕಣ್ಣು ಕಾಣಿಸ್ತಾ ಇರಲಿಲ್ಲ, ಎಲ್ಲ ಯಮುನಾ ತೀರಕ್ಕೆ ಹೋಗ್ಬಿಟ್ರು ರಾಸಕ್ರೀಡೆಗೆ. ಒಬ್ಳಿಗೆ ಮಾತ್ರ ಕಣ್ಣು ಚೆನ್ನಾಗಿ ಕಾಣಿಸ್ತಾ ಇತ್ತಂತೆ, ಅವಳಿಗೆ ಹೋಗೋಕ್ಕೆ ಆಗಲಿಲ್ವಂತೆ.